ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ವನಿಮಗಾಹ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ಸ್ಮೃತ್ವಾ ಗುರುಂ ಚಂದ್ರಸೂರ್ಯೌ ಸಂಭ್ರಣಮ್ಯ ಚ ಭಾರ್ಗವಂ ಬುಧಂ ಕುಜಂ ಶನಿನ್ನತ್ವ ರಾಹುಕೇತು ಭಜೆ ಕ್ರಮಾತ್. ಮತ್ಸ್ಯಃ ಕೂರ್ಮಃ ವರಾಹಶ್ಚ ನರಸಿಂಹೋತ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧಃ ಕಲ್ಕಿ ತಥೈವ ಚ. ಚಂದ್ರಸೂರ್ಯರ ನೆನಪಿನಲ್ಲಿ ರಾತ್ರಿ ಹಗಲನ್ನು ಕಳೆಯುವ ಕಾಲಚಕ್ರನ ನಿಯಮನದಲ್ಲಿ ಸೇರಿರುವ ನಿಮಗೆಲ್ಲ ಮಗದೊಮ್ಮೆ ಪರ್ವಕಾಲದ ಶುಭಾಶಯಗಳೊಂದಿಗೆ ಈ ಬಾರಿ ಪರ್ವ ಸಮೀಕ್ಷೆಯ 4ನೆಯ ಚಿಂತನೆಯಾಗಿ ಗ್ರಹಣವನ್ನು ನಡುವೆ ಶಿವನ ಚಿಂತನೆ ನಿಂತಿದೆ, ಅದು ಮುಂದುವರಿತದೆ. ಹೀಗಾಗಿ ನಾವು ಹತ್ತಿರದಲ್ಲಿ ಬರುವ ಇವತ್ತು ದ್ವಾದಶಿಯಲ್ಲಿದ್ದೇವೆ. ಇನ್ನು ಹುಣ್ಣಿಮೆಯಲ್ಲಿ ಸಂಭವಿಸತಕ್ಕ ಚಂದ್ರಗ್ರಹಣ ಸುಮಾರಾಗಿ ಆಯಾ ವಾರಕ್ಕೆ ಸಂಬಂಧಪಟ್ಟಂತೆ ಗ್ರಹಣ ನಡೆದರೆ ಅದನ್ನು ಚೂಡಾಮಣಿ ಗ್ರಹಣ ಅಂತ ಕರೀತಾರೆ, ಚೂಡಾಮಣಿ ಯೋಗ ಅಂತ ಗುರುತಿಸ್ತಾರೆ. ವಾಸ್ತವವಾಗಿ ಸೋಮವಾರ ಚಂದ್ರಗ್ರಹಣ ಬಂದರೆ, ರವಿವಾರ ಸೂರ್ಯಗ್ರಹಣ ಬಂದರೆ ಅದೊಂದು ವಿಶೇಷ ಅಂತ, ಅವರ ವಾರದಲ್ಲೇ ನಡೆಯುವ ಘಟನೆ ಅಂತ. ಮೊದಲು ತಿಳಿಬೇಕಾದ್ದು ವಾರಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು. ನಕ್ಷತ್ರಕ್ಕಿಂತ ತಿಥಿಗಿಂತ ಮಿಗಿಲು ವಾರ. ಎಷ್ಟೋ ಜನಕ್ಕೆ ಅದರ ಬಗ್ಗೆ ಎಚ್ಚರ ಕಡಿಮೆ ಇದೆ. ನಕ್ಷತ್ರ ಹುಡುಕ್ತಾರೆ, ತಿಥಿ ನೋಡ್ತಾರೆ, ಅದಕ್ಕಿಂತ ಮಿಗಿಲಾಗಿ ನೋಡಬೇಕಾದ್ದು ವಾರ. ಅದು ಸಂಭವಿಸುವುದು ಸೂರ್ಯೋದಯದ 1 ಗಂಟೆಯಲ್ಲಿ ಆಗಿದ್ದರೂ ಇವತ್ತು ಶನಿವಾರ. ಅದು ಎಷ್ಟೊತ್ತಿಗೆ ಕೇಳಿದರೆ ಸೂರ್ಯ ಉದಯವಾಗು 1 ಗಂಟೆಗೆ. ಈಗ ಸೂರ್ಯೋದಯ 6:50ಕ್ಕೆ ಉಡುಪಿಯಲ್ಲಿ, 7:50ರವರೆಗೆ ಶನಿವಾರ. ವಾಸ್ತವವಾಗಿ ಬದಲಾಗುತ್ತೆ. ನಾನು ನನ್ನ ಗ್ರಹ ಸಮೀಕ್ಷೆಯಲ್ಲಿ ವಾರ ಬದಲಾಗುವ ಒಟ್ಟು ಖಗೋಳದ ಪರಿಸ್ಥಿತಿಯ ಮೇಲೆ ಅದು ಹೇಗೆ ನಿಂತಿದೆ ಅಂತ ಕೊಟ್ಟಿದ್ದೇನೆ, ಒಂದು ದೊಡ್ಡ ಲೇಖನ ಅದು ಇರಲಿ. ಹೀಗಾಗಿ ಆದರೆ ಯಾವುದು ಉದಯದಲ್ಲಿನ ವಾರವೋ ಅದು ಇಡೀ ದಿನಕ್ಕೆ 24 ಗಂಟೆಗೆ ಅನ್ವಯಿಸ್ತದೆ ಅಂತ ಕ್ರಮ. ನಾಳಿನ ಸೂರ್ಯೋದಯದವರೆಗೂ ಒಂದೊಮ್ಮೆ ಇವತ್ತು ಮಧ್ಯಾಹ್ನ ಹುಟ್ಟಿದ್ರು ಯಾವ ವಾರ ಹುಟ್ಟಿದ? ಶನಿವಾರ ಹುಟ್ಟಿದ. ಇವತ್ತು ನಡುರಾತ್ರಿಗೆ ಹುಟ್ಟಿದ್ರು ಯಾವ ವಾರ ಹುಟ್ಟಿದ? ಶನಿವಾರ ಹುಟ್ಟಿದ. ನಡುರಾತ್ರಿ ಕಳೆದು 3 ಗಂಟೆಗೆ ಹುಟ್ಟಿದ ಯಾವ ವಾರ ಹುಟ್ಟಿದ? ಆದಿತ್ಯವಾರ ಅಲ್ಲ, ಶನಿವಾರವೇ. ಸೂರ್ಯೋದಯ ಆಗುವವರೆಗೆ ಹುಟ್ಟಿದ್ರು 6:49 ಹುಟ್ಟಿದ್ರು ಅವನು ಶನಿವಾರ ಹುಟ್ಟಿದ. ಮಂದವಾರ ಶಾಂತಿ ಮಾಡಬೇಕು ಅವನಿಗೆ. ಡೇಟ್ ಬದಲಾದ ತಕ್ಷಣ ಕಂಪ್ಯೂಟರಲ್ಲಿ ಆಗುವುದಿಲ್ಲ. ದಿನಕರ ಸೂರ್ಯ ಬದಲಾಗಿಸುವವ. ಮೊದಲು ನಾವು ಸೂರ್ಯನನ್ನು ಗಡಿಯಾರ ಮಾಡಿ ಚಿಂತನೆ ಮಾಡಿದರೆ ಎಲ್ಲ ಅರ್ಥ ಆಗ್ತದೆ. ನಾವು ಬ್ರಿಟಿಷರಿಂದಾಗಿ ಇವತ್ತು ನಮ್ಮ ಕಾಲಚಕ್ರವನ್ನು ಉರುಳಿಸಿಬಿಟ್ಟಿದ್ದೇವೆ, ಕಳೆದುಕೊಂಡಿದ್ದೇವೆ. ನಿಜವಾಗಿ ದಿವಾಕರ ನಿಶಾಕರ, ಹಗಲು ರಾತ್ರಿ ಮಾಡುವವರು, ನಮ್ಮ ದೇಹದಲ್ಲಿ ಹಗಲು ರಾತ್ರಿ ಮಾಡುವ 2 ನಾಡಿಗಳಲ್ಲಿ ನಿಂತವರು, ಬಲ ಎಡಗಳಲ್ಲಿ ಇರುವವರು. ಒಂದು ಕಡೆ ಸೂರ್ಯನಾಡಿ, ಇನ್ನೊಂದು ಕಡೆಯಲ್ಲಿ ಚಂದ್ರನಾಡಿ ಅಂತ ವಾಸ್ತವ ಅಂಶ. ಹಾಗಾಗಿ ಇದರ ಮಹತ್ತಿಕೆಯಲ್ಲಿ ಈ ಬಾರಿ ನಾವು ಗ್ರಹಣದ ಬಗ್ಗೆ ಚಿಂತನೆ ಮಾಡಲಿಕ್ಕೆ ನೆಸ್ಲಾಯ್ತು. ಈಗ ಗ್ರಹಗಳು ನಮ್ಮ ದೇಹದಲ್ಲಿ ಎಲ್ಲಿವೆ ಮೊದಲು ತಿಳ್ಕೊಳ್ಬೇಕಾದ ಒಂದು ದೊಡ್ಡ ವಿಷಯ. ಅಲ್ಲಿ ಸೂರ್ಯಚಂದ್ರರು ಗ್ಯಾರಂಟಿ ಸಿಗ್ತಾರೆ ನಮಗೆ. ನಕ್ಷತ್ರಾಧಿಪತಿ ಸೋಮಃ ಗ್ರಹರಾಜೋ ದಿವಾಕರ. ಒಂದು ಅದ್ಭುತವಾದಂತಹ ಒಂದು ಚಿಂತನೆ ಬ್ರಹ್ಮಾಂಡ ಪುರಾಣ ಕೊಟ್ಟದ್ದು. ಇಬ್ಬರು ಒಂದು ದೊಡ್ಡ ಕಾಲವನ್ನು ನಿಯಮಿಸುವವರು. ಗ್ರಹಗಳ ಒಡೆಯನಾಗಿ ಸೂರ್ಯ ಸಿಕ್ಕಿದರೆ ನಕ್ಷತ್ರಗಳ ರಾಜನಾಗಿ ಚಂದ್ರ ಸಿಗ್ತಾನೆ. ಆದ್ದರಿಂದ ಚಂದ್ರ ಸೂರ್ಯರು ಯಾಕೆ ಮುಖ್ಯ ನಮಗೆ? ಹಗಲು ರಾತ್ರಿ ಅರ್ಥ ಆಯ್ತಲ್ಲ. ಅದರ ಜೊತೆಯಲ್ಲಿ ಇಡೀ ಭಚಕ್ರವನ್ನು ಕಂಟ್ರೋಲ್ ಮಾಡುವವರು ಅವರು, ಅವರಿಗೆ ಆಧಿಪತ್ಯ ಇದೆ. ಹಾಗಾಗಿ ನಮ್ಮ ದೇಹದಲ್ಲಿಯೂ ಅದರ ಸಂಪತ್ತಿಯನ್ನು ನಾವು ನೋಡಲಿಕ್ಕೆ ಉಂಟು. ಅದು ಮುಂದೆ ನೋಡುವ ವಾಸ್ತವವಾಗಿ. ಹಾಗಾಗಿ ಇಲ್ಲಿ ನೋಡಿದರೆ ಶರೀರೇಶು ಆಸತೆ ದೇವಾಹ
ಗ್ರಹ ಸೂರ್ಯಾದಯೋ ನವಗ್ರಹಗಳು ನಮ್ಮ ದೇಹದಲ್ಲಿದ್ದಾರೆ, ದೇವತೆಗಳಿದ್ದಾಗಿ ನಾವು ತತ್ವನ್ಯಾಸ ಮಾಡ್ತೇವೆ, ಗ್ರಹನ್ಯಾಸ ಮಾಡ್ತಾ ಇಲ್ಲ. ಹಾಗೆ ಈ ಬಾರಿ ನಾವು ಚಿಂತನೆ ಮಾಡಲಿಕ್ಕಿರುವಂಥದ್ದು ಗ್ರಹನ್ಯಾಸ. ತಸ್ಮಾತ್ತೇಷು ಪ್ರಶಾಂತೇಷು ದೇಹ ಶಾಂತಿ ಭವೇತ್ನ. ನಮ್ಮ ದೇಹಕ್ಕೆ ಘಾಸಿ ಯಾಕೆ ಆಗ್ತದೆ ಕೇಳಿದರೆ ನಮ್ಮದು ಗ್ರಹ ಶಾಂತಿ ಸಮಯ ಇಲ್ಲ ಅಂತ. ನಾವು ಗ್ರಹಗಳಿಗೆ ಒಳ್ಳೆಯ ರೀತಿಯಿಂದ ಅನುಕೂಲ ಆಗುವ ಪರಿಸ್ಥಿತಿಯನ್ನು ಮಾಡಿಕೊಳ್ಳಿಲ್ಲ, ಆದ್ದರಿಂದ ದೇಹದಲ್ಲಿ ಜಾಮ ಆಗ್ತದೆ. ಎಲ್ಲಿ ಆಗ್ತದೆ ಕೇಳಿದರೆ ಹೃದಯಾಧೋ ರವಿನ್ಯಸ್ಯ, ಹೃದಯದ ಕೆಳಗೆ ರವಿ ಇದ್ದಾನೆ. ಹೊಟ್ಟೆಯ ವಾಸ್ತವವಾದ ಸಂಗತಿ ಒಂದು ದೃಷ್ಟಿಯಿಂದ. ಯಾಕೆಂದರೆ ಇಡೀ ಮಳೆ ಸುರಿಸಲಿಕ್ಕೆ ಕಾರಣ ವೃಷ್ಟಿಪ್ರದ ಅದು ಸೂರ್ಯ. ಅದರಿಂದ ಮಳೆಯಿಂದಾಗಿ ಬೆಳೆ, ನಮ್ಮ ಊಟ. ಹಾಗೆ ಹೊಟ್ಟೆ ತುಂಬುವುದು ಎನ್ನುವುದು ಇಲ್ಲೇ ಇರಲಿಕ್ಕಾಗಿ ಸೂರ್ಯ ಎಲ್ಲಿದ್ದಾನೆ ಕೇಳಿದರೆ ಹೃದಯದಿಂದ ಕೆಳಭಾಗದಲ್ಲಿ ಸೂರ್ಯ ಇದ್ದಾನೆ. ಅವನು ತೇಜಸ್ಸನ್ನು ಅಗ್ನಿಗೆ ಕೊಡುವ ಮೂಲಕ ವೈಶ್ವಾನರನನ್ನಾಗಿಸಿ ಅಗ್ನಿಯನ್ನಾಗಿಸಿ ನಮ್ಮ ಆಹಾರಕ್ಕೆ ಪಚನಕ್ಕೆ ವ್ಯವಸ್ಥೆ ಮಾಡ್ತಾನೆ. ಕಾಲದಲ್ಲಿ ಹೊರಗೆ ಅವನು ಮಾಡ್ತಾನೆ, ತಿನ್ನುವವರೆಗೆ. ತಿನ್ನ ನಂತರ ಒಳಗೆ ಅವನ ಅಸಿಸ್ಟೆಂಟ್ ಇದ್ದಾರೆ, ತೇಜಸ್ಸು ಇದೆ. ಹೊರಗಿನ ಎಲ್ಲ ಶಕ್ತಿಗಳನ್ನು ಬೆಳೆಸಿಕೊಡುವವ ಸೋಲಾರ್ ಎನರ್ಜಿ ಎಲ್ಲಿದೆ ಕೇಳಿದರೆ ನಾವು ಉಣ್ಣುವ ಆಹಾರಗಳಲ್ಲಿದೆ ಅನ್ನೂ ತಿಳ್ಕೊಳ್ಬೇಕು. ಆದ್ದರಿಂದ ಹೃದಯಾಧೋ ರವಿನ್ಯಸ್ಯ ಶೀರ್ಷ್ಣಿ ಸೋಮಂ, ಮನಸ್ಸಿನ ಪ್ರಧಾನವಾದ ವಸ್ತು, ಮೆದುಳಿನ ಕೇಂದ್ರ. ಹಾಗಾಗಿ ತಲೆಯಲ್ಲಿ ಸೋಮ ಇದ್ದಾನೆ. ನಮ್ಮದು ಇಷ್ಟೇ ನಡೆಯುವುದು. ಸೋಮ ಮೇಲ್ಗಡೆ ಇದ್ದಾನೆ, ಅವನು ತಂಪಾಗಿಸುವವ. ಹೊಟ್ಟೆ ಸೂರ್ಯ ಇದ್ದಾನೆ, ಅವನು ಬಿಸಿ ಮಾಡುವವ. ಬಿಸಿ ತಂಪಾದರೆ ಕಷ್ಟ, ತಂಪು ಬಿಸಿ ಆದರೆ ಕಷ್ಟ. ಸೋಮ ಬಿಸಿ ಆಗಬಾರ್ದು, ತಲೆ ಬಿಸಿ ಆಗ್ತದೆ. ಹೊಟ್ಟೆ ತಣ್ಣಗಾಗಬಾರ್ದು, ಅವನು ಸಾಯಲಿಕ್ಕೆ ಹೋಗ್ತಾನೆ. ಊಟ ಚೆನ್ನಾಗಿರಲಿ, ತಲೆ ಕಾಮಿರಲಿ, ಶಾಂತವಾಗಿರಲಿ. ಎಷ್ಟು ಚೆನ್ನಾಗಿ ಈ ಗ್ರಹಗಳ ಸ್ಥಿತಿಯನ್ನು ಹೇಳುವಾಗ ಅದ್ಭುತವಾದ ಒಂದು ಸೈನ್ಸ್ ಇರ್ತದೆ. ಅದರೊಟ್ಟಿಗೆ ದೃಶೋಹ ಕುಚಂ, ಕಣ್ಣಿನಲ್ಲಿ ಕುಚ ಇದ್ದಾನೆ, ಮಂಗಳ ಇದ್ದಾನೆ. ಮಂಗಳನನ್ನು ಅಮಂಗಳನೂ ಅಂತೇವೆ ನಾವು, ಅವನು ಮಂಗಳನೂ ಓದಾಗ್ತಾನೆ. ಅಂದ ಕುಜ ಕಣ್ಣು ಕೆಂಪಿರಬೇಕೆ, ಕುಜ ಕೆಂಪೇ ಇರ್ತಾನೆ. ಕೆಂಪು ಹೋದರೆ ಕಷ್ಟ, ತೀರಾ ಕೆಂಪಲ್ಲ, ಮತ್ತು ಸಹಜವಾದ ಕೆಂಪು ರಕ್ತಛಾಯೆ ಕಣ್ಣಿನ ಇದ್ದರೆ ಭಾಳ ಚಂದ, ಮಂಗಳನಾಗಿದ್ದಾನೆ ಅಂತ ಅರ್ಥ. ಕಣ್ಣು ಚೆಲುವನ್ನು ಮಾಂಗಲ್ಯವನ್ನು ಹೇಳುತ್ತದೆ. ಹಾಗೆ ಕೆಲವೊಮ್ಮೆ ಕೆಲವರ ದೃಷ್ಟಿ ಅದು ಕೆಟ್ಟದ್ದು ಆಗಿರ್ತದೆ, ಅವ್ರು ನೋಡಿದರೆ ಅಮಂಗಳವೂ ಆಗುತ್ತೆ. ಅದರಿಂದ ಕಣ್ಣಿನಲ್ಲಿ ಇಬ್ಬರು ಇರಲಿಕ್ಕೆ ಕಾರಣ ಕುಜನ ಎರಡು ಪ್ರಕಾರಲ್ಲಿ ಕಾಣ್ತದೆ. ಹೃದಯ ಶುಕ್ರಂಚ, ಹೃದಯದಲ್ಲಿ ಶುಕ್ರಾಚಾರ್ಯ ಇದ್ದಾನೆ, ಶುದ್ಧ ಬ್ರಹ್ಮ ತೇಜಸ್ಸಿನ ವಾಸ್ತವವಾಗಿದ್ದಾನೆ. ಮಧ್ಯೆ ಬುಧಂ, ಇನ್ನೂ ಒಳ್ಳೆಯ ಜ್ಞಾನ ಪೂರ್ಣ ಇರೋದು ಮಧ್ಯ ಹೃದಯದಲ್ಲಿ ಬುಧ ಇರಲಿಕ್ಕೆ ಹೋಗಿ. ಕಂಠೆ ಬೃಹಸ್ಪತಿ, ಶುದ್ಧವಾದ ಮಾತು ಪೆಟ್ಟಿಗೆ ಇರುವುದಲ್ಲಿ ಗುರು ಇಲ್ಲಿದ್ದಾನೆ. ಮಾತು ಭಾರಪೂರ್ಣವಾಗಿರಲಿಕ್ಕೆ ಬೃಹಸ್ಪತಿ ಎಲ್ಲವನ್ನೂ ಹೊತ್ತವ. ನಾಭೌ ಶನೈಶ್ಚರಂ ಇಂದ್ಯಾತ್, ಕೆಳಗೆ ನಾಭಿಯಲ್ಲಿ ಮೂಲಾಧಾರಕ್ಕಿನ್ನೂ ಗ್ಲ್ಯಾಂಡ್ಸಿಗೆ ಬರ್ತಾನವ. ಹಾಗಾಗಿ ನಾಡಿ ಚಕ್ರದಲ್ಲಿ ಶನಿ ಇದ್ದಾನೆ ವಾಸ್ತವಕ್ಕೆ ಬರಲಿಕ್ಕೆ. ಹಾಗಾಗಿ ನಾಭಿಯಲ್ಲಿ ಶನಿ ಇದ್ದಾನೆ. ಹಾಗಾಗಿ ಫುಲ್ ಕಂಟ್ರೋಲ್ ವಾಸ್ತವವಾಗಿ. ನಾಭಿಯಿಂದ ಕೆಳಗೆ ಅವನ ಪಾರುಪತ್ಯ ಜಾಸ್ತಿ, ಆದ್ದರಿಂದ ಕಾಲು ನೋವೆಲ್ಲ ಕೊಡುವುದು ಅವನೇ. ಶನಿ ಅಂದಾಗ ನಿಧಾನಕ್ಕೆ ಹೋಗುವ ಅಂತ, ಕೆಲಸ ಆಗ್ತದೆ ನಿಧಾನ ಆಗುತ್ತೆ ಅಂತ. ಮತ್ತು ವಕ್ತ್ರೇ ರಾಹು, ಮೋರೆಯಲ್ಲಿ ರಾಹು ಇದ್ದಾನೆ. ಕೊನೆಗೆ ಕೇತುಂ ಪದದ್ವಯೇ, ಕಾಲಿನ ತುದಿಯಲ್ಲಿ ಎರಡಲ್ಲಿ ಕೇತು ಇದ್ದಾನೆ. ಅದರಿಂದ ಕೀರ್ತಿ ಪಡೀಲಿಕ್ಕೆ ಅಲ್ಲಿದ್ದಾನೆ. ರಾಹು ಮೋರೆಯಲ್ಲಿದ್ದಾನೆ. ಮೇಲಿಂದ ಕೆಳಗಿನವರೆಗೂ ರಾಹು ಕೇತುಗಳು. ಗ್ರಹಣ ಅಂದರೆ ಈಗ ಬಂತೀಗ ಅವರಿಬ್ಬರು ಎಲ್ಲಿದ್ದಾರೆ ಕೇಳಿದರೆ ಪೂರ್ತಿ ಅವರು ಮೋರೆಯಲ್ಲಿಯೂ ನಿಂತಿಲಿಕ್ಕೆ ಹೋಗಿ ಚಂದ್ರನನ್ನು ಮುಡುತ್ತಾನೆ, ಕಾಲಿನಲ್ಲಿ ನಿಲ್ಲಕ್ಕೆ ಹೋಗಿ ಸೂರ್ಯನನ್ನು ಕವರ್ ಮಾಡ್ತಾನೆ. ಹಾಗಾಗಿ ರಾಹುಕೇತುಗಳು ಇಡೀ ದೇಹವನ್ನು ಕವರ್ ಮಾಡ್ತಾರೆ ಒಂದು ದೃಷ್ಟಿಯಿಂದ. ಇಷ್ಟು ಇಡೀ ದೇಹದ ಬಗ್ಗೆ ಒಂದು ರೀತಿಯಿಂದ ನಾನು ಮಾತಾಡಿದರೆ ಬ್ರಹ್ಮಾಂಡ ಪುರಾಣದ ಹಿನ್ನೆಲೆಯಲ್ಲಿ, ಸ್ಕಂದ ಪುರಾಣದ ಹಿನ್ನೆಲೆಯಲ್ಲಿ, ಅಂದರೆ ಇದೆಲ್ಲ ವ್ಯಾಸರ ಕೊಡುಗೆಗಳು ವಾಸ್ತವವಾಗಿ. ಇವನ್ನೆಲ್ಲ ನೋಡಿದರೆ ಮಾತ್ರ ಸಿಗುವುದು. ಇದನ್ನು ಯಾರೂ ನೋಡಿಕೊಂಡದ್ದಿಲ್ಲ, ಹೇಳಲಿಕ್ಕೆ ಹೊರಡ್ತಾರೆ ಅಷ್ಟೇ. ಆದರೆ ಎಲ್ಲಿದ್ದಾರೆ ಸೂರ್ಯಚಂದ್ರರನ್ನು ಗಮನಿಸುವ, ಆದರೆ ಉಳಿದವರು ಎಲ್ಲಿ ಸಿಗ್ತಾರೆ ಅನ್ನೋದು ಯಾರು ಹೇಳಲಿಕ್ಕೆ ಹೋಗುವುದಿಲ್ಲ. ಸೂರ್ಯ ಯದ್ ದಕ್ಷಿಣಂ ನೇತ್ರಂ ಚಂದ್ರ ವಾಮಮುದಾಹೃತಂ, ಕನ್ನಡದಲ್ಲಿ ಬರೆದಿದ್ದೇನೆ ನಾನು. ಬಲಕಣ್ಣು ಎಡಕಣ್ಣು ಅಂತ ಇಬ್ಬರು ಎಲ್ಲಿದ್ದಾರೆ. ಇದು ಸಾಮಾನ್ಯವಾಗಿ ಆಚಮನ ಮಾಡುವವರಿಗೆ ನ್ಯಾಸ ಮಾಡಿಕೊಳ್ಳುವಾಗ ಅರ್ಥ ಆಗುತ್ತೆ. ಇದೊಂದು ಮಾಡ್ತಾರೆ ಅವರು, ಸೂರ್ಯಾಯ ನಮಃ ಚಂದ್ರಾಯ ನಮಃ ಅಂತ. ಅದರ ಬಗ್ಗೆ ತುಂಬ ಜಿಜ್ಞಾಸೆಗಳಿವೆ, ಚಿಂತನೆಗಳಿವೆ. ಆದರೆ ಗ್ರಹಗಳು, ನವಗ್ರಹಗಳು ನವದ್ವಾರದಲ್ಲಿರುವ ವಿಷಯ ಇದು. ಇದೊಂದು ದೊಡ್ಡ ವಿಷಯ. ಹಿಂದಿನ ಕತೆ ಬೇರೆ, ಈ ವಿಷಯ ಬೇರೆ. ಸ್ಕಂದ ಪುರಾಣ ಹೇಳ್ತದೆ, ನವದ್ವಾರೇ ಪುರೇ ದೇಹಿ ಅಂತ. ಈ ದೇಹದಲ್ಲಿ ಜೀವ ಇದ್ದಾನೆ. ಈ ದೇಹ ಎಷ್ಟಿದೆ ಕೇಳಿದರೆ ಅದಕ್ಕೆ 9 ಬಾಗಿಲಿದೆ, 9 ಪೊಟರೆಗಳಿವೆ, 9 ಲೂಫೋಲ್ಸ್ಗಳಿವೆ ವಾಸ್ತವವಾಗಿ. ಮೇಲಕ್ಕೆ ಏಳಿದೆ, ಕೆಳಕ್ಕೆ ಎರಡಿದೆ. ಕಣ್ಣೆರಡು, ಕಿವಿ 2, ಮೂಗೆರಡು, ಬಾಯೊಂದು, ಮೇಲಿನ ದ್ವಾರಗಳು ಸಪ್ತದ್ವಾರಗಳು ಸಪ್ತಗ್ರಹಗಳಿಗೆ. ರಾಹುಕೇತುಗಳಿಗೆ ಕೆಳಗಿನ ದ್ವಾರಗಳು ಮೂತ್ರೇಂದ್ರಿಯ ಮತ್ತು ಮಲೇಂದ್ರಿಯ. ಮಲ ಹೋಗುವ ದ್ವಾರದಲ್ಲಿ ರಾಹು ಇದ್ದಾನೆ,
ಮೂತ್ರಕ್ಕಾಗಿ ಕೇತು ಇದ್ದಾನೆ. ಇವರಿಬ್ಬರು ದೇಹದಲ್ಲಿ ಕ್ಲೀನಿಂಗ್ ಪ್ರೋಸೆಸ್ಸಲ್ಲಿದ್ದಾರೆ. ಹಾಗಾಗಿ ರಾಹುಕೇತುಗಳು ಯಾಕೆ ಕೇಳಿದರೆ, ರಾಹುಕೇತುಗಳಿಲ್ಲಿದ್ದರೆ ತಿಂದದ್ದೆಲ್ಲ ಯಾಕೆ ಅಂತ ಕೇಳುತ್ತೇವೆ. ಹಾಗಾಗಿ ಅವರು ಬೇಕು, ಹೋಮ ಮಾಡುವ ಕೆಲವರು ಕೇಳ್ತಾರೆ ರಾಹುಕೇತುಗಳಿಗೆ ಎಂಥದೇ ಕೊಡೋದು ಮಾರೆ, 7 ಜನರಿಗೆ ಕೊಟ್ಟರೆ ಆಗದ ಅಂತ. ಕೊಟ್ಟರೆ ಆಗತ್ತೆ, ಆದರೆ ಬ್ರಹ್ಮದೇವನೇ ಮಾಡಿದ್ದಾನಲ್ಲ ಅವನನ್ನು ಗ್ರಹವನ್ನಾಗಿಸಿ ಮತ್ತೆಂತ ಮಾಡೋದು. ಅದರಿಂದ ಅವರ ಬಗ್ಗೆ ಚಿಂತನೆ ನಾನು ಮಾಡುತ್ತಾ ಇಲ್ಲ. ಒಟ್ಟು ಪ್ರೆಸೆಂಟ್ ಮಾಡಿದ್ದಾರೆ ಸ್ಕಾಂದ ಪುರಾಣದಲ್ಲಿ. ವೇದವ್ಯಾಸರು ಹೇಳ್ತಾ ಇದ್ದಾರೆ, ಭೌಮಶ್ಚೈವ ಬುಧಶ್ಚೈವ ನಾಸಿಕೆ, ಮೂಗಿನಲ್ಲಿ ಅವರಿಬ್ಬರು ಕುಜ ಮತ್ತು ಬುಧ. ಅದು ಕ್ರಮ ಪ್ರಕಾರ ಆಗಿ ಸೂರ್ಯ ಚಂದ್ರ ಮಂಗಳ ಬುಧ ಅಂತ ಕ್ರೊನಾಲಾಜಿಕಲಿ ಇದೆ, ಕ್ರಮಬದ್ಧತೆ ಇದೆ ನಮ್ಮ ದೇಹದಲ್ಲಿ. ಇಡೀ ಮೋರೆಯಲ್ಲಿರುವ ಬಗೆಯವರು ಗುರು ದಕ್ಷಿಣೇ ಕರ್ಣೆ ವಾಮಕರ್ಣೆ ತಥಾ ಭೃಗು. ಗುರು ಮತ್ತು ಶುಕ್ರ ಬಲ ಎಡ ಕಿವಿಗಳಲ್ಲಿ, ಅದರಿಂದ ಒಳ್ಳೆಯದು ಕೇಳಲಿಕ್ಕೆ ಕೆಟ್ಟದ್ದು ಕೇಳಲಿಕ್ಕೆ. ಸುರಾಚಾರ್ಯ ಅಸುರಾಚಾರ್ಯ ಇಬ್ಬರೂ ಇದ್ದಾರೆ, ಇಬ್ಬರಿಗೂ ನಾವು ಕಿವಿ ಕೊಡುತ್ತೇವೆ. ಯಾರಾದರೂ ಬೈದರೂ ಭಾರಿ ಖುಷಿಯಾಗುತ್ತೆ, ಅವನು ಇನ್ನೂ ಬೈಬೇಕಿತ್ತು ಅನ್ನಿಸ್ತದೆ. ಯಾರು ಹೊಗಳಿದ್ರು ಖುಷಿಯಾಗುತ್ತೆ, ಭಾರಿ ಒಳ್ಳೇದಿದ್ದಾರಲ್ಲ ಅಂತ. ಎರಡಕ್ಕೂ ಸೈ ನಾವು ತಲೆ ಇಬ್ಬರಿಗೂ ಅಲ್ಲಾಡಿಸ್ತೇವೆ, ಆಚೆಗೂ ಅಲ್ಲಾಡಿಸ್ತೇವೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದಕ್ಕೆಲ್ಲ ಕಾರಣ ಅವರಿಬ್ಬರ ಕಥೆ ಅಂತ ಎಷ್ಟು ಜನ ಗೊತ್ತಿಲ್ಲ ನಮಗೆ. ಮುಖೇ ಶನೈಶ್ಚರ ಪ್ರೋಕ್ತ. ಇನ್ನು ಮೋರೆ, ಅದು ಮೋರೆಯಲ್ಲಿ ಬಾಯಿ, ಮುಖ ಅಂದರೆ ಬಾಯಿ ತುಂಬ ಮಾತಾಡ್ತೇವೆ ಹೇಳೋದಿಲ್ಲ ಹಾಗೆ. ಬಾಯಿಯಲ್ಲಿ ಶನಿ ಇದ್ದಾನೆ, ಆದ್ದರಿಂದ ಮೆಲ್ಲಕ್ಕೆ ಹೆಚ್ಚಿನವರು ಮಾತಾಡಿದ್ರೆ ತಪ್ಪೇ ಮಾತಾಡೋದು, ಹೇಸಿಗೆಯೇ ಮಾತಾಡೋದು. ಹಾಗಾಗಿ ಅವನು ಕಬ್ಬಿಣದ ರಾಶಿಯಲ್ಲಿ ಇರುವವ. ಚಿನ್ನ ಬೆಳ್ಳಿ ಎಲ್ಲ ಮಾತಾಡೋದಿಲ್ಲ, ಮಾತಿನಲ್ಲಿ ಬಂಗಾರ ಮಾತಿನಲ್ಲಿ ಬೆಳ್ಳಿ ಬಂದರೆ ಭಾರಿ ಚಂದ. ಆದರೆ ಶನಿ ಇರಲಿಕ್ಕೆ ಹೋಗಿ ಮಾತು ಅದು ಚೆನ್ನಾಗಿಲ್ಲ. ಕೊನೆಗೆ ಕುದೇರಾಹು ಪ್ರಕೀರ್ತಿತಃ ಕೇತುರಿಂದ್ರಿಯಗ ಪ್ರೋಕ್ತಃ ಗ್ರಹ ಸರ್ವೇ ಶರೀರಗಾ. ಕಲಿಬೇಕಾದ್ದು ನಿಜವಾಗಿ. ಗ್ರಾಚಾರ ಕೆಟ್ಟಿದ್ದು ಹೇಳುವವರಿಗೆ ಇದು ನಿತ್ಯ ಹೇಳಲಿಕ್ಕಿರುವಂಥದ್ದು, ಎಲ್ಲೆಲ್ಲಿ ಯಾರಿದ್ದಾರೆ ಅಂತ. ಹಾಗಾಗಿ ಸೂರ್ಯಾಯ ನಮಃ ಚಂದ್ರಾಯ ನಮಃ ಮಾತ್ರ ಆಗುವುದಿಲ್ಲ. ಕುಜಾಯ ನಮಃ ಬುಧಾಯ ನಮಃ ಬೃಹಸ್ಪತಿಯ ನಮಃ ಶುಕ್ರಾಯ ನಮಃ ಶನಯ ನಮಃ ರಾಹವೇ ನಮಃ ಕೇತವೇ ನಮಃ. ಗ್ರಹನ್ಯಾಸ ಕಲಿಬೇಕಾದ್ದು, ಮಾಡಬೇಕಾದ್ದು, ತಿಳಿಬೇಕಾದ್ದು, ಅರ್ಥೈಸ್ಕೊಳ್ಬೇಕಾದ್ದು. ಹೇಳಿಕೊಟ್ಟಿದ್ದಾರವರು, ಅದನ್ನು ಮುಂದುವರಿಸುವವರಿಲ್ಲ, ದಾನ ಮಾಡುವವರಿಲ್ಲ, ಸಬ್ಜೆಕ್ಟ್ ಕೊಡುವವರಿಲ್ಲ. ಸುಲಭವಾಗಿ ಸಿಗುತ್ತೆ ಅಂತ ಸ್ವಾಮಿಗಳು ಸುಮಾರು ಸೀಟಾಗಿ ಕುಳ್ಳಿರಿಸಿದ್ದಾರೆ, ಆದರೆ ಬರಬೇಕಲ್ಲ. ನೆಕ್ಸ್ಟ್ ಪ್ರಶಾಂತೇಶು ಅಂತ ಹಿಂದೆ ವಾಕ್ಯ ಬಂತು ಬ್ರಹ್ಮಾಂಡ ಪುರಾಣದಲ್ಲಿ. ಅವರೆಲ್ಲ ಖುಷಿಯಲ್ಲಿದ್ದರೆ ನಮ್ಮ ದೇಹ ಖುಷಿಯಲ್ಲಿ ಇರ್ತದೆ ಅಂತ. ಎಲ್ಲೆಲ್ಲಿದ್ದಾರೆ ನೋಡಿಕೊಂಡಾಯಿತು. ಶಾಂತಿ ಮಾಡೋದು ಹೇಗೆ ಕೇಳಿದರೆ ಅದರ ಬಗ್ಗೆ ಒಂದು ಕೆಲವು ಮಾತುಗಳು ಮತ್ಸ್ಯ ಪುರಾಣದಲ್ಲಿ ಅಗ್ನಿ ಪುರಾಣದಲ್ಲಿ ಬಂದ ಕೆಲವು ಮಾತುಗಳುಂಟು. ಸುಮ್ಮನೆ ನೋಡಲಿಕ್ಕೆ ಆಚೆ ಕಡೆಯಿಂದ ಕೇತು ಹೇಗೆ ಆಕ್ರಮಣ ಮಾಡ್ತಾನೆ ಈ ಬಾರಿ, ಚಂದ್ರನನ್ನು ಹೇಗೆ ಮುಡ್ತಾನೆ ಹೇಳಲಿಕ್ಕೋಸ್ಕರ ಇಬ್ಬರು ನಿಲ್ಲಿಸಿದ್ದೇನೆ. ನಮಗಿಬ್ಬರು ಸಾಕು ಅಂತ ಹೇಳಲಿಕ್ಕೋಸ್ಕರ ಕೊನೆಗೆ ಗೆರೆ ಕೊಟ್ಟಿದ್ದೇನೆ. ಗ್ರಹಾ ಗಾವೋ ನರೇಂದ್ರಾಶ್ಚ ಬ್ರಾಹ್ಮಣಾಶ್ಚ ವಿಶೇಷತಃ ಪೂಜಿತಾ ಪೂಜೆಯಂತ್ಯೇತೆ ನಿರ್ದಹಂತಿ ಅವಮಾನಿತಾ ಅಂತ. ಹೇಗೆ ಗೋವುಗಳು ಚಂದ ಸಾಕಿದರೆ ಒಳ್ಳೆ ಹಾಲು ಕೊಡ್ತಾರೆ, ಎಲ್ಲ ದೇವತೆಗಳು ನಮಗೆ ಅನುಗ್ರಹ ಮಾಡುತ್ತಾರೆ. ಅದೇ ಕಟ್ಟಿಯಾಗಿ ಬಡಿಲಿಕ್ಕೆ ಹೋದರೆ ಶಾಪದಲ್ಲಿ ಸಾಯಬೇಕಾಗತ್ತೆ ನಾವು, ಮತ್ತು ಹಾಲು ಕುಡಿಲಿಕ್ಕೆ ಆಗೋದಿಲ್ಲ ನಮ್ಮ ಬದುಕಿನಲ್ಲಿ. ಅದರಿಂದ ಗ್ರಹಗಳು ಅದೇ ರೀತಿಯಾಗಿ ಒಳ್ಳೆಯ ರೀತಿಯಿಂದ ಅವರಿಗೆ ನಾವು ಪೂಜಿಸಿದರೆ ನಮಗೆ ಅನುಕೂಲಕರ ಆಗ್ತಾರೆ, ಇಲ್ಲಾದರೆ ಪೆಟ್ಟು ಹೊಡಿತಾರೆ ಅಂತ. ಹೇಗೆ ಪೂಜಿಸು ಅಂದರೆ ಪೂಜಾ ಸ್ತುತಿ ಪ್ರಣತಿವಿಹಿ 3 ಶಬ್ದ ಹಾಕಿದ್ದಾರೆ ಅವರು. ಸ್ತೋತ್ರ ಮಾಡಿ ದಿನ ಹೇಳಿ, ಗ್ರಹ ಸ್ತೋತ್ರ, ನವಗ್ರಹ ಸ್ತೋತ್ರ ನಾನು ಕೊಟ್ಟಿದ್ದೇನೆ ಗ್ರಹ ಸಮೀಕ್ಷೆಯಲ್ಲಿ ಚಂದ ಮಾಡಿ, ಅರ್ಥವೂ ಕೊಟ್ಟಿದ್ದೇನೆ. ಪ್ರಣತಿವಿಹಿ ನಮಸ್ಕಾರ ಮಾಡಿ ತಲೆ ಬಗ್ಗಿಸಿ ಅಂತಾರೆ. ಆಗ ಗ್ರಹಗಳು ನಿಮಗೆ ಕುರುವಂತಿ ಅನಿಷ್ಟಗತೆಯೋಪಿ ಜನಸ್ಯ ಲಕ್ಷ್ಮೀ. ಅವರು ತಪ್ಪು ದಾರಿಯಲ್ಲಿದ್ದರೂ ಹುಟ್ಟುವಾಗ ನಮಗೆ ವಿಶೇಷವಾದ ಸಂಪತ್ತನ್ನು ಕೊಡ್ತಾರೆ. ಎಷ್ಟೆಲ್ಲ ಮಾಡಲಿಕ್ಕೆ ಉಂಟು ಕೇಳಿದರೆ ನಂಬರ್ ಹಾಕಿದ್ದೇನೆ 9 ಜನರಿಗೆ ಲೆಕ್ಕಾಚಾರದಲ್ಲಿ. ಜಪೈಹಿ ಪ್ರಣಾಮೈಹಿ ಸ್ತೋತ್ರೈಶ್ಚ ತರ್ಪಣೈಹಿ ತೋಷಯದ್ ಗ್ರಹಾನ್ ಪ್ರದಕ್ಷಿಣೈಹಿ ಆಹುತಿಭಿಹಿ ಅರ್ಚನೈಹಿ ದಾನ ಚಿಂತನೈಹಿ. ಕೊನೆಯ ಈ ಸರ್ತಿ ನಾವು ಸೇರಿದ್ದು ಚಿಂತನೆಗೆ. ಗ್ರಹ ಚಿಂತನೆ ಮಾಡುವುದು ಒಂದು ದೃಷ್ಟಿಯಿಂದ ಗ್ರಹಚಾರ ಪರಿಹಾರವೇ. ಅದಕ್ಕೆ ಸಂಬಂಧಪಟ್ಟಂತೆ ದಾನ, ಅರ್ಚನೆ, ಆಹುತಿ ಅಗ್ನಿಮುಖದಲ್ಲಿ, ಆನಂತರ ಪ್ರದಕ್ಷಿಣೆ, ಮತ್ತು ಅವುಗಳ ಬಗ್ಗೆ ವಿಶೇಷವಾದಂಥ ತರ್ಪಣ, ಸೇವೆ, ಸ್ತೋತ್ರ ಇವೆಲ್ಲ ಮಾಡಲಿಕ್ಕೆ ಬರ್ತದೆ. 9 ಪ್ರಕಾರದಲ್ಲಿ ಉಂಟು ಎನ್ನುವುದೊಂದು ವಿಶೇಷ ಅಗ್ನಿಪುರಾಣ ಗ್ರಹಿಸುವ ಲೆಕ್ಕಾಚಾರ. ಶ್ರೀಕಾಮ ಶಾಂತಿಕಾಮೋ ವಾ ಗ್ರಹಯಜ್ಞಂ ಸಮಾರಭೇತ್. ಯಜ್ಞ ಅಂದರೆ ಪೂಜೆ ಅಂತ ಅರ್ಥ, ವಿಶೇಷವಾದ ಸಮಾರಾಧನೆ. ಆಹುತಿ ಅಗ್ನಿಯಲ್ಲೇ ಆಗಬೇಕು ಅಂತಿಲ್ಲ, ಯಜ್ಞ ಶಬ್ದಕ್ಕೆ ಪೂಜೆ ಅಂತ ಅರ್ಥ. ಗ್ರಹಗಳಿಗೆ ಪೂಜೆ ಮಾಡಬೇಕು, ಸಂಪತ್ತು ಬರಲಿಕ್ಕೂ ನಮಗೆ ಸರಿಯಾಗಲಿಕ್ಕೂ. ಪ್ಲಸ್ ಆ್ಯಂಡ್ ಮೈನಸ್ ಎರಡು, ಮೈನಸ್ ಹೋಗಬೇಕು, ಪ್ಲಸ್ ಆಗಬೇಕು. ಶ್ರೀಕಾಮ ಸಂಪತ್ತು ಬರಬೇಕು, ಶಾಂತಿ ಕಾಮ ಆದ ತೊಂದರೆಗಳು ಹೋಗಬೇಕು, ಶಾಂತಿ ಆಗಬೇಕು. ನಮಗೆ 2 ಪ್ರಕಾರಕ್ಕೂ ಸಹ ತೊಂದರೆ ಹೋಗಲಿಕ್ಕೂ ಸಂಪತ್ತು ಬರಲಿಕ್ಕೂ, ಆಪತ್ತು ನಿವೃತ್ತಿಗೂ ಸಂಪತ್ತಿನ ಪ್ರಾಪ್ತಿಗೂ ಗ್ರಹಗಳ ಸಮಾರಾಧನೆ ಸರಿಯಾಗಿದೆ. ಎಷ್ಟನ್ನೆಲ್ಲ ಮುಟ್ಟುವ ಅಂದರೆ ಇವತ್ತು ಗ್ರಹಣಕ್ಕೆ ಬಂದಾಗ ಇಬ್ಬರೇ ನಮಗೆ ಕೈಗೆ ಸಿಕ್ಕಿತ್ತು. ಆದ್ದರಿಂದ ಎಷ್ಟೇ ಯದಾ ದೂಷ್ಯ ಸತಂ ಯತ್ನೇನ ಪೂಜೆ. ಇದು ಭಾರಿ ವಿಚಿತ್ರವಾದಂಥ ಒಂದು ಮಾತು. ಯಾರು ವಿಷಯದಲ್ಲಿ ನಮಗೆ ಸರಿ ಇಲ್ಲವೋ, ಹುಟ್ಟುವಾಗಲೋ ಗ್ರಹಚಾರದಲ್ಲಿಯೋ ಈಗಿನ ನಡೆಯಲ್ಲಿಯೋ ಆ ಗ್ರಹ ಸರಿಯಿಲ್ಲ ಅಂತಾದರೆ ಅವನನ್ನು ಮಾತಾಡಿಸಿದ್ರೆ ಆಗತ್ತೆ.
ಅದರಿಂದ ಇದೊಂದು ಸೆಟ್ ಆದ್ದರಿಂದ 9 ಗ್ರಹ, ಒಬ್ಬನಿಗೆ ತಪ್ಪಾದರೆ 8 ಜನರಿಗೂ ಕಾಣಿಕೆ ಇಡಬೇಕು, ಅದೆಲ್ಲ ಬೇಕಾಗಿಲ್ಲ. ಅವರನ್ನೆಲ್ಲ ಸಾಮಾನ್ಯದ ಮಾತಿನಿಂದ ಮಾತಾಡಿಸಿ ಒಬ್ಬನನ್ನು ಸ್ಪೆಷಲ್ ಆಗಿ ಮಾತಾಡಿಸ್ತೇ ಬರ್ತದೆ ಅಂತ. ಹಾಗಾಗಿ ಗುರು ಶಾಂತಿ, ಶನಿ ಶಾಂತಿ, ಬುಧ ಶಾಂತಿ ಅಂತ ಸ್ಪೆಷಲ್ ಇದೆ. ಅವರನ್ನು ಮಾತ್ರವೇ ಕೇಂದ್ರೀಕರಿಸಿಕೊಂಡು ಮಾಡಲಿಕ್ಕೆ ಅದಕ್ಕೆ ಪ್ರಮಾಣ ಅವರ ಹತ್ರ ಇಲ್ಲದಕ್ಕೆ ನಾನು ಪ್ರಮಾಣ ಕೊಡ್ತಾ ಇದ್ದೇನೆ. ಎಷ್ಟೇ ಯದಾ ದೂಷ್ಯ, ಯಾರು ಯಾವಾಗ ದೋಷನಾಗಿ ನಮಗೆ ದೋಷಕಾರಕನಾಗಿ ಕಾಣುತ್ತಾನೋ ಸತಂ ಯತ್ನೇನ ಪೂಜ್ಯೇತ್, ಅವನು ಪ್ರಯತ್ನಪೂರ್ವಕವಾಗಿ ನೀವು ಸಮಾರಾಧನೆ ಮಾಡಿದ್ರೆ ಆಯಿತು. ಇದು ಯಾರು ಹೇಳಿದ್ದು ಅಂದರೆ ಬ್ರಹ್ಮಣ ಏಷಾಂಬರೋ ದತ್ತಃ ಪೂಜಿತಾ ಪೂಜಿತಸ್ಯ ಚ. ಇದು ಬ್ರಹ್ಮದೇವರೇ ತಾಕೀತು ಮಾಡಿದ ವಿಷಯ. ಚತುರ್ಮುಖನೇ ಹೇಳಿದ್ದು ಗ್ರಹಗಳಿಗೆ, ನೀವು ಅರಿಷ್ಟ ಸ್ಥಾನಗಳಲ್ಲಿ ನಿಂತರೆ ನಿಮಗೆ ಬೇಕಾದ ಶಾಂತಿ ಕರ್ಮವನ್ನು ಮನುಷ್ಯ ನಡೆಸಿಕೊಟ್ರೆ ನೀವು ಅವನಿಗೆ ಒಳ್ಳೆಯದನ್ನು ಮಾಡಬೇಕು ಅಂತ ದೇವರೇ ಒಂದು ಸಂವಿಧಾನ ಮಾಡಿದ್ದಾನೆ ಗ್ರಹಗಳಿಗೆ. ಹಾಗಾಗಿ ಎಲ್ಲರನ್ನು ಕರಿಬೇಕು, ಎಲ್ಲರದ್ದು ಒಟ್ಟಾಗಬೇಕು, ಆಗ ಬಹಳ ದೊಡ್ಡ ಮಟ್ಟ ಆಗ್ತದೆ, ಎಲ್ಲ ಕಷ್ಟ ಇಲ್ಲ. ಇದು ಪ್ರಮಾಣದಿಂದಾಗಿ ನಾವು ಇದನ್ನು ಸಡಿಲಿ ಮಾಡಿಕೊಂಡು ಚೆನ್ನಾಗಿ ಮಾಡಲಿಕ್ಕಾಗಿ ಗ್ರಹಣ ಕಾಲದಲ್ಲಿ ಆದ ಈ ವಿಪರೀತ ನಮಗೆ ಬೇಕೀಗ. ಗ್ರಸ್ತನಾಗುವವ ಚಂದ್ರ, ಗ್ರಹಣ ಮಾಡಲಿಕ್ಕೆ ಬಂದವ ನುಂಗಲಿಕ್ಕೆ ನಿಂತವ, ಅಡ್ಡ ಬರಲಿಕ್ಕೆ ಹೋದವ ಕೇತು. ಅದರಿಂದ ಅವರಿಬ್ಬರ ಶಾಂತಿ ಮಾಡಿಕೊಳ್ಳುವ ಮೂಲಕ ಕೆಲಸ ಮಾಡಲಿಕ್ಕೆ ಆಗ್ತದೆ ಅಂತ ನಾನು ನೇರ ಗ್ರಹಗಳ ಸ್ಟೆಪ್ಪಿನಿಂದ ಗ್ರಹಣದೆಡೆಗೆ ಇಳಿತಾ ಇದ್ದೇನೆ. ನೆಕ್ಸ್ಟ್, ಗ್ರಹಗಳು ಏನು ಕೇಳಿದರೆ ಒಂದು ದೃಷ್ಟಿಯಿಂದ ಗ್ರಹಗಳು ನಮಗೆ ಅರಿಷ್ಟ ಇದೆ ಅಂತ ಸೂಚನೆ ಮಾಡುವವರಷ್ಟೇ. ಮುಂದೆ ದಾರಿ ಸಣ್ಣದಾಗತ್ತೆ ಅಂತ ಅವರು ನ್ಯಾರೋ ಬೋರ್ಡ್ ತೋರಿಸ್ತಾರೆ. ಅಂದಕ್ಷಣ ಏನು, ಇನ್ನು ಮುಂದೆ ಹೋಗುವಾಗ ಸ್ವಲ್ಪ ಅಲರ್ಟ್ ಆಗಿರು, ಸ್ಟೇರಿಂಗ್ ಸರಿಯಾಗಿರಲಿ, ಯಾಕೆಂದರೆ ವಿಶಾಲವಾದ ರಸ್ತೆ ಇಲ್ಲ, ಇನ್ನು ಸ್ವಲ್ಪ ಕಂಜೆಸ್ಟ್ ಆಗ್ತದೆ, ರೆಡಿ ಆಗು ಅಂತ ಹೇಳಿಕೊಂಡಾಗಿ. ಹಾಗೆ ಅದು ಸೂಚನೆ, ಇಂಡಿಕೇಟರ್ಸ್. ಗ್ರಹಗಳು ಕೇವಲ ಅವರೇ ಬಂದು ನಮ್ಮ ಕಾಲು ಮುರಿಯುವುದಿಲ್ಲ, ಹೊಟ್ಟೆಗೆ ಹೊಡೆಯುವುದಿಲ್ಲ, ಬೆನ್ನು ಗುದ್ದುವುದಿಲ್ಲ, ತಲೆ ತಿರುಗಿಸುವುದಿಲ್ಲ, ಕಾಲು ಎಳೆಯುವುದೂ ಇಲ್ಲ. ಹಾಗೆ ತಿಳ್ಕೊಳ್ಬೇಡಿ. ಮತ್ತೆ ನನಗೆ ಮಾರ ಶನಿ ಕಾಟ ಮೊನ್ನೆಯಿಂದ ಶುರುವಾಯಿತು ಹಾಗೆಲ್ಲ ಹೇಳಬೇಡಿ. ಶನಿ ಕಾಟವನ್ನು ಮೊನ್ನೆಯಿಂದ ಸೂಚನೆ ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ದಟ್ ಈಸ್ ಬೆಸ್ಟ್ ವಾರ್, ವಾಕ್ಯ ಹೇಳುವ ಕ್ರಮ ಹಾಗೆ. ಹಾಗಾಗಿ ಕರ್ಮವನ್ನು ನಮ್ಮ ಗ್ರಹಗಳು ಸಹ ಆಯಾ ಕರ್ಮಕ್ಕನುಗುಣವಾಗಿ ಸೂಚನೆ ಕೊಡ್ತಾರೆ ಹೊರತು ಅವರು ಸಿಕ್ಕಾಪಟ್ಟು ಇಷ್ಟ ಬಂದಾಗೆ ಬೋರ್ಡ್ ಹಾಕುವುದಿಲ್ಲ ದಾರಿಯಲ್ಲಿ. ಇಲ್ಲಿ ಸಪೂರ ಇದೆ, ಇಲ್ಲಿ ತೋರ ಇದೆ ಅಂತ ಇಷ್ಟ ಬಂದಲ್ಲಿ ಹಾಕೋದಲ್ಲ. ಎಲ್ಲಿ ಇರ್ತದೆ ಅಲ್ಲಿ ಮಾತ್ರ ಹಾಕಬೇಕು. ಹೊರಡುವಾಗಲೇ ಎಲ್ಲ ರಸ್ತೆ ಸಮ ಇಲ್ಲ, ಎಲ್ಲ ಬಿದ್ದೋಗಿದೆ, ಆಚೆ ಇಲ್ಲ, ಎಲ್ಲಿ ಬಿದ್ದೋಗಿದೆ ಅಲ್ಲಿ ಹೇಳಿ, ಅಲ್ಲಿ ಅಲರ್ಟ್ ಆಗಿ ಹೋಗುವ ಕ್ರಮ ಆಗಿ. ಮತ್ತು ಇಲ್ಲಿ ನೀರು ಸಿಗ್ತದೆ, ನೀರಿನ ಚಿತ್ರ ಹಾಕಿರ್ತಾನೆ, ದಾರಿಯಲ್ಲಿ ನೀರು ಬರ್ತದೆ, ಇಲ್ಲಿ ಶುರುವಾಗುವಾಗಲೇ ಹಾಕೋದಲ್ಲ ಆ ಚಿತ್ರ. ಹಾಗಾಗಿ ಎಲ್ಲಿ ಬೇಕೋ ಅಲ್ಲಿ ಸೂಚನೆ ಕೊಡಬೇಕೆನ್ನುವ ನಿಯಮ ಪ್ರಕಾರ ಗ್ರಹಗಳು ನಮಗೆ ಬೇಕಾದಾಗ ಅವುಗಳು ಸೂಚನೆಯನ್ನು ಕೊಡುವವರಷ್ಟೇ ಹೊರತು ಅವರೇನು ನಮಗೆ ತೊಂದರೆ ಮಾಡೋದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ದೊಡ್ಡ ಕೋಷ್ಟಗಿದೆ. ವಾಸ್ತವವಾಗಿ ನವಗ್ರಹಗಳಿದ್ದಾರಲ್ಲಿ ನಕ್ಷತ್ರಾಣಿ ಗ್ರಹಾಶ್ಚೈವ ಶುಭಾಶುಭ ನಿವೇದಕಾ, ಒಳಿತಾಗಲಿ ಕೆಡುಕಾಗಲಿ ಎರಡನ್ನು ಅವರು ತೋರಿಸಿಕೊಡ್ತಾರೆ. ನಕ್ಷತ್ರಗಳು ಹಾಗೆ, ಗ್ರಹಗಳು ಹಾಗೆ. ಯಾರಿಗೆ ಮಾನಮಾನ ದೇವತೆಗಳ ವಿಷಯಕ್ಕೆ ಹೋಗಬೇಡಿ ಅಂದರು. ಮಹಾಭಾಗೆ ನತು ಕರ್ಮಕರ ಸ್ವಯಂ, ಅವರೇ ನೇರ ಏನು ಕೆಲಸ ಮಾಡುವುದಿಲ್ಲ, ಯಾರಿಗೂ ಅನ್ಯಾಯ ಮಾಡಲಿಕ್ಕೆ ಅವರು ಹೋಗುವುದಿಲ್ಲ, ಎತ್ತಿಡ್ಲಿಕ್ಕೆ ಅವರೇನು ಬರುವುದಿಲ್ಲ. ಪ್ರಜಾನಾಂತು ಹಿತಾರ್ಥಾಯ ಶುಭಾಶುಭ ವಿಧಿಂ ಪ್ರತಿ ಅನಾಗತಂ ಅತಿಕ್ರಾಂತಂ ಜ್ಯೋತಿಶ್ಚಕ್ರೇಣ ಬೋಧ್ಯತೆ. ಮಹಾಭಾರತದ ವ್ಯಾಸರ ಮಾತಿದು. ಪ್ರಜೆಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ಅವರು ಕೆಟ್ಟದ್ದು ಮಾಡ್ತಾ ಇದ್ದರೆ ಸೂಚನೆ ಕೊಡ್ತದೆ, ಒಳ್ಳೆಯದು ಮಾಡಲಿಕ್ಕೆ ಹೇಳಿಕೊಡ್ತದೆ ಅನ್ನುವ ನೆಲೆಯಲ್ಲಿ ಅನಾಗತಂ ಅತಿಕ್ರಾಂತಂ, ಬಂದದ್ದಿರಲಿ ಬರುವಂಥದ್ದಿರಲಿ ಎರಡನ್ನೂ ಜ್ಯೋತಿಷ್ಚಕ್ರ, ಇವತ್ತಿನ ಭಚಕ್ರ ಗ್ರಹಗಳ ಪರಿಸ್ಥಿತಿ ತೋರಿಸಿಕೊಡ್ತದೆ. ಆದ್ದರಿಂದ ಇವರು ತೋರಿಸ್ತದೆ ಎನ್ನುವುದು ಸತ್ಯ. ಎಲ್ಲೆಲ್ಲಿ ಯಾರ್ಯಾರು ಇದ್ದಾರೆ ನೋಡಿಕೊಂಡು ಏನಾಗ್ತದೆ ಅಂತ. ಸಾಮಾನ್ಯವಾಗಿ ಇವತ್ತೊಂದು ನಿಮಗೆ ಸುಮ್ಮನೆ ಹೇಳಿಕೊಡ್ತೇನೆ. ಒಂದೊಮ್ಮೆ ರಾಶಿಯ ಚಕ್ರದಲ್ಲಿ ಸೂರ್ಯನಿಗಿಂತ ಮುಂದಕ್ಕೆ ಒಂದೊಮ್ಮೆ ಬುಧ ಹೋಗಿದ್ದರೆ ಎಲ್ಲಿಯೋ ಗಾಳಿ ಹೊಡಿತದೆ, ಮಳೆ ಬರ್ತದೆ ಅಂತ ಅರ್ಥ. ಇದು ಮಾಮೂಲಿ, ನೀವೇ ನೋಡಿಕೊಳ್ಳಿಕ್ಕೆ ಸುಲಭ, ಏನು ಕಷ್ಟ ಇಲ್ಲ. ಪ್ಲೇಸ್ಮೆಂಟ್ ಅವನದ್ದು ಸೂರ್ಯ ರಾಶಿಗಿಂತ ಡಿಗ್ರಿ ಸೂರ್ಯ ಎಲ್ಲಿದ್ದಾನೆ ಗೊತ್ತಾಗುತ್ತೆ. ಈಗ ಕುಂಭರಾಶಿಯಲ್ಲಿ ಸೂರ್ಯನ ಸಂಚಾರ ಇದೆ, ಅರ್ಧವಾಶಿ ಮುಗಿದಿದೆ. ಅದರ ಆಚೆಗೆ ಬುಧ ಇದ್ದರೆ, ಮೀನದ ಹತ್ತಿರ ಇದ್ದರೆ ಎಲ್ಲಿಯೋ ಗಾಳಿ ಹೊಡಿತದೆ. ಇಡೀ ವಿಶ್ವಕ್ಕೆ ಅದು ಪೆಟ್ಟಿನ ಕ್ರಮ. ಎಲ್ಲಿ ಎನ್ನುವುದು ಪ್ಲೇಸ್ಮೆಂಟ್ ನೋಡಬೇಕು, ಎಲ್ಲಿಗೆಲ್ಲ ಗಾಳಿ ಬರ್ತದೆ ಎಲ್ಲಿ ಅಂತ. ಹಾಗೆ ಮಾಮೂಲಿ ಅವು ಯಾವತ್ತೂ ಹತ್ತಿರ ಇರೋದು, ಹಿಂದೆ ಇರೋದು. ಮುಂದೆ ಹೋದ್ನ ಗಾಳಿ ಹಬ್ಬಿಸ್ತಾನೆ, ಮಳೆ ತರಿಸ್ತಾನೆ. ಇದೀಗ ಆಗುವಂಥ ಕತೆ. ಮುಂದೆ ಇದ್ದಾನವ, ಅದರಿಂದ ಹೆಚ್ಚು ಕಡಿಮೆ ಆಗ್ತಾ ಇರುವ ಕತೆ. ಗಾಳಿ ಬರ್ತದೆ, ಮಳೆ ಆಗ್ತದೆ ಹೇಳ್ತಾ ಇರ್ತಾರೆ. ಅದನ್ನು ಯಾರು ಹೇಳ್ಬೋದು ನಿಜವಾಗಿ ಇದನ್ನು ಕಲಿತು ಬಿಟ್ಟರೆ. ಎಲ್ಲಿದ್ದಾರೆ ಡಿಗ್ರಿಯಲ್ಲಿ ನೋಡಿಕೊಂಡ್ರೆ ಯಾರು ಅದು ಗ್ಯಾರಂಟಿ ಅಂತ ಅರ್ಥ. ಅಷ್ಟು ಇನ್ಫ್ಲುಯೆನ್ಸ್ ಮಾಡ್ತಾರೆ ಅವರು. ಬುಧ ಒಂದೊಮ್ಮೆ ಸೂರ್ಯನ ಕಂಟ್ರೋಲಿಂದ ತಪ್ಪಿ ಹೋದರೆ ಗ್ರಹ ಅಷ್ಟೆಲ್ಲ ಹೆಚ್ಚು ಕಡಿಮೆ ಮಾಡ್ತಾನೆ ಅವನು. ಮೋಡ ತರಿಸುವ, ಮಳೆ ತರಿಸುವ, ಗಾಳಿ ತರಿಸುವ ಕೆಲಸಕ್ಕೆ ಹೋಗ್ತಾನೆ. ಅದನ್ನು ಇದೇ ಎಲ್ಲ ರೀತಿಯಲ್ಲಿ ನೋಡಲಿಕ್ಕೆ ಬರ್ತದೆ ಅಂತ ವೇದವ್ಯಾಸರು ಹೇಳ್ತಾರೆ. ಭಚಕ್ರ ಇಷ್ಟನ್ನೆಲ್ಲ ತಿರಿಸಿಕೊಡ್ತದೆ ಅಂತ. ಕೇವಲಂ ಗ್ರಹ ನಕ್ಷತ್ರ ನಕರೋತಿ ಶುಭಾಶುಭಂ, ಸುಮ್ಮನೆ ಅವರೇನು ಮಾಡುವುದಿಲ್ಲ. ಸರ್ವಂ ಆತ್ಮಕೃತಂ ಕರ್ಮ ಲೋಕವಾದೋ ಗ್ರಹ ಆಯ್ತು. ಎಲ್ಲವೂ ಆತ್ಮ ಅಂದರೆ ಎರಡು ಅರ್ಥ. ಎಲ್ಲವೂ ದೇವರೇ ಮಾಡುವುದು, ಗ್ರಹಗಳು ಮಾಡುವುದು ಎನ್ನುವುದು ಜನರ ಅಪನಂಬಿಕೆ, ಲೋಕವಾದ, ಅಪವಾದ. ಎಲ್ಲವೂ ಅವನು ಮಾಡಿದ ಕೆಲಸ, ಅವರು ತೋರಿಸುವುದಷ್ಟೇ.
ಪ್ರತಿಯೊಬ್ಬನೂ ಮಾಡಿದ ತಪ್ಪು ಹೊರತು ಗ್ರಹಗಳ ತಪ್ಪಲ್ಲ, ಪ್ರತಿಯೊಬ್ಬ ಮಾಡಿದ ಒಪ್ಪು ಹೊರತು ಗ್ರಹಗಳು ಮಾಡಿಸಿದ್ದಲ್ಲ. ಎಲ್ಲವೂ ಆಗುವಂಥದ್ದು ದೇವರ ಕೈಯಲ್ಲಿ, ಅವನದ್ದು ಅಲ್ಲ ಎನ್ನುವ ಆತ್ಮಭಾವವನ್ನಲ್ಲಿ ಬ್ರಹ್ಮವೈವರ್ತ ತೋರಿಸಿಕೊಡ್ತದೆ. ಪೃಥಕ್ ಗ್ರಹ ಪೃಥಕ್ ಕರ್ತ, ಗ್ರಹಗಳೇ ಬೇರೆ, ಮಾಡುವವನೇ ಬೇರೆ. ನಿಜವಾಗಿ ಹೇಳಿದರೆ ಕರ್ತ ಸ್ವಂ ಭುಜ್ಯತೆ ಫಲಂ, ಮಾಡಿದವ ತಿಂತಾನೆ, ಅವನ ಪ್ರಕಾರದಲ್ಲಿ ಕರ್ಮದಲ್ಲಿ ಮಾಡಲಿಕ್ಕೆ ಹೋಗಿ ಅವನನ್ನು ಅನುಭವಿಸ್ತಾನೆ ಹೊರತು ಗ್ರಹಗಳೇನು ಕೊಟ್ಟದ್ದಲ್ಲ ಅಂತ. ಎಷ್ಟೆಲ್ಲ ಮಾಡಿದರೆ ಗ್ರಹಗಳಿಗೆ ಖುಷಿಯಾಗುತ್ತೆ ಅನ್ನೋ ಒಂದು ಮತ್ತೊಮ್ಮೆ ಪಟ್ಟಿ 9 ದೇವ ಬ್ರಾಹ್ಮಣ ವಂದನಾಥ್. ಇದರ ವಿವರಣೆ ಹೆಚ್ಚು ಕೊಡುವುದಿಲ್ಲ, ಮುಂದಕ್ಕೆ ಹೋಗ್ತೇನೆ. ವಾಸ್ತವವಾಗಿ ಶ್ಲೋಕ ಓದ್ತೇನೆ ಅಷ್ಟೇ, ಅರ್ಥ ಆಗ್ತದೆ ಏನು ಮಾಡಲಿಕ್ಕೆ ಉಂಟು ಅಂತ. ಗುರುವಚ ಸಂಪಾದನಾಥ್, ದೊಡ್ಡವರ ಮಾತು ಕೇಳಿ. ಪ್ರತ್ಯಹಂ, ಒಂದು ದಿನ ಆಗಲಿಲ್ಲ, ಎಲ್ಲ ದಿನ. ಮತ್ತು ಸಾಧೂನಾಂ ಅಭಿಭಾಷಣಾತ್, ಒಳ್ಳೆಯವರ ಹತ್ರ ಮಾತಾಡಿ ಹೆಚ್ಚು ಮಾತು ಸಿಗ್ತದೆ. ಶ್ರುತಿರವ ಶ್ರೇಯ, ಶ್ರೇಯ ಕಥಾಕರಣನಾಥ್. ವಿಸರ್ಗದ ಬದಲಿಗೆ ಫಾಂಟ್ ಮಿಸ್ಟೇಕಿಂದ ಬಿ ಬಂದಿದೆ ಅಲ್ಲಿ, ನನ್ನಲ್ಲಿ ಹಾಗೆ ಇತ್ತು, ಇರಲಿ ಅವರಲ್ಲಿ ಫಾಂಟ್ ಇರಲಿ. ಶ್ರುತಿರವ ಶ್ರೇಯ ಕಥಾಕರಣನಾಥ್, ಒಳ್ಳೆಯವರ ಕಥೆ ಕೇಳಬೇಕು, ಆಗ ಖುಷಿ ಇರ್ತದೆ. ಆಗ ನಮ್ಮದು ಎಲ್ಲ ಗ್ರಾಚಾರಗಳೆಲ್ಲ ಪರಿಹಾರ ಆಗ್ತದೆ. ಹಾಗೆಯೇ ಧರ್ಮರಾಜನೇ ಕೇಳಿದ್ದ, ಅಲ್ಲ ನಾವೆಲ್ಲ ಕಾಡಿಗೆ ಹೋದಿವಲ್ಲ, ನಮಗಿಂತ ಕಷ್ಟಪಟ್ಟು ಕಾಡುವಾಸಿಗಳಾದ್ರಿದ್ದಾರೆ ಯಾರಾದರೂ? ಮಾರೇ ರಾಮನೇ ಹೋಗಿದ್ದಾನಲ್ಲ ಅಂತ ಕತೆ ಶುರು ಮಾಡಿದರು. ಧರ್ಮರಾಜನ ಇಡೀ ರಾಮಾಯಣ ಸಿಕ್ಕಿದ್ದು ಆಗ. ಅಷ್ಟೇ ಸಣ್ಣ ಕ್ವಶನ್ ಅವನು ಕೇಳಿದ್ದು, ನಮಗೆಲ್ಲ ಕಾಡಿಗೆ ಹೋಗಲಿ ಸಿಕ್ಕಿತ್ತಲ್ಲ ಮಾರಾಯ, ಹೀಗೆಲ್ಲ ಕಾಡಿಗೆ ಹೋದದ್ದು ಉಂಟಾ? ನಿನ್ನ ಕರ್ಮ, ನೀನು ಆಡಿ ಕಾಡಿಗೆ ಹೋದದ್ದು, ಇದು ಹಾಗಲ್ಲ, ಕೈ ಹೇಳಿ ಕಾಡಿಗೆ ಹೋದವರಿದ್ದಾರೆ ಅಂತ ಶುರು ಮಾಡಿದ್ರು ರಾಮನ ಕತೆ. ಹಾಗೆ ಇನ್ನೊಬ್ಬರದ ವಿಷಯ ಕೇಳಿ, ಶ್ರುತಿ ರವ ಶ್ರೇಯ ಕಥಾಗ, ಇನ್ನೊಬ್ಬರ ವಿಷಯ ಕೇಳಿದಾಗ ಖುಷಿಯಾಗತ್ತೆ ನೋಡು ಅಂತಾನೆ. ಮತ್ತೊಂದು ಪ್ರಶ್ನೆ ಕೇಳಿದವ ಧರ್ಮರಾಜ, ಅಲ್ಲಯ್ಯ ನನ್ನ ಹೆಂಡತಿಗೆ ಎಷ್ಟು ಕಷ್ಟ ಆಗಿದೆ ದ್ರೌಪದಿಗೆ, ಹಾಗೆಲ್ಲ ಯಾರಿಗಾದ್ರೂ ಹೆಂಡತಿ ಕಷ್ಟ ಆದದ್ದುಂಟ? ಮಾರೇ ನಳದಮಯಂತಿ ಕತೆ ಗೊತ್ತಿಲ್ಲ, ಶುರು ಮಾಡಿದ್ರು. ಮತ್ತೆ ಎಷ್ಟೋ ಹಳೇ ಕತೆ ನಳದಮಯಂತಿ ಕತೆ, ಭಾರಿ ಚೆನ್ನಾಗಿ ಗಮ್ಮತ್ತಾಗಿ ಹೇಳಿಕೊಂಡು ಖುಷಿಯಾಯ್ತು ಅವನಿಗೆ. ಕಾಡಲ್ಲಿ ಕೂತಾಗ ಗಂಟೆಗಟ್ಟಲೆ ಕತೆ ಕೇಳುತ್ತಾ ಇದ್ದ. ಹೋಮಾತ್ ಆನಂತರ ಅಧ್ವರ ದರ್ಶನಾತ್, ಹೋಮ ಮಾಡದಿದ್ದರೂ ಹೋಮ ಮಾಡೋದು ನೋಡಿದರೂ ಆಗತ್ತೆ. ಶುಚಿ ಮನೋಭಾವಾತ್, ತೆಪ್ಪಗಿರೀರಿ, ಟೆನ್ಷನ್ ಮಾಡಿಕೊಳ್ಬೇಡಿ, ಆಗಲೂ ಗ್ರಹಚಾರ ಚೆನ್ನಾಗಿ ಆಗುತ್ತೆ. ಜಪಾತ್, ಜಪ ಮಾಡಿ. ಮತ್ತು ದಾನತಃ, ದಾನದಿಂದ. ನೋ ಕುರುವಂತೆ ಕದಾಚಿದೇವ ಪುರುಷಸ್ಯ ಏವಂ ಗ್ರಹ ಪೀಡನಂ. ಹೀಗೆ 9 ಬಗೆ ನಿಮ್ಮಲ್ಲಿದ್ದರೆ ಗ್ಯಾರಂಟಿ ಅಂತ ಮಾಡಲಿಕ್ಕಿಲ್ಲ 9 ಗ್ರಹ ಅಂತ. ಭಾಳ ಚಂದವಾದಂಥ ಒಂದು ಕೆಲವು ಮಾತುಗಳು. ನೆಕ್ಸ್ಟ್, ಈಗಾಗಲೇ ಹೇಳಿದೆ ನಾನು, ಆತ್ಮಕೃತ ಅಂದಾಗ ನಾನು ಮಾಡಿದ್ದಲ್ಲ ದೇವರು ಮಾಡುವುದು ಅಂತ. ಹಾಗಾಗಿ ಗ್ರಹಗಳಿಗೆ ಸಂಬಂಧಪಟ್ಟ ದೇವರು ಯಾರು ಅಂದರೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಗೊತ್ತೂ ತಪ್ಪೇ ಗೊತ್ತಿರೋದು. ಕೆಲವು ಪುರೋಹಿತರೇ ಇರ್ತಾರೆ, ಗ್ರಹಗಳಿಗೆ ನರಸಿಂಹ ಮಾತ್ರ ಸಾಕು ಅಂತ ಹೇಳಿಕೊಂಡು ಓಡಾಡಿದವರಿದ್ದಾರೆ, ವಿಷಯ ಸತ್ಯ. ಆದರೆ ಗ್ರಹಗಳಲ್ಲಿ ಒಬ್ಬ ಕುಜ, ಅವನಿಗೆ ನರಸಿಂಹ, ಉಳಿದವರಿಗೆಲ್ಲ ಅಲ್ಲ. ಉಳಿದವರು ಯಾರೆಲ್ಲ ಇದ್ದಾರೆ ಅಂತ ಪಟ್ಟಿ ಮಾಡಿದ್ದಾರೆ, ನಾನಲ್ಲ, ಜ್ಯೋತಿಷಿಗಳೇ ಪಟ್ಟಿ ಮಾಡಿದ್ದಾರೆ. ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಯಾವತ್ತೂ ನಾನು ಕೊಟ್ಟಿದ್ದೇನೆ ಅಲ್ಲ. ವಾಸ್ತವವಾಗಿ ರಾಮೋವತಾರ ಸೂರ್ಯಸ್ಯ, ಅಲ್ಲಿ ಮೊದಲಿಟ್ಟಿದ್ದೇನೆ ಅವನನ್ನಾಗಿ. ಇಲ್ಲಿ ಯಾಕೆ ಎಲ್ಲ ಆಚೀಚೆ ಹೋಗಿದ್ದಾರೆ ಕೇಳಿದರೆ ಗ್ರಹ ಪ್ರಕಾರ ಇಟ್ಟಿದ್ದೇನೆ. ಸೂರ್ಯ ಮೊದಲು ಬರಲಿಕ್ಕೆ ಹೋಗಿ ರಾಮಚಂದ್ರ ಸೂರ್ಯನಿಗೆ, ಈಗ ನೋಡ್ಲಿಕ್ಕೆ ಶುರು ಆಯ್ತು ನಿಮಗೆ. ಚಂದ್ರ ಅಂದರೆ ಕೃಷ್ಣ ಇದ್ದಾನೆ, ಅದರ ಆಚೆಗೆ ಕುಜ, ಮಂಗಳವಾರಕ್ಕೆ ನರಸಿಂಹ ಇದ್ದಾನೆ, ಬುಧವಾರಕ್ಕೆ ಬುದ್ಧ ಇದ್ದಾನೆ, ಗುರುವಾರಕ್ಕೆ ವಾಮನ, ಶುಕ್ರವಾರಕ್ಕೆ ಪರಶುರಾಮ, ಶನಿಗೆ ಕೂರ್ಮ ಇದ್ದಾನೆ, ರಾಹುವಿಗೆ ವರಾಹ, ಕೇತುವಿಗೆ ಮತ್ಸ್ಯ. ಮತ್ತು ಹತ್ತಾಗಲಿಲ್ಲ, ಒಬ್ಬ ತಪ್ಪಿ ಹೋದಲ್ಲ, ಎಲ್ಲಿ ಹೋಯ್ತು? ಕಲ್ಕಿ ಬರಲಿಲ್ಲಲ್ಲ, ಬರಬೇಕಷ್ಟೇ, ಬರ್ತಾನೆ. ಶನಿಯ ಮಗ ಇದ್ದಾನೆ, ಮಾಂದಿ ಹೆಸರು ಅವನಿಗೆ, ಇನ್ನೂ ಮಂದವ, ಅವನನ್ನು ಕೆಲವರು ಬರೀತಾರೆ, ಅವನಿಗೆ ಕಲ್ಕಿ. ಹಾಗಾಗಿ 10ಕ್ಕಿಲ್ಲ ಅಂತಲ್ಲ, ಇಲ್ಲಿ 9ಕ್ಕೆ ಸಾಕು ಅಂತ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಇರುವಂಥ ಗೆರೆಗಳನ್ನು ಕೊಟ್ಟಿದ್ದೇನೆ. ಇದನ್ನು ನಾವು ಒಪ್ಪುತ್ತೇವೆ, ಹೋರಾಶಾಸ್ತ್ರವರು ಹೇಳಿದರು. ನಾವಂದರೆ ವೇದಾಂತಿಗಳು ಅಂತ ಹೇಳುವ, ಕೆಲವೊಮ್ಮೆ ದೇವರನ್ನು ಒಪ್ಪುವರು ಹೋಗ್ತಾರೆ. ಇಲ್ಲಾಂದರೆ ನವಗ್ರಹ ಅಂತರ್ಗತದಲ್ಲಿ ಲಕ್ಷ್ಮೀ ನರಸಿಂಹ ಪ್ರಿಯತಾ ಮೊದಲು ಗಟ್ಟಿಯಾಗಿ, ಎಷ್ಟು ಧೈರ್ಯ ನೋಡಿ ಅವರಿಗೆಲ್ಲ. ಅಲ್ಲ, ಇರಲಿ, ಕುಜಗ್ರಹ ಅಂತರ್ಗತ ನರಸಿಂಹ ಅಷ್ಟೇ, ಉಳಿದವರಲ್ಲ. 9 ಅವರವರದ್ದೇ ಸ್ಪೆಷಲ್ ಇದ್ದಾರೆ. ಈಗ ಇವರನ್ನು ಯಾವ ಹೊಸತ್ತು ಹೇಳ್ತಾರೆ ಹೇಳಬೇಡಿ, ನಾನೆಲ್ಲ ಹೇಳಿದ್ದು ಅದಕ್ಕೆ ಹೇಳಿದ್ದಾನೆ. ಹೋರಾಶಾಸ್ತ್ರದವ ಅವತ್ತು ಹೇಳಿದ್ದಾನೆ ಪರಾಶರರೇ, ನನ್ನ ಮೇಲೆ ಬೈಬೇಡಿ. ಮತ್ತು ಇವರೆಲ್ಲ ಬೇರೆ, ಇವರದ್ದೆಲ್ಲ ಹೋಮ ಹವನ ಬೇರೆ, ಪೂಜಾ ಪದ್ಧತಿ ಬೇರೆ, ಊಟ ಕಥೆ ಎಲ್ಲ ಬೇರೆ ಅಂತಾರೆ. ಬೇರೆ ನನ್ನದಲ್ಲ, ವ್ಯಾಸರದ್ದು ಬೇರೆ, ನೀವು ಬೇರೆ ಆಗಿದ್ದೀರಿ. ತಿದ್ದಿಕೊಳ್ಬೇಕಾದವರು ನೀವು ಗೆರೆಗಳನ್ನು ನೋಡಿ. ತಸ್ಮಾ ಶಾಸ್ತ್ರಂ ಪ್ರಮಾಣ ಅಂತೆ ಕಾರ್ಯಕಾರ್ಯವಿನೇ ವ್ಯವಸ್ಥಿತ. ಸರಿ ತಪ್ಪು ಮಾಡಲಿಕ್ಕೆ ನಾನು ಪ್ರಮಾಣ ಅಲ್ಲ, ಶಾಸ್ತ್ರ ಪ್ರಮಾಣ. ಇಷ್ಟ ಬಂದಾಗೆ ಮಾಡಿದರೆ ಪೆಟ್ಟು ತಿಂತೀರಿಂದ ಕೃಷ್ಣನೇ ಹೇಳ್ತಾನೆ. ಯಶ್ ಶಾಸ್ತ್ರ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನಸಸಿದ್ಧಿ ಮಮಾಪ್ನೋತಿ. ಇಷ್ಟೆಲ್ಲ ಸಿಗ್ತಾ ಉಂಟಲ್ಲ ಕೇಳಿದರೆ ಇವನು ಹೇಳ್ತಾನೆ, ಕರ್ಮಣ್ಯಧಿಕೃತ ಯೇ ಚ ದೇವಾ ಸೂರ್ಯಾದಯ ಅಖಿಲಾ. ಸ್ಥಾನಮಾನಗಳಲ್ಲೆಲ್ಲ ಕುಂತವರೆಲ್ಲ ದೇವತೆಗಳು, ಗ್ರಹಗಳು, ಇವರೆಲ್ಲ ವಿನಾ ವಿಷ್ಣುಂ ಸ್ವಾಂತರಸ್ಥಂ ಸ್ವಾಂಶ್ಚ ಪೂಜಯತಃ ಜನಾನ್ ತಾನ್ ಅಧಃ ಪಾತಯಂತ್ಯದ್ಧ ಸಂಸಾರಾಬ್ಧೌ ಪುನಃ ಪುನಃ. ವಾಯುಪುರಾಣದಲ್ಲಿ ಹೇಳ್ತಾರೆ, ದೇವರನ್ನು ಬಿಟ್ಟು ಒಂದೊಮ್ಮೆ ಗ್ರಹಗಳನ್ನು ಮಾತಾಡಿಸಿದರೆ, ದೇವತೆಗಳನ್ನು ಮಾತಾಡಿಸಿದರೆ ಅವರಿಗೆ ಇಷ್ಟ ಆಗುವುದಿಲ್ಲ. ವಿನಾ ವಿಷ್ಣುಂ ಸ್ವಾಂತರಸ್ಥಂ, ಅವರ ಒಳಗಿನವನು ಯಾರು ಅಂತ ನೆನಪಿಸಿಕೊಳ್ಳದೆ,
ಸೂರ್ಯನ ಒಳಗೆ ಇದ್ದಾನೆ ಎನ್ನುವ ಲೆಕ್ಕಾಚಾರದಲ್ಲಿ ರಾಮನ ನೆನಪಿಸಿಕೊಳ್ಳದೆ ಸೂರ್ಯಾಯ ನಮಃ ಆ ಕೃಷ್ಣೇನರೇ ಸಹ ಅಂತ ಹೇಳಿಕೊಂಡು ನಮ್ಮ ಹೋಮ ಹವನ ಪದ್ಧತಿ ಪೂಜೆ ಪುನಸ್ಕಾರ ಮಾಡಿದರೆ ವಿನಾ ವಿಷ್ಣುಂ ಸ್ವಾಂತರಸ್ಥಂ ವಿಷಪ್ರವೇಶನ ಎಂದು ಒಳಗೆ ಹೋದ ವಿಷ್ಣುವನ್ನು ನನ್ನೊಳಗಿನವನನ್ನು ಬಿಟ್ಟು ಸ್ವಾಂಶ್ಚ ಪೂಜೆಯತ ಜನ ನಮ್ಮನ್ನೇ ಒಂದೊಮ್ಮೆ ಜನ ಪೂಜೆ ಮಾಡಿದರೆ ತಾನ್ ಅಧಃ ಪಾತಯಂತ್ಯರ್ಥ ಅವನನ್ನು ಖಂಡಿತ ಕೆಳಗಾಗ್ತಾರೋ ಇಷ್ಟ ಬಂದಾಗ ಕರ್ಕೊಂಡು ಹೋದಾಗೆ ಮಾಡ್ತಾರೆ, ಒಂದೇ ಸತ್ತಿ ದುಡಿ ಬಿಡ್ತಾರೆ ಎನ್ನುವುದು ಎಲ್ಲಿ ಸಂಸಾರಾಬ್ಧೋ ಸಂಸಾರದ ಉಪ್ಪು ನೀರಿನ ಕಡಲಿನಲ್ಲಿ. ಇಲ್ಲಿ ಸಂಸಾರದಲ್ಲಿ ಸಿಹಿ ಸಿಗ್ತದೆ ಅಂತ ಇಲ್ಲ, ಹೇಳುವುದಷ್ಟೇ ಸಿಹಿ ಸಿಗ್ತದೆ ಅಂತ, ಉಪ್ಪೇ ಕುಡಿಲಿಕ್ಕೆ ಸಿಗುವಂಥದ್ದು ಅಂತ ಅವರು ಹೇಳಿಬಿಟ್ಟಿದ್ದಾರೆ. ನೆಕ್ಸ್ಟ್ ಇವತ್ತಿನ ಮುಂದೆ ಬರತಕ್ಕಂಥ ಗ್ರಹಣದ ಚಿತ್ರ. ಚಂದ್ರನಿಗೆ ನಮಗೆ ಸಿಗುವಂಥದ್ದು ಕೇತು ಹೋಗುವಾಗ ಅದು ಮೋಕ್ಷ, ಅಲ್ಲಿ ಈಚಿಂದ ಸ್ಪರ್ಶ ಆಗಿತ್ತು, ಹೀಗೆ ಡಯಾಗ್ರಾಮ್ ಸಿಗ್ತದೆ ನೋಡಲಿಕ್ಕೆ. ಆಚೆಯಿಂದ ಬಂದವ ಕೇತುವಿನ ಮಂಡಲ ಆಚೆಗೆ ಪಾಸ್ ಆಗ್ತದೆ, ಚಂದ್ರ ಅಡ್ಡ ಆಗ್ತಾನೆ. ನಮಗೆ ಸಿಗುವಾಗ ಚಂದ್ರ ಉದಯ ಆಗಿ ಸಿಗ್ತದೆ. ಉದಯ ಆಗದ ಮುಂಚೆ ಚಂದ್ರ ಕಾಣುವುದಿಲ್ಲ, ಕಂಡ ಬಳಿಕವೇ ಗ್ರಹಣದ ಲೆಕ್ಕಾಚಾರ, ಅದಕ್ಕಿಂತ ಮೊದಲು ಇಲ್ಲ. ಆಗುವುದಾಗ್ತಾ ಇರ್ತದೆ ಎಷ್ಟೊತ್ತಿಗೂ. 3 ಹಿಡಿಯುವಾಗ ಗ್ರಹಣ ಸ್ಪರ್ಶ 3:19 ಅಂತ, ಮಧ್ಯಾಹ್ನದ ನಂತರ 3:19ಕ್ಕೆ ಗ್ರಹಣ ಆಗಿರ್ತದೆ. ಗ್ರಹಣ ಅಂದರೆ ಅಡ್ಡ ಆಗಿರ್ತದೆ, ಕೇತು ಅಡ್ಡ ಆಗಲಿಕ್ಕೆ ಚಂದ್ರಬಿಂಬಕ್ಕೆ ಕೇತು ಅಡ್ಡ ಆಗಲಿ. ನಮಗೆ ಕೆಳಗೆ ನೋಡುವವರಿಗೆ ಚಂದ್ರಬಿಂಬದಲ್ಲಿ ಕೇತುವಿನ ಅಡ್ಡ ಕಾಣ್ತದೆ. ಆದರೆ ಅವನು ಬಿಡುವಾಗ ಮತ್ತೆ ಮುಗಿಯುವಾಗ ಮೋಕ್ಷ ಆಗುವಾಗ 6:48 ಆಗ್ತದೆ. 6:48ಕ್ಕೆ ಬಿಡ್ತಾನೆ. 6:48ರ ಮುಂಚೆ ಚಂದ್ರ ಉದಯ ಆಗ್ತದೆ. ಚಂದ್ರ ಉದಯ ಆದರೆ ಅಲ್ಲಿ ಗ್ರಸ್ತವಾಗಿಯೇ ನಮಗೆ ಸಿಗ್ತದೆ, ಗ್ರಸ್ತೋದಯ ಅಂತ ಕರೆಯುವುದು. ಕೇತು ಒಟ್ಟಿಗೆ ನೆರಳಿನ ಒಟ್ಟಿಗೆ ನಮಗೆ ಚಂದ್ರ ಕಾಣ್ತಾನೆ, ಅಷ್ಟರ ಮಟ್ಟಿಗೆ ಚಂದ್ರ ತುಂಡಾಗಿ ಕಾಣ್ತಾನೆ. ಅಲ್ಲಿ ಮೋಕ್ಷ ಆಗೋದಾಗ್ತದೆ, ನಮಗೆ ಕಾಣುವಾಗ ಹಾಗೆ ಆಗ್ತದೆ, ಮತ್ತೆ ಬಿಟ್ಟು ಹೋಗ್ತಾನೆ ಅವನು. ಹಾಗಾಗಿ 6:48ಕ್ಕೆ ಬಿಡ್ತಾನೆ. ಇಲ್ಲಿ ಉದಯ ಉಡುಪಿಯಲ್ಲಿ 6:39. ಆದ್ದರಿಂದ ನಮಗೆ 10 ನಿಮಿಷಗಳಷ್ಟು ಕಾಲ ನಿಜವಾಗಿ ನಮಗೆ ಇಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಚಂದ್ರೋದಯ ಕಾಲಲ್ಲಿ ಹಾಕಿದ್ದೇನೆ. ಮಂಗಳೂರಿನವರಿಗೆ 6:39, 1 ನಿಮಿಷ ಹೆಚ್ಚು ಕಮ್ಮಿ ಇರ್ತದೆ ಕೆಲವೊಮ್ಮೆ ಬರೆಯುವಾಗ. ಆನಂತರ ಪುತ್ತೂರಿಗೆ 6:38, ಇನ್ನೂ ಆಚೆಗೆ ಇದೆ. ಶೃಂಗೇರಿಗೆ 6:38, ಮಡಿಕೇರಿಗೆ 6:36, ಶಿವಮೊಗ್ಗ 6:36, ಮೈಸೂರಿಗೆ 6:32, ತಿರುವನಂತಪುರದಲ್ಲಿ 6:33 ನೋಡಿ ಹೋಗುವಾಗ. ಬೆಂಗಳೂರಿಗೆ 6:28, ಅವರಿಗೆ 20 ನಿಮಿಷ ಸಿಗ್ತದೆ ಗ್ರಹಣದ ಸಮಯ. ಹೈದರಾಬಾದ್ ಅವರಿಗೆ ಇನ್ನೂ ಜಾಸ್ತಿ 23, ನವದೆಹಲಿ 6:22, ಚೆನ್ನೈ 6:17, ಅಲ್ಲಿ 30 ನಿಮಿಷ ಸಿಗ್ತದೆ. ಕುಂದಾಪುರ 6:40 ಮುಂದೆ ಹೋಗ್ತದೆ. ಗೋಕರ್ಣ 6:41 ಇನ್ನು ಮುಂದಕ್ಕೆ. ಮುಂಬೈ 6:45, ಅವರಿಗೆ 3 ನಿಮಿಷ. ಇನ್ನು 6:48ಕ್ಕೆ ಚಂದ್ರೋದಯ ಆಗೋದುಂಟು, ಅವರಿಗೆ 0 ಇಲ್ಲ, ಅವರಿಗೆ ಗ್ರಹಣ ಇಲ್ಲ. ಉದಯ ಆಗುವಾಗಲೇ ಅವರಿಗೆ ಮುಗಿದಿರ್ತದೆ ಉದಯ, ಇದು ಚಂದ್ರೋದಯ ಆಗುವಾಗಲೇ ಗ್ರಹಣ ಮುಗಿದಿರ್ತದೆ. ಆದ್ದರಿಂದ ಭಾರತಾದ್ಯಂತ ಗ್ರಸ್ತೋದಯವಾಗಿ ಕಾಣುತ್ತದೆ. ಆದರೆ ಗುಜರಾತ್ ಮತ್ತು ರಾಜಸ್ಥಾನಗಳ ಕೆಲವು ಜಾಗಗಳಲ್ಲಿ ಚಂದ್ರೋದಯ ತಡ ಆಗಲಿಕ್ಕೆ ಹೋಗಿ ಅವರಿಗಿಲ್ಲ. ಎಲ್ಲಿ? ಗುಜರಾತ್, ದ್ವಾರಕೆ ಹತ್ತಿರದಲ್ಲಿ ಗುಜರಾತ್ ಮತ್ತು ರಾಜಸ್ಥಾನ್. ಅಲ್ಲಿಯ ಕೆಲವು ಭಾಗಗಳು ಯಾವುದೊಂದು ಬರೆದೇನೆ, ರಾಜಕೋಟ್, ಕಚ್ ಮತ್ತು ಜೈಸಲ್ಮೇರ್ ಮತ್ತು ಶಾಗಲ್ ಮುಂತಾದ ಪ್ರದೇಶಗಳಿಗೆ. ಅದರಲ್ಲಿಯೂ ಕೆಲವು ಪ್ರದೇಶಗಳಲ್ಲಿ 6:48ರ ನಂತರ ಚಂದ್ರೋದಯ ಆಗಲಿಕ್ಕೆ ಹೋಗಿ ಅವರಿಗೆ ಗ್ರಹಣ ಮುಗಿದಿರ್ತದೆ, ಅವರಿಗೆ ಆರಾಮ. ಆದರೆ ನಮಗೆ ಚಂದ್ರೋದಯ ಬೇಗ ಆಗಲಿ, ಇನ್ನೂ ಬೇಗ ಆಗುವ ಚಾನ್ಸ್ ಇದ್ದಲ್ಲಿ, ಕೆಳಗೆಯಲ್ಲಿ ಚಾನ್ಸ್ ಇದ್ದಲ್ಲಿ ಸುಮಾರು ಹೊತ್ತಿರ್ತದೆ. ಆದರೆ ನಿಜವಾಗಿ ಗ್ರಹಣ ಕಂಡ ಬಳಿಕ ವಾಸ್ತವವಾಗಿ ಮುಗಿಯಿತು ಲೆಕ್ಕ. ಅಂದರೆ ದೃಶ್ಯಮಾನ ಆಗಬೇಕು ಗ್ರಹಣ. ಕಾಣದಿದ್ದರೆ ಗ್ರಹಣದ ಆಯಿತು ಹೇಳಿದರೆ ಬಚಕ್ರದಲ್ಲಿ ಯಾವತ್ತೂ ಆಗ್ತಾ ಇರ್ತದೆ, ಎಲ್ಲಿಯಾದರೂ ಒಂದು ಕಡೆಯಲ್ಲಿ ಪರ್ವಕಾಲಗಳಲ್ಲಿ. ಅದು ಪ್ರಯೋಜನ ಇಲ್ಲ. ನಮಗೆ ನೆಲಕ್ಕೆ, ಲೋಕಕ್ಕೆ ಅದರ ಎಫೆಕ್ಟ್ ಬರುವ ಹಾಗೆ ಆಗುವುದು ಅವರು ಬಂದಾಗ ಮಾತ್ರ, ಬಿಂಬ ಬಂದಾಗ ಮಾತ್ರ. ಇದು ಸೂರ್ಯನಿಗಾಗಲಿ ಚಂದ್ರನಿಗಾಗಲಿ ಯಾರಿಗಾದರೂ ಹಾಗೆ. ಇದಿಷ್ಟು ಈ ಬಾರಿಯ ವ್ಯವಸ್ಥೆಗಳು. ಹಾಗಾಗಿ ನಮಗೆ ಗ್ರಹಣ ದೃಶ್ಯ ಪುಣ್ಯಕಾಲ ಇರುವುದು ಕೇವಲ 10 ನಿಮಿಷವೇ, ಅದರ ಆಚೆಗೆ ಸಿಗುವುದಿಲ್ಲ ಟೋಟಲ್ ಸಿಗುವಂಥದ್ದು. ಇದರಲ್ಲಿ ನಾನು ಹೇಳಬೇಕಾದ ವಿಷಯ ಅಂತ ಕೇಳಿದರೆ, ಗ್ರಹಣ ಆಗುವುದು ಎಲ್ಲಿ ಕೇಳಿದರೆ ಯಾವ ರಾಶಿ ಅಂದರೆ ಸಿಂಹ ರಾಶಿಯಲ್ಲಿ ಆಗ್ತದೆ. ಅದರ ಒಟ್ಟಿಗೆ ಅದರ ಪಕ್ಕದಲ್ಲಿ ಇರತಕ್ಕ ರಾಶಿ ಕನ್ಯಾ ರಾಶಿ, ಅವರಿಗೂ ಅದರ ಎಫೆಕ್ಟ್ ಇರ್ತದೆ. ಇನ್ನು ಮುಂದಕ್ಕೆ ನೋಡಿದರೆ ಯಾವಾಗಲೂ 6 ಮತ್ತು 8ಕ್ಕೆ ಪೆಟ್ಟು. 6 ಅಂದರೆ ರೋಗ, 8 ಅಂದರೆ ಹೊಡೆತ ಅಂತ ಅರ್ಥ. ಪೆಟ್ಟು ಅಂದರೆ ಹೊಡೆತ ಅಂದರೆ ಅದು. 6 ಅಂದರೆ ರೋಗ, 8 ಅಂದರೆ ಹೊಡೆಯುವುದೇ, ಘಾಸಿ ಅಂತ ಅರ್ಥ. ಹಾಗೆ 6ನೇ ರಾಶಿ ಸಿಂಹಗಿಂದ ಅಂದಾಗ ಮಕರ ಬರ್ತದೆ. ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನು, ಮಕರ. 8 ಅಂದರೆ ಕುಂಭ, ಮೀನ. ಆದ್ದರಿಂದ ಸಿಂಹ, ಕನ್ಯಾ, ಮಕರ, ಮೀನ ಇಷ್ಟು ರಾಶಿಗಳವರಿಗೆ. ಅಲ್ಲಿ ಸುಮಾರು ನಕ್ಷತ್ರಗಳಿರ್ತವೆ. ಒಂದೊಂದು ರಾಶಿಯಲ್ಲಿ 2 ನಕ್ಷತ್ರ ಮತ್ತು 1 ಪಾದ ಲೆಕ್ಕ, 9 ಪಾದ ಲೆಕ್ಕ. ಹಾಗಾಗಿ ಇಲ್ಲಿ ಯಾರಾದರೂ ಇದ್ದರೆ ಹೆದರಿಕೊಳ್ಳುವುದೇನು ಬೇಕಾಗಿಲ್ಲ. ಇಲ್ಲಿ ಇಲ್ಲದಿದ್ದರೂ ಎಲ್ಲಿಯೋ ಕೇಳ್ತಾ ಇದ್ರು ಏನು ಅಂತೂ ಇದೆ ಎನ್ನುವುದನ್ನು ಹೇಳುವ ರೀತಿ ಹೇಗೆ ಎಂದು ನಾನು ಹೇಳಿದ್ದು. ಪಕ್ಕಕ್ಕೆ ಎಫೆಕ್ಟ್ ಆಗ್ತದೆ. ಆನಂತರ 6ಕ್ಕೆ ಮತ್ತು 8ಕ್ಕೆ ಅಂತ. 6 ಎನ್ನುವುದು ರೋಗದ ಮನೆ, ಮಾಮೂಲಿ ಅದು ಜ್ಯೋತಿಷ್ಯ ಪ್ರಕಾರದಲ್ಲಿ. 8 ಎನ್ನುವುದು ಅವನ ಹೊಡೆತದ ಮನೆ.
ಇದು ಎರಡು ಯಾವತ್ತೂ ನೋಡಬೇಕಾದ್ದು. ಅದರಿಂದ ಒಂದು ಭಚಕ್ರದಲ್ಲಿ ಏನಾದರೂ ಎಫೆಕ್ಟ್ ಆದರೆ ಇಂಥ ಜನರಿಗೆ, ಅಲ್ಲಿ ಬಂದವರಿಗೆ, ಪಕ್ಕದವರಿಗೆ, ಆಚೀಚೆನವರು. ಇನ್ನೂ ಸ್ವಲ್ಪ ವೈಡಾಗಿ ನೋಡಿಕೊಂಡ್ರೆ 4, 8, 12 ಸಹ ಆಗ್ತದೆ. 8 ಹೇಳಿ ಆಯಿತು ನಾನು. ಇನ್ನು 4ರ ಮನೆಗೂ, ಅಂದರೆ ಅದು ಕೋನ ಅಂತ ಅರ್ಥ ಒಂದು ದೃಷ್ಟಿಯಿಂದ. 4 ಮುಖಕ್ಕೆ ಹೊಡಿತದೆ. ಇಲ್ಲಿ ಮನೆಯಲ್ಲಿ ಹೊಡೆತವಿದ್ದರೆ ಆ ಕಾರ್ನರಿಗೆ, ಆ ಕಾರ್ನರಿಗೆ, ಈ ಕಾರ್ನರಿಗೆ ಅಂತ. 4, 8, 12 ಅಂತ. 12 ಅಂತ ಅವನ ಪಕ್ಕದ್ದೇ ರಿವರ್ಸಲ್ಲಿ. 12 ಅಂದರೆ ಅದು ನಷ್ಟ ಅಂತ ಅರ್ಥ ವಾಸ್ತವವಾಗಿ. ಹಾಗಾಗಿ 4 ಒಂದು ಮಾತ್ರ ಸ್ವಾರಸ್ಯ ಇಲ್ಲ, ಅದು ಅವನದ್ದು ಹೆಚ್ಚು ಕಡಿಮೆ ಆಗ್ತದೆ ಕೆಲವೊಮ್ಮೆ. ಅವನಿಗಲ್ಲಾದರೂ ಅವನ ಸಂಚಾರಕ್ಕೆ, ವಾಹನಕ್ಕೆ ಹೊಡೆತ ಬೀಳ್ತದೆ ಅಂತ. ಹೀಗಾಗಿ ಇದನ್ನು ಕೆಲವರು ಲೆಕ್ಕಕ್ಕೆ ತಗೊಳ್ತಾರೆ. ಆದರೆ ಹೆಚ್ಚಿನವರು ಅದನ್ನು ಹೇಳುವುದಿಲ್ಲ. ಇಷ್ಟು ಸಾಕು ಅಂತ, 6, 8 ಸಾಕಾಗತ್ತೆ ಅಂತ. ಮನೆ ಅಂದರೆ ಅವನ ರಾಶಿ, ಅದರ ಆಚಿನ ಈಚಿನ ವ್ಯವಸ್ಥೆ ಅಂತ ಹೇಳಿ. ಇದು ಪೂರ್ವ ನಕ್ಷತ್ರದಲ್ಲಿ ಆಗುವಂಥದ್ದು, ಹುಬ್ಬ ಅಂತ ಕರೀತಾರೆ ಕನ್ನಡದಲ್ಲಿ ಕರೆದಾಗ. ಹಾಗಾಗಿ ಅದು ಸಿಂಹ ರಾಶಿಯಲ್ಲಿ ಇರುವಂಥ ನಕ್ಷತ್ರ. ಹಾಗಾಗಿ ರಾಶಿಯವರಿಗೆ ಪೂರ್ತಿ ಆಚೀಚಿನ ನಕ್ಷತ್ರಗಳಿಗೂ ತಾಗ್ತದೆ. ಅದು ಪೂರ್ವ ಅಂತಾಗಿದ್ದರೂ ಆಚೀಚೆಗೂ ತಾಗ್ತದೆ. ಸಿಂಹರಾಶಿಗೆ ಇಡೀ ಎಫೆಕ್ಟ್ ಆಗ್ತದೆ. ಪಕ್ಕದ ರಾಶಿ ಕನ್ಯೆಗೂ ಎಫೆಕ್ಟ್ ಆಗ್ತದೆ. ಅದರ ಆಚೆಗೆ ಮತ್ತೆರಡು ರಾಶಿಗಳಲ್ಲಿರತಕ್ಕ ಮಕರ ಮತ್ತು ಮೀನಕ್ಕೆ. ಯಾಕೆ ಅಂತ ಲೆಕ್ಕ ಹೇಳಿದ್ದು. ಇನ್ನು ನಮಗೆ ಉಂಟು ಯಾರು ಕೇಳಬೇಕಾಗಿಲ್ಲ. 6, 8, 2 ಲೆಕ್ಕ ಹಾಕಿದರೆ ಆಯಿತು. ಯಾವಾಗಲೂ ಬರುವಾಗಲೂ ಗ್ರಹಣದಲ್ಲಿ ಇಷ್ಟೇ, ಅದಕ್ಕೆ ಎಂದಲ್ಲ, ಯಾವುದೇ ಗ್ರಹಣ ಆದರೂ ಯಾವ ನಕ್ಷತ್ರದಲ್ಲಿ ಆಯಿತು ನೋಡೋದು, ಅದು ಯಾವ ರಾಶಿಗೆ ಬರ್ತದೆ ನೋಡೋದು. ಆನಂತರ ಅದರ 6ನೇದು ಯಾವುದು, 8ನೇದು ಯಾವುದು ಹೇಳಿ. ಈಗ ನಾವೇ ಜ್ಯೋತಿಷಿಗಳಾಗ್ಬೋದು ಸುಲಭದಲ್ಲಿ ಮೆಲ್ಲಕ್ಕೆ. ಹೌದು ಆಗ್ಬೋದು ಮಾರ್ರೆ, ನಿಮಗೆಲ್ಲ ಗ್ರಹಣ ಎಲ್ಲ ಹೇಳಲಿಕ್ಕೆ ಬರ್ತದೆ. ಹೇಳಲಿಕ್ಕೆ ಇಷ್ಟೇ ಇರೋದು ಸೂತ್ರ. 6, 8 ಯಾವುದು ನೋಡಲಿಕ್ಕೆ ರಾಶಿಯ ಚಿತ್ರ ಕೊಡ್ತೇನೆ ನೆಕ್ಸ್ಟ್. ಈಗ ಗ್ರಹಣದಲ್ಲಿ ಮೊದಲು ಮಾಡಬೇಕಾದ ಏನು ಅಂದರೆ ಸ್ನಾನ. ಈ ಸರ್ತಿ 10 ನಿಮಿಷ ಇರೋದು, ಆದ್ದರಿಂದ ಸ್ನಾನ ಮಾಡಿ ಮೇಲೆ ಬರೋದು, ಅಷ್ಟೊತ್ತಿಗೆ ಮುಗಿದಿರ್ತದೆ. ಮತ್ತೆ ಸ್ನಾನ ಮಾಡಿ ಮೇಲೆ ಬರೋದು ಅಷ್ಟೇ. ಮತ್ತೆಂಥದ್ದು ಮೇಲೆ ಬರೋದು ಹೇಳಿದ್ರಿಂದ ಸ್ನಾನ ಮಾಡಲಿಕ್ಕೆ ಕೆಳಗೆ ಇಳಿಬೇಕು ಅನ್ನೋದೊಂದು ಅರ್ಥ ಆಯಿತು. ಅದೊಂದು ವಿಷಯ ಇರಲಿ, ನೋಡುವ ಸ್ನಾನದ ಬಗ್ಗೆ ಚೂರು. ಇವತ್ತಲ್ಲಾದರೂ ಇನ್ನೊಂದು ಗ್ರಹಣಕ್ಕಾದರೂ ಹೇಳಬೇಕು. ಇವತ್ತಿನ 10 ನಿಮಿಷದ್ದಾದರೂ ಗ್ರಸ್ಯಮಾನೇ ಭವೇ ಸ್ನಾನ, ಹಿಡಿಯುವಾಗ ಸ್ನಾನ ಮಾಡಬೇಕು. ಇದ್ದ ಹಾಗೆ ಇದು ಮುಖ್ಯ. ಗ್ರಸ್ತೆ ಹೋಮ ವಿಧೀಯತೆ, ಹಿಡಿದ ನಂತರ ಜಪ ಹೋಮ. ಹೋಮ ಅಂದರೆ ಜಪ ವಾಸ್ತವವಾಗಿ. ಯಜ್ಞ ಅಂತ ಅರ್ಥ. ಯಜ್ಞ ಅಂದರೆ ಯಜ್ಞಾನಾನ್ ಜಪ ಯಜ್ಞೋಸ್ಮಿ ಅಂತ ಅದು ಇನ್ನು ಗೆರೆಯಲ್ಲಿ ಹೇಳ್ತೇನೆ ಇನ್ನೊಮ್ಮೆ. ಕರೆಯುವುದು ಅಂತ ಅರ್ಥ. ಹೋಮ ಅಂದರೆ ಕರೆಯುವುದು. ಯಾರನ್ನು? ದೇವರನ್ನು. ಆಹುತಿ ಕೊಡುವುದು ಯಾರನ್ನು? ನನ್ನಮ್ಮೆ. ಯಾರಿಗೆ? ದೇವರಿಗೆ. ಆದ್ದರಿಂದ ವಿಶೇಷಬ್ದವರು ಭರಿಸುವ ರೀತಿ ಹೀಗೆ. ಇದು ಶತಾತಪನ ಮಾತು. ಮುಚ್ಯಮಾನೇ ಭವೇತ್ ದಾನಂ, ಬಿಡುಗಡೆ ಆದಾಗ ದಾನ ಕೊಡಲಿಕ್ಕೆ. ಮತ್ತು ಮುಕ್ತೇ ಸ್ನಾನಂ ವಿಧೀಯತೆ, ಬಿಟ್ಟ ನಂತರ ಸ್ನಾನ ಮಾಡಲಿಕ್ಕೆ. ಅದರಿಂದ ಬಿಡುತ್ತಾ ಇರುವಾಗ ದಾನ. ಇದು ಶುರುವಾಗುವಾಗಲೇ ಕೆಲವರು ಕೈಯನ್ನು ತೋರಿಸಲಿಕ್ಕೆ ಶುರುವಾಯಿತು. ಯಾರಿಗಾದರೂ ಅವ್ರ ಕೈ ಹಿಡಿಯಲಿಕ್ಕೆ ಶುರು ಮಾಡಿ ಆಯಿತು. ಅವನು ಜಪ ಮಾಡೋದು ಬೇಡವಾ? ಕೊಡುವವನಾಗಲಿ ಪಡೆಯುವವನಾಗಲಿ ಮೊದಲು ಹಿಡಿದಾಗ ಸ್ನಾನ ಮಾಡಿ, ಸ್ನಾನ ಮಾಡಿದ್ದಂತರ ಜಪ ಮಾಡಿ, ಬಿಡುತ್ತದೆ ಅಂದಾಗ ದಾನಕ್ಕೆ ಹೋದರೆ ಸಾಕು. ಇದೇನು ಗೊತ್ತುಂಟ, ಮುಳುಗಿದ ತಕ್ಷಣ ಎದ್ದ ತಕ್ಷಣ ಅಲ್ಲೇ ಇದ್ದವರು ನುಡಿಕೆ ಆಯಿತು ದಾನಕ್ಕೆ. ನಮ್ಮದು ಏನಾದರೂ ಗ್ರಾಚಾರ ಇದ್ದರೆ ಪಕ್ಕವರಿಗೆ ದಾಟಿಸುವ ಅಂತ. ಅದೆಲ್ಲ ಆಗುವುದಿಲ್ಲ ಸ್ವಾಮಿ. ಹಾಗೆ ಹೇಳಿದ್ದಲ್ಲ ನಾನು ಏನೆಲ್ಲ ಮಾಡಲಿಕ್ಕೆ ಇದೆ ಅಂತ. ಸುಲಭದಲ್ಲಿ ನಮ್ಮದು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗೋದಾದರೆ ಎಲ್ಲರೂ ಎಲ್ಲವನ್ನು ಕೊಟ್ಟು ಓಡ್ತಿದ್ರು. ಈಗ ನಾನು ಆರಾಮ ಅಂತೇಳಿ ಎಲ್ಲಿಗೆ ಯಾರುಂಟು, ಹೇಗುಂಟು. ಮೊನ್ನೆ ಕೊರೋನಾ ಬಂದಾಗ ಎಲ್ರಿಗೂ ಗೊತ್ತಿದ್ದು ಬೀಳ್ತೇನೆ, ಆದರೆ ಏನಾದರೂ ಕೊಡಲಿಕ್ಕೆ ನೋಡಿದರೆ ಯಾರು ಕೊಡಲಿಲ್ಲ. ಆದ್ದರಿಂದ ಯಾರಿಗೂ ಪೂರ ಕೊಡಲಿಕ್ಕೆ ಧೈರ್ಯ ಇಲ್ಲ. ಸುಮ್ಮನೆ ಹೇಳಿದ್ದಾರಲ್ಲ ಅಂತ ಒಂದು ಯಾರಿಗಾದರೂ ತಾಗಿಸುವ ಕತೆ ಇಟ್ಕೊಂಡು ಓಡಿ ಬರೋದು ಇಂದಿನಿಂದ. ಓಡೋದು ಪುಣ್ಯಾತ್ಮ ಭದ್ರಳಾಗಲಿಕ್ಕೆ. ಈ ಎಲ್ಲ ನೋಡಿ, ಉಪದ್ರ ಕೊಡಬೇಡಿ ಯಾರಿಗೂ. ಹಾಗೆ ಹೇಳಿದ್ದೇನು, ಇದನ್ನು ಕಲೀಲಿಕ್ಕಿರುವಂಥದ್ದು. ಮೊದಲು ಸ್ನಾನ ಮಾಡಿ, ಮತ್ತೆ ಜಪ ಮಾಡಿ. ನಿಮಗೆ ಗ್ರಾಚಾರ ಉಂಟು ಅಂತ ಹೆದರಿಕೆ ಉಂಟಾ? ಜಪ ಮಾಡಿ, ನಾರಾಯಣ 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 ಹೇಳ್ತಾ ಇರ್ರಿ. ಪರವಾಗಿಲ್ಲ. ಈಗ ಹೇಳಿದ್ದಲ್ಲ, 10 ಅವತಾರ ತೋರಿಸಿದ್ನಲ್ಲ, ದೇವರೇ ಮುಖ್ಯ ಅಂತ ಗ್ರಹಗಳೇ ಹೇಳಿಕೊಂಡವಲ್ಲ. ನಮ್ಮನ್ನು ಕರಿಬೇಡಿ, ನಾವು ಅಲ್ಲ, ನಾವು ಕೇವಲ ಸೂಚಕರು. ವಿ ಆರ್ ದ ಇಂಡಿಕೇಟರ್ಸ್, ನಾಟ್ ದ ಓನರ್ಸ್. ನಾವು ಏನು ಕೊಡುವುದಿಲ್ಲ. ನೀವು ಇಲ್ಲಿ ಬನ್ನಿ, ದೇವರ ಹತ್ರ ಮಾತಾಡಿದ್ದು ಅವರೇ ಹೇಳಿ, ಅದು ಇನ್ಯಾರ ಹತ್ರ ಕೇಳಬೇಕು ನಾವು? ಅವರೇ ಹೇಳಿದ ನಂತರ ನಾವು ಮತ್ತೆ ಅವನ ಬೀಲ ಹಿಡಿಯುವುದ ಹೋಗಿ? ಚೂರು ಬಾ ಮಾರಯ್ಯ ರವಿ ಎಂದ. ರವಿ ಬರುವುದಿಲ್ಲ ಅಂತ ನಾನು ಬರುವುದಲ್ಲ, ನನಗೆ ದೇವರು ಹೇಳಿದ್ದಿಷ್ಟೇ ತೋರಿಸಲಿಕ್ಕೆ ಅಂತ. ಅಷ್ಟು ಅರ್ಥ ಮಾಡಿಕೊಳ್ಳಿ ಮೊದಲಿಗೆ. ಆದ್ದರಿಂದ ಜಪ ಮಾಡಿ, ಎಲ್ಲರೂ ಜಪ ಮಾಡಲಿಕ್ಕೆ ಬಿಡಿ, ಅದನ್ನು ಕೊಡಿ, ಹೇಳಿಕೊಡಿಯವರಿಗೆ. ಮತ್ತು ಬಿಡುವಾಗ ಕೊಡಲಿಕ್ಕಿದ್ರೆ ಕೊಡಲಿಕ್ಕೆ ಹೋಗಿ. ಮುಚ್ಯಮಾನೇ ದಾನ. ಬಿಡ್ತಾ ಬಂದಾಗ ಅಷ್ಟೇ ಅವರು ಜಪ ಎಲ್ಲ ಮುಗಿದಿರ್ತದೆ. ಮತ್ತು ಒಳ್ಳೆ ಕಾಮ ಜಪ ಮಾಡಿದ್ದರದ್ದೆಲ್ಲೇ ಅವನದ್ದು ಪಾಪ ಎಲ್ಲ ಪರಿಹಾರ ಆಗ್ತದೆ, ಗ್ರಾಚಾರ ಎಲ್ಲ ಹೋಗಿರ್ತದೆ. ಇಡೀ ಮನೆ ಮಂದಿ ಎಲ್ಲ ಮಾಡಲಿಕ್ಕೆ ಯಾರು ಇರು ಅಂತಿಲ್ಲ. ಒಬ್ಬ ಮಾಡಿದರೆ ಸಾಕು ಅಂದರೆ ಅವನೊಬ್ಬನೇ ಮಾಡಿದರೆ ಊಟ ಸಾಕಾಗ್ತದೆ? ಮನೆಯವರೆಲ್ಲ ಸುಮ್ಮನೆ ಕೂತ್ರೆ ಆಗ್ತದೆ? ಆಗುವುದಿಲ್ಲ. ಅದನ್ನು ಪ್ರತಿಯೊಬ್ಬರೂ ಜಪ ಮಾಡಲಿಕ್ಕೆ ಉಂಟು. ಮುಗಿದ ನಂತರ ಸ್ನಾನ ಮಾಡಿ ಮಾರ್ಯಾರೆ. ಕೆಲವರೆಲ್ಲ ಮುಗಿದ ನಂತರ ಕಾಯೋದು. ಎಂಥದಕ್ಕೆ ಕಾಯೋದು? ಮುಗಿದ ನಂತರ ಓಡಾಡೋದು ಬೇಡ. ಮುಕ್ತೇ ಸ್ನಾನಂ, ಮುಗಿತಾ ಕೂಡಲೇ ರೆಡಿಯಾಗಿ ಶುದ್ಧಾಚಾರ ಸ್ನಾನ ಮಾಡಿ. ತಪಃ ಜಪಃ ತೀರ್ಥಸೇವಾ ದೇವಬ್ರಾಹ್ಮಣ ಪೂಜನಂ ಗ್ರಹಣಾದಿಷು ಕಾಲೇಶು ಮಹಾಪಾತಕ ಶೋಧನಂ. ಇದು ಕೂರ್ಮ ಪುರಾಣದಲ್ಲಿ ಹೇಳಿದೆ. ಗ್ರಹಣ ಕಾಲದಲ್ಲಿ ಏನು ಮಾಡಬಹುದು ಅಂದರೆ ಪಟ್ಟಿ ಮಾಡಿದ್ದಾರೆ. ತಪಸ್ಸು ಅಂದರೆ ಚಿಂತನೆ ಅಂತ ಅರ್ಥ. ಅದರಿಂದ ಓದಬಹುದು. ವೇದಾದಿಗಳನ್ನು ಪಾರಾಯಣ ಮಾಡುವುದರಲ್ಲಿ ಅಡ್ಡಿ ಇಲ್ಲ, ಅನುಸಂಧಾನ ಮಾಡಲಿಕ್ಕೆ ಬರ್ತದೆ. ತಪಸ್ಸು 3 ಮುಖದಲ್ಲಿ ಇದೆ.
ವಾಚಿಕವಾಗಿದೆ, ಮಾನಸಿಕವಾಗಿದೆ, ದೈಹಿಕವಾಗಿದೆ. ಅದನ್ನು ಪ್ರಧಾನವಾಗಿ ದೈಹಿಕ ಅಂದರೆ ಅನಶನ, ಊಟ ಮಾಡದಿರುವುದು, ಮಾತಾಡದಿರುವುದು, ಮೌನ, ಆನಂತರ ಭಗವಂತನ ಎಚ್ಚರ ಚಿಂತನೆ ಮಾಡ್ತಾ ಇರುವುದು, ಇದು ಮುಖ್ಯ. ನಿದ್ದೆ ಮಾಡದೇ ಇರುವುದು ಎಲ್ಲ ತಪಸ್ಸು. ಎರಡನೇದು ಜಪ, ಮತ್ತೊಂದು ತೀರ್ಥ ಸೇವಾ. ಹೋಗಿ ಸ್ನಾನ ಮಾಡೋದು ಎಲ್ಲಿ ಕೇಳಿದರೆ ತೀರ್ಥದಲ್ಲಿ. ಗ್ರಹಣ ಬರ್ತದೆ ಎಂದು ಗೊತ್ತಿರ್ತದಲ್ಲ, ಮೊದಲೇ ಹೋಗಿ ದೊಡ್ಡ ದೊಡ್ಡ ನದಿಯ ತೀರಕ್ಕೆಲ್ಲ ಕೂತ್ಕೊಳ್ಳಿ. ಬೇರೆ ಕಡೆಗೆಲ್ಲ ಗಂಟೆಗಟ್ಟಲೆ ಕೂತ್ಕೊಳ್ಳೋದಿಲ್ಲ, ಹೋಗಿ ಆಗ ಇದು ಮಾಡಿ ಒಳ್ಳೆ ತೀರ್ಥ ಸ್ನಾನ ಮಾಡಿ. ಅದೇ ದೊಡ್ಡ ವಿಷಯ. ತೀರ್ಥ ಸ್ನಾನವೇ ತೀರ್ಥ ಸೇವೆಯೇ. ಅಲ್ಲೇ ಜಪ ಮಾಡಿದರೆ 1ಕ್ಕೆ 10 ಪಟ್ಟು ಲಾಭ. ನದಿ ತೀರದಲ್ಲಿ ಮಾಡಿದ ಜಪಕ್ಕೆಲ್ಲ 1ಕ್ಕೆ 100ಕ್ಕೆ ಕೌಂಟ್ ಮಾಡ್ತಾರೆ ಅವರು, 1000 ಅಂತ ಕೌಂಟ್ ಮಾಡ್ತಾರೆ ತೀರ್ಥಕ್ಷೇತ್ರಗಳಲ್ಲೆಲ್ಲ. ಮತ್ತು ದೇವಬ್ರಾಹ್ಮಣ ಭೋಜನಂ, ದೇವತೆಗಳಿಗೆ ಬ್ರಾಹ್ಮಣರಿಗೆ ವಿಶೇಷವಾದಂಥ ಅವಕಾಶ. ಕಲಿತವರು ಅಂತ ಅರ್ಥ. ದೇವದ್ವಿಜ ಗುರುಪ್ರಾಜ್ಞ ವಂದನಂ, ಇದು ಶಾರೀರಿಕ ತಪಸ್ಸಿನಲ್ಲಿ ಕೃಷ್ಣ ಪಟ್ಟಿ ಮಾಡಿದ್ದಾನೆ. ದೇವದ್ವಿಜ ಗುರುಪ್ರಾಜ್ಞ ವಂದನಂ ಶೌಚ ಮಾರ್ಜವಂ, ಇದು ಬ್ರಹ್ಮಚರ್ಯ ಅಹಿಂಸಾಚ ಶಾರೀರಂ ತಪೋಚ್ಯತೆ. ತಪಸ್ಸಿನ ಒಂದು ಮುಖ ಪ್ರಭೇದ ದೇವಬ್ರಾಹ್ಮಣ ಪೂಜನ, ತಿಳಿದವರನ್ನು ಸಂತೋಷಗೊಳಿಸುವಂಥದ್ದು. ಇದಿಷ್ಟು ಗ್ರಹಣ ಕಾಲದಲ್ಲಿ ಮಾಡುವಂಥದ್ದು. ಗ್ರಹಣಾದಿಶು ಹೇಳಿದ್ರಿಂದ ಪರ್ವಕಾಲಗಳಿಗೆ ಇದು ಅನ್ವಯ. ಸಂಕ್ರಾಂತಿಗೆ, ಅಮಾವಾಸ್ಯೆಗೆ, ಕಾಲಿ ಹುಣ್ಣಿಮೆಗೆ ಎಲ್ಲಕ್ಕೂ ಲೆಕ್ಕಾಚಾರ ಇದು. ಒಳ್ಳೆಯ ದಿವಸಗಳು ಅಂತೇಳಿ ಹೇಳ್ತಾರೆ. ಒಳ್ಳೆಯ ದಿವಸಗಳಲ್ಲಿ ಇದೆಲ್ಲ ಮಾಡಬೇಕಾದ್ದು ಅಂತ. ನ ಸೂತಕಾದಿ ದೋಷೋಸ್ತಿ ಗ್ರಹೇ ಹೋಮ ಜಪಾದಿಷು. ಇನ್ನು ಕೆಲವರು ಹೇಳೋದು, ನಮ್ಮ ಮನೆಯಲ್ಲಿ ಯಾರ ಸತ್ತಿದ್ದಾರೆ ಮಾರೆ ಕುಟುಂಬದಲ್ಲಿ, ನಮಗೆಲ್ಲ ಸೂತಕ ಉಂಟು, ನಮಗೆ ಅಮೆ ಉಂಟು, ಬಾಧಕ ಉಂಟು, ಜಾತಕ ಉಂಟು, ಹುಟ್ಟಿದ್ದಾರಂತೆ ಯಾರು. ಎಂಥದ್ದು ಇಲ್ಲ ಅಂತಾರೆ. ಗ್ರಹಣ ಕಾಲದಲ್ಲಿ ಅವರಿಗೆ ಅದನ್ನು ಮೋಕ್ಷ ಬಿಟ್ಟುಕೊಟ್ಟಿದ್ದಾರೆ. ಆ ಟೈಮಿಗೆ ಮಾತ್ರ, ಶುರುವಾಗುವಾಗ ಗಡೆಯಾಗುವಾಗ ಅವರು ಫ್ರೀ. ಆದ್ದರಿಂದ ಅವರು ಜಪ ಮಾಡಲಿಕ್ಕೆ ತಪ್ಪಿಲ್ಲ ಹೇಳಿಬಿಟ್ರು ಅವರು. ನ ಸೂತಕಾದಿ ದೋಷೋಸ್ತಿ ಗ್ರಹೇ ಹೋಮ ಜಪಾದಿಷು. ಮತ್ತೆಂತ ಮಾಡ್ಬೋದು ಕೇಳಿದರೆ, ಗ್ರಸ್ತೆ ಸ್ನಾಯಾದ ಉದಕ್ಯಾಪಿ ತೀರ್ಥಮುದ್ಧೃತ್ಯ ವಾರಿಣ. ಎಲ್ಲಿವರೆಗೆ ಅವರು ಫ್ರೀನೆಸ್ ಕೊಟ್ಟಿದ್ದಾರೆ ಕೇಳಿದರೆ, ಒಬ್ಬನಿಗೆ ಯಾವುದೋ ಕುಟುಂಬದಲ್ಲಿ ಸತ್ತ ದೋಷ ಇದೆ, ಇನ್ನು ಯಾರಿಗೋ ಒಬ್ಬನಿಗೆ ಅವನ ಕುಟುಂಬದಲ್ಲಿ ಎಲ್ಲಿಯೋ ಹುಟ್ಟಿದ ಜಾತಾ ಶೌಚ ಇದೆ. ಇವರಿಬ್ಬರಿಗಿಂತ ಮಿಗಿಲು ಮೈಲಿಗೆ ಅಂತ ಶಾಸ್ತ್ರ ಲೆಕ್ಕಾಚಾರ ಮಾಡಿದವಳು ಮುಟ್ಟಾದವಳು ರಜಸ್ವ. ಅವಳಿಗಿಂತ ಹೆಚ್ಚು ಮೈಲಿಗೆ ಆದವರು ಹೆತ್ತಬ್ಬೆ. ಅವಳಿಗಿಂತ ಹೆಚ್ಚು ಮೈಲಿಗೆ ಆದವನು ಬೆಂಕಿ ಕೊಟ್ಟು ಶವವನ್ನು ದಾಹ ಮಾಡಿ ಬಂದವ. ಇದು ಲೆಕ್ಕ, ಕೆಟಗರಿಯ ವ್ಯವಸ್ಥೆ. ಹಾಗಿರುವಾಗ ಇವರು ಹೇಳ್ತಾರೆ, ಗ್ರಸ್ತೆ ಸ್ನಾಯಾದ ಉದಕ್ಯಾಪಿ ಅಂತ. ರಜಸ್ವಲೆಯೂ ಗ್ರಹಣದಲ್ಲಿ, ಗ್ರಹಣ ಹಿಡಿದಾಗ ಸ್ನಾನ ಮಾಡಲಿಕ್ಕೆ ಉಂಟು ಅಂತ. ನಮ್ಮಲ್ಲಿ ಇವತ್ತಿನವರೆಗೂ ಆಚರಣೆಯಲ್ಲಿ ಇಲ್ಲದ ವೇದವ್ಯಾಸರ ಮಾತದು, ನಾವು ಹೆದರಿಕೊಂಡಿದ್ದೆ. ಆದರೆ ಒಂದು ವಿಷಯ ಹೇಳ್ತಾರೆ ಅವರು, ತೀರ್ಥ ಮುದ್ಧೃತ್ಯವಾರಿಣ ಅಂತ. ನದಿಯನ್ನು ಮುಟ್ಲಿಕ್ಕಿಲ್ಲ, ನದಿಯಲ್ಲಿ ಎತ್ತಿ ನೀರಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ. ಇದರಿಂದ ಇನ್ನೊಬ್ಬರಿಗೆ ತೊಂದರೆ ಆಗುವುದಿಲ್ಲ, ಆದರೆ ಅವರು ಶುದ್ಧ ಆಗ್ತಾರೆ. ಆಗ ಅವರಿಗೆ ಫ್ರೀನೆಸ್ ಕೊಟ್ಟಿದ್ದೇವೆ. ಆಗ ಅವಳು ರಜಸ್ವಲೆ ಕನ್ಸಿಡರೇಷನ್ನಿಗಲ್ಲ, ಅಲ್ಲ ಅಂತೇಳಿ ಯಾರ ಹತ್ರ ಹೋಗುವುದಲ್ಲ. ಮತ್ತೆ ಅವಳಿಗೂ ಗ್ರಹಣ ಕಾಲದಲ್ಲಿ ಶುಭವಾದ ಕೆಲಸ ಮಾಡಲಿಕ್ಕೆ ಅವಕಾಶ ದೇವರು ಕೊಟ್ಟಿದ್ದಾರೆ. ಜಾತಾಶೌಚ ಮೃತಾಶೌಚಗಳಲ್ಲಿ ಜಪ ಬಿಡಲಿಕ್ಕಿಲ್ಲ, ನಿತ್ಯ ಮಾಡಲಿಕ್ಕೆ ಉಂಟು. ಅವನು 3 ಹೊತ್ತು ಆ ಗಮ್ಮದೀಗ 10 ದಿವಸ ಗಮ್ಮತ್ತಾಯಿತು ಅಂತ ಏನು ಕೂತ್ಕೊಳ್ಳೋದಲ್ಲ. ಎಷ್ಟೋ ಜನ ಗ್ರಹಣ, ಎಷ್ಟೋ ಜನ ಸೂತಕ ಜಾತಕ ಎಲ್ಲ ಕಮ್ಮಿ ಮಾಡಲಿಕ್ಕೆಲ್ಲ ಕಷ್ಟಪಡ್ತಾ ಇದ್ದಾರೆ. ಯಾಕೆಂದರೆ ಉಳಿದ ದಿವಸ ಜಪ ಮಾಡಿದ್ರಲ್ಲ, ಯಾಕೆ ಅಲ್ಲ, ಇದು ಎಲ್ಲಿ ಹೋಗಿ ಊಟ ಮಾಡಲಿಕ್ಕೆ ಮತ್ತೆಂಥದ್ದು, ಅದು ಪ್ರಯೋಜನ ಇಲ್ಲ. ಇವರು ಸಾಧನೆ ಮಾಡಲಿಕ್ಕೆ ಮೃತಕವನ್ನು ಜಾತಕವನ್ನು ಕಮ್ಮಿ ಮಾಡಿದರೆ ಒಂದು ವಿಷಯ, ಸಾಧನೆ ಮಾಡಲಿಕ್ಕಿಲ್ಲ. ದಿನ ಮಾಡೋದು 4 ಗಂಟೆಗೆ ಎದ್ದು ಇನ್ನೊಬ್ಬರ ಮನೆಯಲ್ಲಿಯೇ ಕೊಳ್ಳಿಡೋದು. 10 ದಿನ ರಜೆ ಹೇಳಿದರೆ ಮನೆಯಲ್ಲಿ ಕೂತ್ಕೊಳ್ಬೇಕಾಗತ್ತಲ್ಲ. ನಮಗೆಂದ ಸಮ ಉಂಟು ಹೇಳಿ ಹೋಗೋದು. ಅವನಿಗೆ ತಿಳಿಸ್ಬೇಕು, ಯಜಮಾನನಿಗೆ ನನಗೆ ಆಶೋಚ ಉಂಟು, ನಾನು ಕಮ್ಮಿ ಮಾಡಿಕೊಂಡಿದ್ದೇನೆ ಆಗ್ಬೋದು ಅಂತ. ಅವಾಗ ಕೊಳ್ಳಿ ಹಿಡಿತಾನೆ, ಹೋಗು ಮಗನೇ ಅಂತ. ನನಗೆ ಬೇರೆ ಪುರೋಹಿತ ಬರ್ತಾನೆ, ನೀನು ಬೇಡ ಅಂತ, ನಿಮ್ಮ ಮನೆಯಲ್ಲಿ ಮಾಡಿ ಅಂತ. ಊರು ಹಾಳು ಮಾಡಲಿಕ್ಕೆ ಇವರು ಮಾಡಿಕೊಳ್ಳೋದು. ವೇದವ್ಯಾಸರು ಹೇಳೋದು ಯಾಕೆ ಮತ್ತೆ ಮಾತನ್ನು? ದಿನನಿತ್ಯ 3 ಹೊತ್ತು ಚೆನ್ನಾಗಿ ಜಪ ಮಾಡ್ತಾ ಇದ್ದೀಯಾ, ಆಗ ನಿನಗೆ ಎಲ್ಲಿಯಾದರೂ ಹೆಚ್ಚು ಕಮ್ಮಿ ಆದರೆ ಕಷ್ಟ. ಅಯ್ಯೋ ಜಪ ಮಾಡಲಿಕ್ಕೆ ಆಗ್ತಾ ಇಲ್ಲಲ್ಲ, ಆಶೋಚ ಬಂತಲ್ಲ, ಅಯ್ಯೋ ದೇವರೇ ಅಂಥವ ಯಾವನೊಬ್ಬ ಪಡ್ಕೊಳ್ಳುವ ಕಾಣೋದಿಲ್ಲ ನಮಗೆ. ಸ್ವಸಾಧನೆಯಲ್ಲಿ ಯಾರು ಸೋಲ್ತೇನೆ ಹೇಳಿಕೊಳ್ಳುವ ಆಶೋಚಗಳಿಗೋಸ್ಕರ ಹೆದರುವ ಒಬ್ಬ ಮನುಷ್ಯ ಇಲ್ಲ ಇವತ್ತು. ಅಂಥವನಿಗೆ ದೇವರು ಸಾಧನೆ ಮಾಡಲಿಕ್ಕೆ ಮೋಸ ಆಗಲೇ ಇಲ್ಲ. ನೀನು ಆಶೋಚದಲ್ಲಿ ಜಪ ಮಾಡುವನ್ನ 3 ಹೊತ್ತು ಮಾಡು, 3 ಹೊತ್ತು ಸ್ನಾನ ಮಾಡಲಿಕ್ಕುಂಟು, ಜಪ ಮಾಡಲಿಕ್ಕುಂಟು. ಅವನಿಗೆ ಏನಾಯಿತು ಕರ್ಮ? ಅದರಿಂದ ವಾಸ್ತವವಾಗಿ ಹೇಳ್ತಾರೆ, ಉದಕ್ಯಾಪಿ ಅಂತ. ರಜಸ್ವಲೆಗೂ ಗ್ರಹಣ ಕಾಲದಲ್ಲಿ ಒಂದು ಮೋಕ್ಷ ಕೊಡುವ ವಿಷಯ. ಆಶೋಚಗಳಿಗೆ ಬಿಡಿ, ಜಾತಾಶೋಚಕರ ಮೃತಾಶೋಚಗಳಿಗೆ ಇಲ್ಲವೇ ಇಲ್ಲ ಆಶೋಚ. ಆಗ ಆ ಪೀರಿಯಡಲ್ಲಿ ಅವರು ಸ್ನಾನ ಮಾಡಲಿಕ್ಕೆ ಉಂಟು, ಜಪ ಮಾಡಲಿಕ್ಕೆ ಉಂಟು, ಅವರು ಗೌಜಿಯಲ್ಲಿ ದಾನ ಮಾಡಲಿಕ್ಕೆ ಉಂಟು. ರಜಸ್ವಲೆಗೂ ಒಂದು ಫ್ರೀನೆಸ್ ಕೊಟ್ಟಿದ್ದಾರಲ್ಲ, ಎಂಥ ಅದ್ಭುತವಾದಂಥ ಒಂದು ಫ್ಲೆಕ್ಸಿಬಲ್ ಧರ್ಮ ಅಂತ ನೋಡಿ. ಇದು ಧರ್ಮ ಅಂದರೆ, ಧರ್ಮದಲ್ಲಿ ಅನ್ಯಾಯ ಮಾಡಲಿಕ್ಕಿಲ್ಲ, ಬಲಾತ್ಕಾರ ಇಲ್ಲ ಹೇಳಲಿಕ್ಕೆ ಇಂಥ ಅದ್ಭುತವಾದ ವ್ಯವಸ್ಥೆ. ಅಂದರೆ ಸ್ತ್ರೀಯರು ಆಚರಣೆಯಲ್ಲಿ ದೂರ ಶಾಸ್ತ್ರ ಇಡಲಿಲ್ಲ. ನಾವು ಅವರಿಗೆ ಬೈಲಿಕ್ಕೆ ಬರುವುದು, ನಿಲ್ಲಿಸ್ಲಿಕ್ಕೆ ಬರುವುದು, ಆದರೆ ಮಾತು ಬೈಲಿಲ್ಲ. ಅರ್ಥ ಮಾಡಿಕೊಳ್ಬೇಕಾದ
ಅವರನ್ನು ಹೇಳಿದ್ದಾರೆ ಅಂತ ಹೇಳೋ ಮಾತಿದು. ಇದು ವಿಶೇಷವಾದ ಒಂದು, ನಾ ಹೇಳಿದಲ್ಲ, ಶಾಸ್ತ್ರ ಎಲ್ಲಿಯೋ ಇದೆ, ಪ್ರಮಾಣಗಳು ಎಲ್ಲಿಯೋ ಇವೆ, ನಾವು ಮಾತ್ರ ಎಲ್ಲೋ ಇದ್ದೇವೆ ಅಂತ, ಅದರ ಪಕ್ಕದಲ್ಲಿ ಇಲ್ಲ ಅಂತ. ಅದು ಹೇಳಿದ್ದನ್ನು ಮಾಡೋದಿಲ್ಲ, ಅದು ಹೇಳದ್ದನ್ನು ಮಾಡ್ತೇವೆ, ಇಷ್ಟೇ ವಿಷಯ. ಶೀತಂ ಉಷ್ಣೋದಕಾತ್ ಪುಣ್ಯಂ. ಈಗ ಗಮ್ಮತ್ತುಂಟು, ಸ್ನಾನ ಮಾಡಲಿಕ್ಕೆ ಹೇಳಿದ ತಕ್ಷಣ ಯಾವುದು ಮಾಡುವ, ಬಿಸಿನೀರು ಮಾಡುವ, ಮಾಡಿ ಮಾರಾಯರೆ. ಆದರೆ ತಣ್ಣೀರು ಮಾಡಿದರೆ ಬಿಸಿ ನೀರಿಗಿಂತ ಹೆಚ್ಚು ಪುಣ್ಯ ಅಂದರು. ಇನ್ನು ನಿಮ್ಮಿಷ್ಟ ಯಾವುದನ್ನು ಕ್ಯಾಶ್ ಮಾಡ್ತೀನಿ ನೋಡಿ. ನಿಮಗೆ ತಣ್ಣೀರು ಮಾಡಿ ಎಲ್ಲಿಯಾದರೂ ತಲೆ ಹಾಳೇ ಆಗ್ತದೆ ಅಂತಾದರೆ ನೀವು ಗ್ರಹಣಕ್ಕೋಸ್ಕರ ಸ್ನಾನ ಮಾಡಿ ತಲೆ ಹಾಳು ಮಾಡಿಕೊಳ್ಳುವುದಕ್ಕಿಂತ ಬಿಸಿನೀರು ಮಾಡಿ ಅಂತ ನಾವು ಹೇಳ್ತೇವೆ ಅಷ್ಟೇ. ಅದು ಬಿಟ್ಟರೆ ಸಾಧನೆ ದೃಷ್ಟಿಯಿಂದ ಇನ್ನು ಸಣ್ಣ ಮಕ್ಕಳು, ಹೆಂಗಸರು, ಆಗದವರು, ರೋಗಿಗಳು ಇವರೆಲ್ಲ ಹಿಡಿಯುವಾಗ ಬಿಸಿನೀರು ಮಾಡಿದರೆ ಒಳ್ಳೆಯದು ಮೊದಲಿಗೆ. ಅದು ಬಿಸಿನೀರು ಮಾಡಿ ಇಡಲಿಕ್ಕೂ ಬರ್ತದೆ. ಎಷ್ಟೊಂದು ಈ ಗ್ರಹಣ ಶುರುವಾಗ್ತದೆ ಗೊತ್ತುಂಟು. ಮೊದಲೇ ಮಾಡಿಟ್ಟರೆ ತೊಗೊಂಡೋಗಿ ಬಕೆಟಲ್ಲಿ ಇಟ್ಟುಬಿಟ್ರೆ ಅಲ್ಲೇ ಸ್ನಾನ ಮಾಡಿ ಅಂಗಳದಲ್ಲಿ ಬಂದರೆ ಆಯಿತು, ಸೀದಾ, ಸಮಸ್ಯೆ ಇಲ್ಲ. ಶುರುವಾಗುವಾಗ ಬಿಸಿನೀರು ಸ್ನಾನ ಮಾಡೋದ್ರಲ್ಲಿ ಅಡ್ಡಿ ಇಲ್ಲ. ಆದರೆ ಮುಗಿಯುವಾಗ ಮಾತ್ರ ಬಿಸಿನೀರು ಸ್ನಾನ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆ? ಬಿಸಿನೀರು ಯಾರು ಮಾಡೋದು? ಈಗೆಲ್ಲ ಗ್ಲೀಸರೆಲ್ಲ ಉಂಟು, ನಿಮಗೆ ಗೊತ್ತಿಲ್ಲ, ಅದು ಸುಲಭ ಉಂಟು, ಗುಂಡಿ ಒತ್ತಿದರೆ ಬರ್ತದೆ ಅಂತ. ಆದರೆ ನೀರು ಮೊದಲೇ ಇರ್ತದಲ್ಲ, ಹೊಸ ನೀರು ಅಲ್ಲಲ್ಲ ಅದು. ನಮಗೆ ಫ್ರೆಶ್ ವಾಟರ್ ಆಗಬೇಕು. ಗ್ರಹಣ ಅದಕ್ಕೆಲ್ಲದಕ್ಕೂ ಗ್ರಹಣ ಹಿಡಿದಿದೆ. ಈಗ ಟಾಂಕಿ ನೀರಿಗೂ ಗ್ರಹಣ ಹಿಡಿದಿದೆ. ಎಂತ ಮಾಡುವ? ಈಗ ಕೊಳಾಯಿ ನೀರಿಗೂ ಗ್ರಹಣ ಹಿಡಿದಿದೆ. ಎಲ್ಲಿ ಅಲ್ಲಿ ಕಾರ್ಪೊರೇಷನಲ್ಲಿ ದೊಡ್ಡ ಟ್ಯಾಂಕಿಯಲ್ಲಿ ನೀರು ಗ್ರಹಣ ಆಗಿದೆ ಈಗ. ಆದ್ದರಿಂದ ಫ್ರೆಶ್ ವಾಟರ್ ಯಾರು ಬಿಡ್ತಾರೆ? ನದಿಗೆ ಹೋಗ್ಬೇಕು. ಅದಕ್ಕೆ ಇಲ್ಲಿ ಬರಿತಾ ಹೋಗ್ತಾರೆ ನೋಡಿ, ಧರ್ಮಸಿಂಧು ಎಷ್ಟು ಚೆನ್ನಾಗಿ ಹೇಳ್ತದೆ ಅಂತ. ಅಪಾರಕ್ಯಂ ಪರೋದಕಾತ್. ಇನ್ನೊಬ್ಬರ ನೀರಿನಲ್ಲಿ ಮೀಯುವುದಕ್ಕಿಂತ ನಿನ್ನ ನೀರು ಒಳ್ಳೆಯದು. ನೀರಿಗೂ ನಾವು ಓಡನಾಗಬೇಕು ನೋಡಿ. ಈಗ ಇನ್ನೊಬ್ಬರದ್ದು ಹೋಗಿ ನೀರು ಕುಡಿದ್ರೆ, ನೀರು ಪಡೆದರೆ ಸ್ವಾರಸ್ಯ ಇಲ್ಲ. ಭೂಮಿಷ್ಠಂ ಉದ್ರತಾತ್ ಪುಣ್ಯಂ. ನೆಲದಲ್ಲಿರುವ ನೀರಿಗಿಂತ ಉದ್ರತಾತ್, ಮೇಲೆ ಎದ್ದು ನೀರು ಅಂದರೆ ಬಾವಿ ನೀರಿಗಿಂತ. ಉದ್ರತ ಅಂದರೆ ಬಾವಿ ನೀರು ಎತ್ತಿ ಪಡೆದದ್ದು. ಎತ್ತಿ ನೀರು ಪಡೆಯುವುದಕ್ಕಿಂತ ಇದ್ದ ನೀರು ತೆಗೆಯುವುದು ಒಳ್ಳೆಯದು. ನೆಲದಲ್ಲಿ ಹೋಗಿ ಕೊಡಪಾನದಲ್ಲಿ ಎತ್ತಿದರೆ ಭಾರಿ ಚಂದ. ಅದು ಸರೋವರದಲ್ಲಿ, ಹಳ್ಳದಲ್ಲಿ, ತೋಡಿನಲ್ಲಿ ಎಲ್ಲ ಸಿಗ್ತದೆ. ತೋಡು ಅಂದರೆ ಕ್ಯಾನಲ್. ತತ ಪ್ರಸ್ರವಣೋದಕಂ. ಇನ್ನೂ ಮಿಗಿಲು ಯಾವುದು ಅಂದರೆ ಇದ್ದ ನೀರಿಗಿಂತ, ಸರೋವರಕ್ಕಿಂತ, ಕೊಳಕ್ಕಿಂತ, ಮದಕಕ್ಕಿಂತ ಹರಿತಾ ಇರೋ ನೀರು ಚಂದ ಅಂದರು ನದಿ. ಪ್ರಸ್ರವಣೋದಕ್ಕೆ ತಥೋಪಿ ಸಾರ ಸಂಪುಣ್ಯಂ. ಅದಕ್ಕೆ ಬೆಸ್ಟ್ ಅಂದರೆ ದೊಡ್ಡ ಸರೋವರ, ಅದ್ಭುತವಾದದ್ದು. ಇದು ಹರಿಯುವುದು ಅಂದರೆ ನಾನು ಹೇಳಿದ ಕ್ಯಾನಲ್ ಅಷ್ಟೇ, ಸಣ್ಣ ಸಣ್ಣ ತೋಡುಗಳು ಅಷ್ಟೇ, ಜರಿ ಇದ್ದಾಗೆ. ಇದಾಗಲ್ಲ, ದೊಡ್ಡ ಸರೋವರ ಅದ್ಭುತವಾಗಿರ್ತದೆ. ಅದಕ್ಕೂ ಹೆಚ್ಚು ತತಃ ಪುಣ್ಯ ನದಿ ಜಲಂ. ನಿಲ್ಲಲಾರದ ನದಿ. ಅದು ಮಳೆಗಾಲಕ್ಕೆ ಮಾತ್ರ ಹರಿಯುವುದು ಪ್ರಸ್ರವಣ. ಇದು ಆಗಲ್ಲ, ಅದು ಪರಸ್ರವಣ. ನೀರು ಬಿದ್ದರೆ ಹರಿತದೆ, ಮಳೆ ಬಂದರೆ ಹರಿದು, ಇಲ್ಲಾದರೆ ಇಲ್ಲ ಅಲ್ಲಿ. ಇದು ಆಗಲ್ಲ, ಯಾವತ್ತೂ ಹೋಗ್ತಾ ಇರ್ತದೆ ನದಿ. ಅದಕ್ಕೂ ಹೆಚ್ಚು ತಥಾ ತೀರ್ಥ ನದಿ ಗಂಗಾ. ಬೆಸ್ಟ್ ಅಂದರೆ ಗಂಗೆಗೆ ಹೋಗಿ ಅಂದರು. ಹೋಗುವಾಗಲೇ ಪುಣ್ಯ ಕಾಲ ಮುಗೀತದೆ ಬಿಡಿ. ಅದು ಹೋಗಿರಬೇಕು. ಪುಣ್ಯ ತಥೋಂಬುಧಿ. ಅದಕ್ಕೂ ಮಿಗಿಲು ಕೇಳಿದರೆ ಸಮುದ್ರ. ಅದಕ್ಕೆ ಸಮುದ್ರವನ್ನು ತಂದಿಟ್ಟಿದ್ದೇನೆ. ದೊಡ್ಡ ಸಮುದ್ರ ಯಾಕೆ ಹಾಕಿದ್ದಾರೆ ಕೇಳಿದರೆ, ಸಮುದ್ರದಲ್ಲಿ ಕೃಷ್ಣನೇ, ಆಚಾರ್ಯ ಮಧ್ವರೇ ಗ್ರಹಣ ಕಾಲದಲ್ಲಿ ಸಮುದ್ರಕ್ಕೆ ಹೋಗಿದ್ದಾರೆ. ಇನ್ನೆಂತೇಳಿ ಗೊತ್ತಿದ್ದದ್ರಿಂದಲೇ ಯಾವತ್ತು ಗ್ರಹಣ ಬರ್ತದೆ ಅಂತ ಗೊತ್ತುಂಟು. ಗೊತ್ತಾದಂದ್ರೆ ಓಡುವುದಲ್ಲ, ಮೊದಲೇ ಹೋಗಿ ಸಮುದ್ರದಲ್ಲಿ ನಿಂತು ಸ್ನಾನಕ್ಕೆ ರೆಡಿಯಾಗಿ ಸ್ನಾನ ಮಾಡಿ ಬರ್ತಾರೆ. ಅದರಿಂದ ಸಮುದ್ರ ಇಲ್ಲಿ ಆದರೂ ನಮಗೆ ಸಿಗಲಿ ಅಂತ ಸಮುದ್ರನ ಹಾಕಿದ್ದೇನೆ. ಪ್ರಶಾಂತವಾದ ಕೃಷ್ಣ ಬಂದ ತಾಣ ಅದು. ನೆಕ್ಸ್ಟ್, ಈಗ ಸ್ನಾನದ ಬಗ್ಗೆ ಕೆಲವು ಮಾತುಗಳು. ಈಗ ನೀವು ಗ್ರಹಣ ಬರ್ತದೆ ಅಂದಾಗ ಊಟ ಯಾವಾಗ ನಿಲ್ಲಿಸಬೇಕೆಲ್ಲ ಹೇಳಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮಾತುಗಳನ್ನ ಆಡುತ್ತೇನೆ. ಜೀರ್ಣಾಹಾರ ಪ್ರಬುದ್ಧ ಸನ್ ಉಷಸಿ ಬ್ರಹ್ಮಚಿಂತೆಯೇತು ಅಂತ ನಾರದೀಯದ ಮಾತು. ನಾರದೀಯ ಶಿಕ್ಷೆಯಲ್ಲಿ ಮಾತು ಅಂತ. ಏನು ಮಾಡಬೇಕು ಅಂದರೆ, ಬೆಳಿಗ್ಗೆ ಹೇಳಬೇಕು ಅಂದರು. ಎಷ್ಟು ಗಂಟೆಗೆ? ಉಷಕಾಲಕ್ಕೆ. ಉಷಕಾಲ ಅಂದರೆ ಯಾವಾಗ? ಪಂಚ ಉಷಕಾಲ ಅಲ್ಲಿ ಬರೆದಿಯಾನು ಬ್ರಹ್ಮವಿವರ್ತದಲ್ಲಿ. 55 ಗಳಿಗೆ, ಅಂದರೆ ಸೂರ್ಯೋದಯಕ್ಕಿಂತ 5 ಗಳಿಗೆ ಮೊದಲು. 1 ಗಳಿಗೆ ಅಂದರೆ 24 ನಿಮಿಷ. 5 ಅಂದರೆ 5 4 120, 2 ಗಂಟೆ. ಸೂರ್ಯೋದಯಕ್ಕಿಂತ 2 ಗಂಟೆ ಮೊದಲು ಹೇಳಬೇಕು. ಸೂರ್ಯೋದಯ ಈಗ 6:50 ಅಂದೆ, 4:50ಕ್ಕೆ ಹೇಳಬೇಕು. 4:50 ಗ್ಯಾರಂಟಿ ಎದ್ದಿರಬೇಕು. ಎದ್ದು ದೇವರ ಚಿಂತನೆ ಮಾಡಬೇಕು. 4:50ಕ್ಕೆ ಹೇಳಬೇಕು, ದೇವರ ಚಿಂತನೆ ಮಾಡಬೇಕು ಅಂದರೆ ಹೊಟ್ಟೆ ಖಾಲಿ ಇರಬೇಕು. ಸ್ಕ್ಯಾನ್ ಮಾಡಿದರೆ ಜೀರ್ಣಾಹಾರ ಪ್ರಬುದ್ಧ ಸನ್, ಪೂರ್ಣ ಎಚ್ಚರ ಆಗಬೇಕು. ಮತ್ತು ಅಲ್ಲಿಯೇ ಒಂದು ಟ್ರಿಪ್ಪು, ಎಚ್ಚರ ಆಯಿತು ಹೇಳಿ ಮತ್ತೆ ಅಲ್ಲಿಯೇ ಹೊದಿಕೆಯನ್ನು ಸರಿ ಮಾಡಿ, ಬೆನ್ನಿಗೆ ಸರ್ತ ಮಾಡಿ, ಮತ್ತು ತಲೆಗಿಮ್ಮನ್ನು ಅಲ್ಲಿ ಇನ್ನೊಂದು ಟ್ರಿಪ್ಪಿನ ಮಲಗುವಿಕೆ ಮಾಡೋದಲ್ಲ, ಈಸಿ ಚಾರ್ನಾಗಿ. ಅದು ಸಾರಸ್ಯ ಇಲ್ಲ. ಮತ್ತು ಡಿಲಕ್ಸ್ ಆಯಿತು, ಮತ್ತೆ ಪುನಃ ಅದಿಲ್ಲ. ಐರಾವತ ಇತ್ತು, ಈಗ ಮತ್ತೆ ಉಚ್ಚೈಶ್ರವಸ್ಸಿಗೆ ಬಂದು ಅದಾಗಲಿಲ್ಲ. ಜೀರ್ಣಾಹಾರ ಪ್ರಬುದ್ಧ, ಪೂರ ಎಚ್ಚರ ಆಗಬೇಕು, ಚಿಂತನೆ ಮಾಡಲಿಕ್ಕೆ ಕೂತ್ಕೊಳ್ಬೇಕು. ಉಂಡದ್ದು ಪೂರ್ತಿ ಕರಗಿರಬೇಕು. ಉಂಡದ್ದು ಕರಗಲಿಕ್ಕೆ ನೀವು ತಿಂದದ್ದೇನು ನನಗೇನು ಗೊತ್ತು. ಹಾಗಾದರೆ ನಿಜವಾಗಿ ಮನುಷ್ಯನಿಗೆ ಗಟ್ಟಿಮುಟ್ಟದವನಿಗೆ ಪೂರ ಕರಗಬೇಕಾದ್ರೆ 8 ಗಂಟೆ ಬೇಕಾಗ್ತದೆ. ಸ್ವಲ್ಪ ಕಮ್ಮಿ ಅಂದರೆ 6 ಗಂಟೆ ಬೇಕಾಗ್ತದೆ. ಅದಕ್ಕೂ ಕಮ್ಮಿ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಎಂಥ ತಿಂತಾನೆ ಯಾರಿಗೆ ಗೊತ್ತು. ಎಂಥ ತಿಂದರೂ ಇಷ್ಟೊಂದು ಬೇಗ 6ರಿಂದ 8 ಗಂಟೆವರೆಗೆ ವೈದ್ಯಶಾಸ್ತ್ರ ಪ್ರಕಾರ. ಮತ್ತು ಸ್ಕ್ಯಾನ್ ಮಾಡಿದರೆ ಅವನಿಗೆ ಹೊರಗೆ ತೆಗೆದರೆ ಮತ್ತು ತಿಂದದ್ದು ಏನು ಬರುವುದಿಲ್ಲ. ಇಡೀ ಚಪಾತಿ ಇಡ್ಲಿ ಎಲ್ಲ ಬರಲಿಕ್ಕೆ ಸಾಧ್ಯ ಇಲ್ಲ.
ಹಾಗಾಗಿ ಇದು 6 ಗಂಟೆಯಿಂದ 8 ಗಂಟೆವರೆಗೆ ಬೇಕು. ಅದರಿಂದ ಜೀರ್ಣ ಆಹಾರ ಪ್ರಬುದ್ಧ, ಪೂರ್ಣವಾಗಿ ಆಹಾರ ಜೀರ್ಣ ಆಗಬೇಕಾದ್ರೆ 4:50ಕ್ಕೆ ಹೇಳಬೇಕಾದ್ರೆ ಅವನು ಕಮ್ಮಿ ಇಲ್ಲದೆ 8 ಗಂಟೆ ಹಿಂದಕ್ಕೆ ಅಂದರೆ 8:50ಕ್ಕೆ ತಿಂದು ಮುಗಿಸ್ಬೇಕು ಅವನು. 9:50, 10:50, 11:50, 12:50, 1:50, 2:50, 3:50, 4:50. 8 ಗಂಟೆ ಅಂದರೆ 8:50ಕ್ಕೆ ರಾತ್ರಿ ಅವನು ತಿಂದು ಮುಗಿಸ್ಬೇಕು. ಇದು ಕ್ರಮ. 8 ಗಂಟೆ ಎನ್ನುವುದು ಮಾಮೂಲಿ. ಸ್ವಲ್ಪ ಕಮ್ಮಿ ಅಂದರೆ 6 ಗಂಟೆ. 6 ಗಂಟೆ ಯಾಕೆ ಕೊಟ್ಟೆ ಕೇಳಿದರೆ 1 ಗಂಟೆ ಉಷಕಾಲವನ್ನು ಮುಂದುವರಿಸಲಿಕ್ಕೆ 4:50 ಬದಲಿಗೆ 3:50ಕ್ಕೆ ಹೇಳಬೇಕು ಅವನು. ಅದು ಬ್ರಾಹ್ಮಕಾಲ, ಇದು ಉಷಕ್ಕಾಲ. ಬ್ರಾಹ್ಮಕಾಲ ಇನ್ನೂ 1 ಗಂಟೆ ಅರ್ಲಿಯರ್ ಅಂದರೆ 3:50ಕ್ಕೆ ಹೇಳ್ಬೇಕು. ಈಗ ಸೂರ್ಯೋದಯ 6:50 ಆದರೆ 3:50ಕ್ಕೆ ಹೇಳ್ಬೇಕಾದ್ರೆ 3:50 ಹೊತ್ತಿನಲ್ಲಿ ಊಟ ಖಾಲಿ ಆಗಿರಬೇಕಾದ್ರೆ 8:50ಕ್ಕೆ ಊಟ ಮುಗಿಸಿದರೆ 6-7 ಗಂಟೆ ಆಯಿತು. 8 ಗಂಟೆ ಆಗಲಿಲ್ಲ, 7 ಗಂಟೆಯಲ್ಲೇ ಮುಗಿದೋಗ್ತದೆ ಊಟದ ಪಚನ ಕ್ರಿಯೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಇದನ್ನು ಭಾಳ ಚಂದವಾಗಿ ಆಚಾರ್ಯರು ಹೇಳ್ತಾರೆ ಸದಾಚಾರ ಸ್ಮೃತಿಯಲ್ಲಿ. ಯಾಮಾತ್ ಪರತೇವಾತ ಸ್ವಪೇತ್. ದೊಡ್ಡ ಮಾತಿದು. ಒಂದು ಸಣ್ಣ ಗೆರೆ ಇಡೀ ಪ್ರಪಂಚವನ್ನು ಆಳ್ತದೆ ನಮ್ಮ ಜೀವನದನ್ನು. ಯಾಮಾತ್ ಪರತೇವಾತ ಸ್ವಪೇತ್ ಅಂತ. ರಾತ್ರಿ ಮಲಗಿರಿ ಯಾವಾಗ ಅಂದರೆ ರಾತ್ರಿ ಸೂರ್ಯ ಕಂತಿದ 3 ಗಂಟೆಯ ನಂತರ ಅಂದರು. ಯಾಮಾತ್ 1 ಯಾಮದ ನಂತರ, ರಾತ್ರಿ 1 ಯಾಮದ ನಂತರ, 1 ಜಾವದ ನಂತರ. 1 ಜಾಮ ಅಂದರೆ 3 ಗಂಟೆ. ಸೂರ್ಯ ಕಂತಿದ 3 ಗಂಟೆ ಬಳಿಕ. ಸೂರ್ಯ ಕಂತುವುದು ಯಾವಾಗ? ಈಗ 6:40ಕ್ಕೆ, 6:39 ಅದೇ ಚಂದ್ರೋದಯ ಟೈಮ್ ಹಾಕಿತ್ತು. ಸೂರ್ಯ ಕಂತುವಾಗ ಹುಣ್ಣಿಮೆಯಲ್ಲಿ ಚಂದ್ರೋದಯ ಆಗ್ತಾನೆ. 6:39 ಆಗಿದ್ರು 40 ಹಿಡಿಯಿರಿ. 6:40ಕ್ಕೆ ಕಂತಿದರೆ 3 ಗಂಟೆ ಕೂಡಿಸಿದರೆ 9:40. 9:40 ನಂತರ ಮಲಗಬಹುದು ಅಂತಾರೆ ಅವರು. ಮಲಗಬೇಕು ಅಂತಾರೆ, ಮಲಗಬಹುದು ಅಂತಾರೆ. 9:40 ನಂತರ ಮಲಗಬೇಕಾದ್ರೆ 40 ನಿಮಿಷ ಮೊದಲು ಅಂದರೆ 9 ಗಂಟೆವರೆಗೆ ಊಟ ಮುಗಿಸ್ಬೇಕು ಅವನು. ಊಟ ಆದ ತಕ್ಷಣ ಬಿದ್ದುಕೊಳ್ಳುವುದಲ್ಲ, ಮತ್ತು ಬಾಯಿಂದ ಹೊರಗೆ ಬರ್ತದೆ ಅಲ್ಲಿ ಮಲಗಿದಾಗಿ. ಅದನ್ನು ಊಟ ಆದ ತಕ್ಷಣ ಅದು ಸೆಟ್ ಆಗಬೇಕು. ಒಂದು 3/4 ಗಂಟೆ ಕೊಡಬೇಕು, ಒಂದು ಮುಹೂರ್ತ, ಮತ್ತೆ ಮಲಗಲಿಕ್ಕೆ. ಅಂದರೆ ಏನಾಯಿತು, ನಾನು ಹಾಗೆ ಹೇಳಿದ್ದೆ 8:50ಕ್ಕೆ ಊಟ ಮುಗಿಸಿ 8:50ಕ್ಕೆ ಅವನು ರೆಡಿ ಆಗಬೇಕು ಮಲಗಲಿಕ್ಕೆ ಅಂದೆ. 9 ಗಂಟೆಗೆ ಒಂದು ಅರ್ಧ ಗಂಟೆ ಹೆಚ್ಚಿಗೆ ಅಂದರೆ 9 ಗಂಟೆ ಊಟ ಮುಗಿಸ್ಬೇಕು ಆಚಾರ ಅಂತಾರೆ. ನಮ್ಗೆ ಎಲ್ಲಿಯಾದರೂ ಉಂಟು ಈಗ 9 ಗಂಟೆಗೆ ಊಟ ಮುಗಿಸೋದು. ಮ್ಯಾಕ್ಸಿಮಮ್ 10 ಗಂಟೆ ಅವ್ರು ಲೆಕ್ಕಾಚಾರ ಮಾಡಿದರೆ 9:50 ತಗೊಳ್ಳಿಬೇಕಾದ್ರೆ 9:40 ಮಾಡಿ 10 ಗಂಟೆ ನಂತರ ತಿನ್ನಲೇಬಾರ್ದು. ಬೆಳಗ್ಗೆ ಸೂರ್ಯೋದಯದವರೆಗೆ ಮರುದಿನ ಮತ್ತೆಲ್ಲ ಲೆಕ್ಕಾಚಾರ. ಬಾಯಿ ಮುಚ್ಚಲೇಬೇಕು 10 ಗಂಟೆಗೆ ಪ್ರತಿಯೊಬ್ಬರು. 2 ವಿಷಯದಲ್ಲಿಯೂ, ತಿನ್ನೋ ವಿಷಯದಲ್ಲಿಯೂ ಹೊರಗೆ ಮಾತಾಡೋ ವಿಷಯದಲ್ಲಿಯೂ, 2 ವಿಷಯದಲ್ಲಿ 10 ಗಂಟೆಗೆ ಬಾಗಿಲು ಹಾಕಿದರೆ ದೇವರಿಗೆ ಇಷ್ಟ ಆಗ್ತಾನೆ. ಇದನ್ನು ಈ ಗೆರೆಗೆ ಪ್ಯಾರಲರ್ ಆದ ಇನ್ನೊಂದು ಗೆರೆ ಸಿಗ್ತಾ ಇಲ್ಲ ಸಸೂತ್ರ. ಈ ಜಗತ್ತನ್ನು ಆಳ್ತದೆ ಹೇಳಿ ನಾನು ಅದಕ್ಕೆ. ಯಾವನು ರಾತ್ರಿ ಸೂರ್ಯ ಕಂತಿದ ಬಳಿಕ 3 ಗಂಟೆ ನಂತರ ಅದಕ್ಕಿಂತ ಮೊದಲು ಊಟ ಮುಗಿಸಿ ಮಲಗ್ತಾನೆ ಅಂಥವನು ಬೆಳಿಗ್ಗೆ ಬ್ರಾಹ್ಮ ಮುಹೂರ್ತವನ್ನು ಯುಟಿಲೈಸ್ ಮಾಡ್ತಾನೆ, ಹೇಳ್ತಾನೆ. ಎದ್ದರೆ ಅವನು ಒಳ್ಳೆ ಫ್ರೆಶ್ ಆಗ್ತಾನೆ, ರಿಫ್ರೆಶ್ ಆಗ್ತಾನೆ. ಅವ್ರು ಹೇಳಿಕೊಟ್ಟ ರೀತಿ ಇದು, ಬದುಕನ್ನು ಹೇಳಿಕೊಟ್ಟು. ಇದನ್ನು ಬಾಯಲ್ಲಿ ಹೇಳ್ತೇವೆ ಅರ್ಲಿ ಬೆಡ್ ಅಂದರೆ ಅರ್ಲಿ ರೈಸ್ ಎಲ್ಲ. ಅದು ಎಂಥದ್ದು ಗೊತ್ತಾ? ರೈಸ್ ಅಂದರೆ ಅಕ್ಕಿ ತಿಳ್ಕೊಳ್ತೇನೆ, ಬೇಗ ತಿನ್ನಬೇಕು ಅಂತ ಹೇಳಿದ್ದಾರೆ ಅಂತ ಗಳಮ್ ಅಂತ. ಅದು RISC ಯಾರಿಗೆ ಗೊತ್ತಾಗುತ್ತೆ ರೈಸ್ ಅಂದರೆ? RIC ಅಂತ ತಿಳ್ಕೊಳ್ತಾರೆ. ಎಲ್ಲ ಒಂದೇ ನಮನೆ ಓದಲಿಕ್ಕೆ ಹೋಗಿ ಇಂಗ್ಲೀಷರ ಭಾಷೆಯಿಂದಾಗಿ ಮನುಷ್ಯ ತಿನ್ನಲಿಕ್ಕೆ ಶುರು ಮಾಡಿದ್ದು. ಮಹಾನಿಷಾತ್ ವಿಜ್ಞೇಯ ಮಧ್ಯಂ ಯಾಮದ್ವಯಂ ನಿಶಿ. ಮಧ್ಯದಲ್ಲಿ 2 ಯಾಮ ಉಂಟಲ್ಲ, ಯಾಮಾತ್ ಪರದೇವಾತ ಸ್ವಪೇತ್ ಅಂತ ಆಚಾರ ಯಾಕೆ ಹೇಳಿದ್ದು? 3 ಗಂಟೆ ನಂತರ ಮಲಗಿ ಯಾಕೆ ಹೇಳಿದ್ದು ಅಂದರೆ ಮಧ್ಯದ 2 ಯಾಮ ಉಂಟಲ್ಲ 6 ಗಂಟೆ, ಅದು ಮಹಾನಿಶಾ ಅಂತ ಅರ್ಥ. ಮತ್ತಿನ್ನು ಕೊನೆಯ 3 ಗಂಟೆ ಉಂಟಲ್ಲ ಅದು ನಾವು ಹೇಳಿ ಅದು ಬ್ರಾಹ್ಮಕಾಲ ಅಂತ ಹೇಳಲಿಕ್ಕೆ ಉಂಟು ಅಂತ. ಆದ್ದರಿಂದ ಕೊನೆಯ 3 ಗಂಟೆ ಹೇಳಲಿಕ್ಕುಂಟು, ಮೊದಲ 3 ಗಂಟೆ ಎಚ್ಚರ ಇರಲಿಕ್ಕುಂಟು, ತಿನ್ನಲಿಕ್ಕುಂಟು, ಮಧ್ಯದ 6 ಗಂಟೆ ಮಲಗಲಿಕ್ಕುಂಟು. ಅವರ ಪ್ರಕಾರ 6 ಗಂಟೆ ಮಲಗಲಿಕ್ಕೆ, 6 ಗಂಟೆ ಜೀರ್ಣ ಆಗಲಿಕ್ಕೆ ಸಾಕಾಗುತ್ತೆ. ಅದಕ್ಕಿಂತ ಮೊದಲು ನಾವು ತಿನ್ನುವ ಮುಂಚೆ ಅರ್ಧ ಗಂಟೆ ಮೊದಲು ತಿಂದಿದ್ದೇವೆ, ಹೇಳುವಾಗ ಸಮ ಆಗುತ್ತೆ. ಹಾಗಾಗಿ ಭಾಳ ಚಂದವಾಗಿ ಅವರು 1 ಯಾಮದ ಬಳಿಕ ಮಲಗಿ ಹೇಳಿದ್ದು. ಯಾಕೆಂದರೆ 2 ಯಾಮವನ್ನು 6 ಗಂಟೆಯನ್ನು ಮಧ್ಯರಾತ್ರಿಯಿಂದ ಅರ್ಥ ಅದನ್ನು ಯುಟಿಲೈಸ್ ಮಾಡಬಾರ್ದು ಯಾವುದಕ್ಕೂ. ತಸ್ಯಾಂ ಸ್ನಾನಂ ನ ಕುರ್ವೀತ ಕಾಮ್ಯ ನೈಮಿತ್ತಿಗಾದ್ರತೆ ಅಪೇಯಂ ವಿಸದಾ ತೋಯಂ ರಾತ್ರೌ ಮಧ್ಯಮಯಾಮಯೋ ಸ್ನಾನಂಚೈವನ ಕರ್ತವ್ಯಂ ತಥೈವ ಆಚಮನ ಕ್ರಿಯ. ನೀರು ಕುಡಿಲಿಕ್ಕಿಲ್ಲ, ಸ್ನಾನ ಮಾಡಲಿಕ್ಕಿಲ್ಲ, ಏನು ಮಾಡಲಿಕ್ಕಿಲ್ಲ. 6 ಗಂಟೆಯಲ್ಲಿ ತಿರುಗಾಟವಿಲ್ಲ, ಏನಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಅರ್ಥ ಅವ್ರು ಹೇಳೋದು, ಫಿಸಿಕಲಿ ಮೆಂಟಲಿ. ಹಾಗಾಗಿ ಮಧ್ಯದ 2 ಯಾಮದಲ್ಲಿ ಏನು ಮಾಡಲಿಕ್ಕಿಲ್ಲ. ಯಾವಾಗ ಅಂದರೆ ಕಾಮ್ಯ ನೈಮಿತ್ತಿಗಾದ್ರತೆ. ಎಲ್ಲಿಯಾದರೂ ನಿಮಗೇನಾದರೂ ವಿಚಿತ್ರವಾದ ಬಯಕೆಗಳಿದ್ದರೆ ಮಧ್ಯರಾತ್ರಿಯಲ್ಲೇ ಎದ್ದು ಮಾಡಲಿಕ್ಕಿದ್ರೆ ಮಾಡಿ ಸಾಯಿರಿ, ನಿಮಗೆ ಮಾತಾಡೋದಿಲ್ಲ ಅವರು. ಇನ್ನು ನೈಮಿತ್ತಿಕ ಅಂದರೆ ನಿಮಿತ್ತ ಹಿಡಿದು ಬರೋದು. ಗ್ರಹಣ ರಾತ್ರಿಗೆ ಬರ್ತದೆ, ಸ್ನಾನ ಮಾಡಲಿಕ್ಕಿಲ್ಲ ಮಾಡಿ, ಹೆತ್ತದ್ದು ಈಗಲೇ ಮುಗಿಲಿ ಮೀಲಿಕ್ಕಿಲ್ಲ ಮೀರಿ, ಸತ್ತದ್ದಾಗಲೇ ಮುಳುಗಿ,
ಏನಾದರೂ ನಿಮಿತ್ತ ಸ್ನಾನವನ್ನು ಮಾಡೋದಾದರೆ ಮಧ್ಯರಾತ್ರಿಗೆ 2 ಯಾಮಕ್ಕೆ ನಾವು ಅವಕಾಶ ಕೊಡ್ತೇವೆ, ಇಲ್ಲ ಆದರೆ ಲೆಕ್ಕಾಚಾರ. ಆದ್ದರಿಂದಲೇ ಕೃಷ್ಣಾಷ್ಟಮಿಯಂದು ಮಧ್ಯರಾತ್ರಿಯಲ್ಲಿ ಕೃಷ್ಣ ಹುಟ್ಟಿದ್ರು, ಅರ್ಗೆ ಕೊಡೋದು ಮಧ್ಯರಾತ್ರಿಯ ನಂತರದಲ್ಲಿ ಚಂದ್ರೋದಯ ಆದರೂ ಸ್ನಾನ ಮಾತ್ರ ಮಾಡೋದು ಯಾವಾಗ ಕೇಳಿದರೆ 3 ಗಂಟೆ ಇರುವಾಗಲೇ, ಸೂರ್ಯಕಾಂತೋ ಮುಂಚೆ. ಆಚಾರ್ಯದನ್ನು ಬಾಯ್ಬಿಟ್ಟು ಹೇಳ್ತಾರೆ, ಮತ್ತೆ ಸೂರ್ಯಕಾಂತೋ ಮುಂಚೆಯೇ ಸ್ನಾನ ಮಾಡಿ ರೆಡಿಯಾಗು, ಮತ್ತು 6 ಗಂಟೆ ಕಾದು ನನ್ನ ಪೂಜೆ ಮಾಡು ಅಂತಾರೆ. ಸೂರ್ಯಕಾಂತುವುದು 6-7 ಗಂಟೆಗಾದರೆ ಮಧ್ಯರಾತ್ರಿ ಬರಲಿಕ್ಕೆ 12 ಗಂಟೆಯಿಂದ 6 ಗಂಟೆ ಉಂಟು. ಎಂತ ಮಾಡೋದು 6 ಗಂಟೆಗೆ ಹೇಳಿದರೆ? ನಿದ್ದೆ ಮಾಡೋದಲ್ಲ, ಸ್ನಾನ ಮಾಡಿ ಮತ್ತು ದೇವರ ಕೋಣೆಯಲ್ಲಿ ಕೂತ್ಕೊಂಡು ಅಂತ ಹೇಳಿಕೊಂಡು ಮಾಡೋದಲ್ಲ, ಮತ್ತು ದೇವರಿಗೆ ಬೇಕಾದ ಅಡುಗೆ ಮಾಡೋದು, ಉಂಡೆ ಮಾಡೋದು, ಇನ್ನೇನು ಮಾಡಲಿಕ್ಕೆ ಉಂಟು ಆಗ. ಇದು ಕ್ರಮ, ಇದು ಮಡಿಯಲ್ಲಿ ಮಾಡುವ ವ್ಯವಸ್ಥೆ. ಇದು 6 ಗಂಟೆ ಕೊಟ್ಟದ್ದು ಯಾಕೆ ಕೇಳಿದರೆ ದೇವರಿಗೆ ತಯಾರು ಮಾಡಿ ಸಮರ್ಪಣೆ ಮಾಡಲಿಕ್ಕೆ. ನಮ್ಮದೆಲ್ಲ ಬೆಳಿಗ್ಗೆ ಮಾಡಿ ಆಗಿದೆ, ಮತ್ತು ಈಗ ಮಾಡೋದಂತ ಎಂಥದಿಲ್ಲ ಹಾಳು. ದೇವರಿಗೆ ಬೆಳಿಗ್ಗೆ ಮಾಡಿದ್ದು ಬೇಡ, ಯಾತಯಾಮಂ ಗತರಸಂ ಅಂತಾನೆ, ನನಗೆ ಅದು ವಾಸನೆ ಬರ್ತದೆ ಅಂದವ. ದೇವರಿಗೆ ಫ್ರೆಶ್ ಇಲ್ಲ ಕರ್ಮ, ಸಮಯ ಕೊಟ್ಟಿದ್ದಾರೆ. ಸಾಯಂಕಾಲೇ ಅತಂತ್ರಿತ ಪೂರ್ವಮೇ ಸ್ನಾಯಾತ ಅಂತಾರೆ ಆಚಾರ್ಯರು. ಮತ್ತು ಯೋಗ ಬತ್ತೆ ಹೇಳುತ್ತಾ ಹಿಂದಿನ ಹಾಗೆ ಸಾಯಂಕಾಲದಲ್ಲೇ ಸೂರ್ಯಕಾಂತ ಮುಂಚೆಲೇ ಸೋಮಾರಿತನ ಇಲ್ಲದೆ ಸ್ನಾನ ಮಾಡಿ ಬಂದು ಕೂತ್ಕೋ ದೇವರ ಕೊಂಡೊಳಗೆ, ಸಾಯಂಕಾಲದ ಜಪ ಮುಗಿಸು, ಮತ್ತು ಕೃಷ್ಣ ಜಪ ಹೇಳ್ತಾ ಉಂಡೆ ಚಕ್ಕುಲಿಯದಲ್ಲೇ ಮಾಡಿ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಬಾ, ಮತ್ತು ಮಧ್ಯರಾತ್ರಿ ಹೋಗಿ ಒಳಗೆ ದೇವರಿಗೆ ಸಮರ್ಪಣೆ ಮಾಡಿ ಪೂಜೆ ಮಾಡಿ ಆಯ್ತಲ್ಲ. ಕೆಲವರಿಗೆ ಬೆಲ್ಲ ಮುಟ್ಟಿದ್ರ ಮೇಲಿಗೆ, ಕೆಲವರಿಗೆ ಹರಳು ಮುಟ್ಟಿದ್ರ ಮೇಲಿಗೆ, ಎಂಥ ಕರ್ಮ ಮಾರ್ಯಾರೆ ಅದು ಅಂತಾನೆ. ಕೃಷ್ಣ ಹೇಳಿದರೆ ಎಲ್ಲ ಮಡಿ ಆಗ್ತದೆ, ಮಾಡಿ ಮಾರ್ಯಾರೆ. ಬೆಳಿಗ್ಗೆ ಎಲ್ಲ ಸಾಯಬೇಡಿ, ಎಲ್ಲ ಬೆಳಿಗ್ಗೆ ಎಲ್ಲ ಹರಡಿಕೊಂಡು ಎಲ್ಲ ಮಾಡಿ ಇಟ್ಟು ಅಂತ ಯೋಚನೆ ಮಾಡ್ತಾ ಇದಕ್ಕೆ ಆಗ ಮಾಡುವಾಗ ಕೃಷ್ಣ ಅಂತ ಯೋಚನೆ ಮಾಡಲಿ ಭಾಳ ಚೆನ್ನಾಗಿರ್ತದೆ. ತಡ ಬೇಗ ಮಾಡಿಟ್ಟು ಏನು ಪ್ರಯೋಜನ ಇಲ್ಲ, ಆಗಲೇ ಮಾಡಬೇಕು ಅಂತ ಸಮಯ ಕೊಟ್ಟು ವ್ಯವಸ್ಥೆ ಮಾಡಿದ್ದು. ಇದೆಲ್ಲ ಯಾಕೆ ಹೇಳಿದಲ್ಲ, ಮಾಡೋದಿಲ್ಲ ಹೇಳಿದ್ದ ನಾನು. ಪ್ರಮಾಣ ಇರುವುದು ಬೇರೆ, ಜನ ಮಾಡೋದು ಬೇರೆ ಅಂತ. ಅದು ಇಲ್ಲಿ ಸ್ಪಷ್ಟವಾಗಿ ಅಪೇಯಂ ಹಿ ಸದಾ ತೋಯಂ ರಾತ್ರೋ ಮಧ್ಯಮ ಯಾಮಯೋಹೋ. ನಡುರಾತ್ರಿ 6 ಗಂಟೆಯಲ್ಲಿ ನೀರೂ ಕುಡಿಲಿಕ್ಕಿಲ್ಲ, ಏನೂ ತಿನ್ನಲಿಕ್ಕಿಲ್ಲ, ಫ್ರಿಜ್ಜು ನೋಡಲಿಕ್ಕಿಲ್ಲ, ಮಲಗಿದ್ದಂದ್ರೆ ಮಲಗುವುದೇ ಗಡದಲ್ಲಿ. ಬೇಕಾದರೆ ಜಪ ಮಾಡೋದು, ಎದ್ದು ನಾರಾಯಣ ಹೇಳೋದು, ಇಲ್ಲಾಂದರೆ ಮಲಗು. ಯಾಕೆ ಒಮ್ಮೆ ತಿಂದಾಯ್ತಲ್ಲ, ಕೆಲಸ ಆಗ್ತಾ ಇರ್ತದೆ, ಅದರ ಮೇಲೆ ಹಾಕಬಾರ್ದು. ಹಾಕಿದರೆ ಹಾಳಾಗ್ತದೆ, ಬಾಡಿ ಹಾಳಾಗ್ತದೆ, ಒಳಗಿನ ತಿಂದದ್ದು ಹೆಚ್ಚು ಕಡಿಮೆ ಆಗ್ತದೆ. ಆದ್ದರಿಂದ ಗ್ರಹಣ ನಮಗೆ 6:38ಕ್ಕೆ ಹೇಳಿದರೆ ಆಹಾರದ ಪರಿಣಾಮ ಎಷ್ಟು ಗಂಟೆ ಹೇಳಿದ್ದು? 8 ಗಂಟೆ. ಆದ್ದರಿಂದ 8 ಗಂಟೆ ಮೊದಲು ತಿನ್ನುವುದು ಬ್ರೇಕ್ ಮಾಡಲಿಕ್ಕೆ ಕ್ರಮ. ಒಳಗೇನಿಲ್ಲದಂತೆ ಜೀರ್ಣಾಹಾರ ಖಾಲಿ ಇರಬೇಕು ಹೇಳಲಿಕ್ಕೋಸ್ಕರ ಅದನ್ನು ವ್ಯವಸ್ಥೆ ಮಾಡಿದ್ದು ಮುಂದಿನ ಸ್ಲೈಡಲ್ಲಿ ಕೇಳುತ್ತೆ. ನಕ್ಷತ್ರಗತೋ ರಾಹು ಗ್ರಸತೆ ಶಶಿಭಾಸ್ಕರೋ ತಜ್ಜಾತಾನಾಂ ಭವೇತ್ ಪೀಡಾ ಯೇ ನರಾಹ ಶಾಂತಿವರ್ಚಿತ. ಯಾವ ನಕ್ಷತ್ರದಲ್ಲಿ ಗ್ರಹಣ ಆಗ್ತದೋ ಅವರಿಗೆ ಪೀಡೆ ಲೆಕ್ಕ. ಇದು ನಿಮಗೆ ರಾಶಿಚಕ್ರ ಎಲ್ಲ ಕೊಟ್ಟಿದ್ದೇನೆ. ಕೆಲವರದ್ದು ಉರುಟಿ ಇರ್ತದೆ ರಾಶಿಚಕ್ರ, ಕೆಲವರದ್ದು ಚೌಕ ಇರ್ತದೆ, ಕೆಲವರದ್ದು ಉಲ್ಟಾ ತಿರುಗುವಾಗೆ ಲೆಕ್ಕಾಚಾರ ಮಾಡೋರು ಡೈಸ್ ಎಲ್ಲ ಹಾಕಿಟ್ಟಿದ್ದೇನೆ. ಯಾರಿಗೇನು ಬೇಕೋ ಅದೊಂದು. ದೂರದಲ್ಲಿ ನೋಡೋರೆಲ್ಲಿದ್ದಾರೆ, ಒಳಗೆ ಹಾಕಿದ್ದು ಉಲ್ಟಾ ತಿರುಗಲಿಕ್ಕೆ 1, 2, 3, 4 ಉಲ್ಟಾ ಹಾಕಿದ್ದೇನೆ ರಾಶಿ. ಆನಂತರ ಚೌಕದಲ್ಲಿ ಮಾಮೂಲಿ ಇಲ್ಲಿ ಮೇಷ ವೃಷಭ ಅದರ ಸೈನ್ ಹಾಕಿಟ್ಟಿದ್ದೇನೆ. ಯಾರು ಹೇಳಿ ಸಿಂಹ ರಾಶಿಯಿಂದ ಸಿಂಹ ಇರುವ ಅಲ್ಲಿ ನೋಡಿ, ಸಿಂಹದ ಪಕ್ಕದಲ್ಲಿ ಇರುವುದು ಕನ್ನಿ, ಅಲ್ಲಿನವರಿಗೆ ಬೆಟ್ಟು ಉಂಟು ಅಂತ. ಅಲ್ಲಿಂದ ಮುಂದಕ್ಕೆ ಮಕರಕ್ಕೆ, 6ಕ್ಕೆ, ಮತ್ತು 8ಕ್ಕೆ ಅಂದರೆ ಅದೇ ಮೀನಕ್ಕೆ, ಅಲ್ಲಿಗೆ ಮುಗಿದು. ಇಷ್ಟು ಚೌಕದಲ್ಲಿ ಇಲ್ಲಿ ನೋಡುವವರು. ಮತ್ತು ಮೇಷ ವೃಷಭ ಅಂತ ಹೇಳಿಕೊಂಡು ರಾಶಿ ವ್ಯವಸ್ಥೆಯನ್ನು ಹಾಕಿದ್ದೇನೆ. ಇನ್ನು ಯಾವ ನಕ್ಷತ್ರ ಬರ್ತದೆ ಅಂತ ಅಲ್ಲಿ ಬರೆದಿಟ್ಟಿದ್ದೇನೆ. ಸಿಂಹ ರಾಶಿ ಯಾವುದು ಬರ್ತದೆ ಹೇಳಿಕೊಂಡು ಅಲ್ಲಿ ಹುಬ್ಬ ನಕ್ಷತ್ರ 3 ಪ್ರಕಾರಗಳು ಸೇರ್ತವೆ. ಅದರ ಬೆನ್ನ ಹಿಂದೆ ಮಕಾ ನಕ್ಷತ್ರವೂ ಸೇರ್ತದೆ. ಮುಂದಿನದೊಂದು ಉತ್ತರ ನಕ್ಷತ್ರ 1 ಪಾದ ಬರ್ತದೆ ಅಲ್ಲಿ ಅಂತ. ಹಾಗಾಗಿ ಇದನ್ನು ನೋಡಿಕೊಂಡ್ರೆ ಯಾವ ರಾಶಿಯವರು ಎಲ್ಲಿದ್ದಾರೆ ಹೇಳಲಿಕ್ಕೆ ಬರ್ತದೆ. ಮಕರ ರಾಶಿಗೆ ಅದರದ್ದು ಹೊಡೆತ 6ನೇ ರಾಶಿ, ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನು ಮಕರ 6ನೇ ರಾಶಿ ಆದರೆ ಮಕರದಲ್ಲಿ ಶ್ರವಣ ಇಡೀ ಉಂಟು, ಅದರ ಆಚೆಗೆ ಧನಿಷ್ಠ ಒಂದು ಚೂರು ಉಂಟು, ಅದು ಇಡೀ ಉಂಟು. ಇದರ ಆಚೆಗೆ ಬೆನ್ನ ಹಿಂದೆದ್ದು ಶ್ರವಣ, ಅದಕ್ಕಿಂತ ಅನುರಾಧ ಜ್ಯೇಷ್ಠ ಮೂಲ ಪುರುಷ ಉತ್ತರಾಷಾಢದ್ದೊಂದು ಸೇರ್ತದೆ. ಹೀಗೆ ಯಾವ್ಯಾವ ನಕ್ಷತ್ರಗಳು ಬರ್ತದೆ ಅಂತೇಳಿ ಆಯಾ ರಾಶಿಗೆ. ಮೀನದಲ್ಲಿ ಬಂದಾಗ ಅದು ಕೊನೆಯದ್ದು ರೇವತಿ ಸೇರ್ತದೆ, ಉತ್ತರ ಭಾದ್ರ ಸೇರ್ತದೆ, ಪೂರ್ವ ಭಾದ್ರದ್ದು ಕೊನೆಯ ಪಾದ ಸೇರ್ತದೆ. ಎಲ್ಲಿ ಹುಟ್ಟಿದವರೇನು ನಕ್ಷತ್ರ ನೋಡಿಕೊಳ್ಳಿಕ್ಕೂ ಆಗ್ತದೆ. ಈ ಚಕ್ರ ಹಾಕಿದ್ದೇನೆ, ಚಕ್ರದಲ್ಲಿ ಎಲ್ಲ ನೋಡಲಿಕ್ಕೆ ಬರ್ತದೆ. ಯಾವ ನಕ್ಷತ್ರದಲ್ಲಿ ಗ್ರಹಣ ಆಗುತ್ತೋ ಅಂಥವರಿಗೆ ಮಾತ್ರ ಪೀಡೆ ಎನ್ನುವುದು ಗೆರೆ. ಸಿಕ್ಕಾಪಟ್ಟೆ ಅಲ್ಲ, ಅವರಿಗೆ ಸಂಬಂಧಪಟ್ಟಂತೆ 6 ಮತ್ತು 8ಕ್ಕೆ ಅಂತ. ಸೂರ್ಯಗ್ರಹೇತು ನಾಶ್ನೀಯಾತ್ ಪೂರ್ವಂ ಯಾಮ ಚತುಷ್ಟಯ. ಸೂರ್ಯನಿಗೆ ಗ್ರಹಣ ಬರುವುದಾದರೆ ಮೊದಲು 4 ಯಾಮ, 1 ಯಾಮ ಅಂದರೆ 3 ಗಂಟೆ ಹೇಳಿದ್ದೇನೆ, 12 ಗಂಟೆ ಬ್ರೇಕ್. ಚಂದ್ರಗ್ರಹೇತು ಯಾಮ ಅನ್ನು 3, ಚಂದ್ರಗ್ರಹ ಆದರೆ 3, 9 ಗಂಟೆ. ಇವರಿಬ್ಬರ ಲೆಕ್ಕಾಚಾರ. ಚಂದ್ರನಿಗೆ 9 ಗಂಟೆ ಕೊಟ್ಟರೆ ಆಯಿತು, ಸೂರ್ಯನಿಗೆ 12 ಗಂಟೆ ಕೊಡಬೇಕು. ಇವರಿಬ್ಬರನ್ನು ವ್ಯವಸ್ಥೆ. ಯಾಕೆಂದರೆ ಚಂದ್ರ ರಾತ್ರಿ ಹೊತ್ತಿನಲ್ಲಿ ಬರುವುದರಿಂದ ಡೈಜೆಷನ್ ಬೇಗ ಆಗಿರ್ತದೆ ಹೇಳಿಕೊಂಡು ಲೆಕ್ಕಾಚಾರ ತಪ್ಪಿಸಿದ್ದಾರೆ. ಸೂರ್ಯನಿಗೆ ಹಗಲಿಗೆ ವರ್ಕ್ ಮಾಡೋದ್ರಿಂದ ಹೆಚ್ಚು ತಿಂತಾನೆ. ಕ್ರಮ ಹೇಗೆ ಅಂತ ಕೇಳಿದರೆ, ಮಧ್ಯಾಹ್ನ ಊಟ ಹೇಗಿರ್ತದೆ ಅದಕ್ಕಿಂತ ಡಬಲ್ ಕಮ್ಮಿ ರಾತ್ರಿ ಊಟ ಇರಬೇಕು. ಇರುವುದು 2 ಹೊತ್ತು ಊಟ ಜನರಿಗೆ, 3 ಹೊತ್ತು 4 ಹೊತ್ತಿನ ಕ್ರಮವೇ ಇಲ್ಲ. ತ್ರಯಂಪ್ರಾತರ ಮನುಷ್ಯಾನ ವಶನಂ. ಅಗ್ನಿಹೋತ್ರ ಇರೋದು 2 ಸರ್ತಿ,
ಸಾಯಂ ಪ್ರಾತರಗ್ನಿ ಹೊತ್ತರಂಜು ಹೋತಿ ಅಂತ. ಸೂರ್ಯನಿಗೊಂದು ಚಂದ್ರನಿಗೊಂದು ಆವತಿಯ ಕ್ರಮ, ಹಗಲಿಗೊಂದು ರಾತ್ರಿಗೊಂದು ಕ್ರಮ. ನಿಜವಾಗಿ ರಾತ್ರಿ ನಕ್ಷತ್ರ ಬಂದಾಗ ಊಟ, ಅದಕ್ಕಿಂತ ಮೊದಲಿಲ್ಲ. ಹಗಲಿಗೆ ಸೂರ್ಯ ಆಚೆ ಹೋದಾಗ ಊಟ, ಹಗಲು ಕಳೆದಾಗ ಊಟ, ಮಧ್ಯಾಹ್ನ ಕಳಿಬೇಕು, ಮಧ್ಯಾಹ್ನ ನಡಿಬೇಕು, ಆನಂತರ ಮಧ್ಯಾಹ್ನ ಜಪ ಮುಗಿಸಿ ಊಟ ಮಾಡಲಿಕ್ಕೆ, ಮಧ್ಯಾಹ್ನ ಕಳೆದ ನಂತರ ಜಪ ಮಾಡಲಿಕ್ಕೆ, ಆನಂತರ ಊಟ ಮಾಡಲಿಕ್ಕೆ. ವಾಸ್ತವವಾಗಿ ಹೀಗೆ 2 ಕ್ರಮ. ಈಗೇನಾಯಿತು, ಗ್ರಹಣ ಬಂದಾಗ ಲೆಕ್ಕ ಆಗಬೇಕು. ಸೂರ್ಯನಿಗಾಗೂ 12 ಗಂಟೆ ಬಿಡಲಿಕ್ಕೆ, 12 ಗಂಟೆಯಲ್ಲಿ ಮಧ್ಯಾಹ್ನದ ಊಟ ಹರಿದೋದ್ರೆ ಇಲ್ಲ, ಊಟವೇ ಇಲ್ಲ. ಹಾಗೆ 9 ಗಂಟೆ ಬಿಡಲಿಕ್ಕೆ ಚಂದ್ರಗ್ರಹ ನಾಡ್ದು ಆಗುವುದು 6:39ಕ್ಕೆ, 6:15 ಅಂತ ಇಟ್ಕೊಳ್ಳಿ ರಫಲಿ ಬೇಕಾದರೆ. 6:15 ಹಿಂದಕ್ಕೆ 9 ಗಂಟೆ ಹಾಕಿ ಹಿಂದೆ 9:15 ಆಯಿತು ಬೆಳಿಗ್ಗೆ. 9:15ಯಿಂದ 10:30, 11:30, 12:30, 1:30, 2:30, 3:30, 4:30, 5:30, 6:30, 9 ಗಂಟೆ ಆಯಿತು. 9:30 ಗಂಟೆ ನಂತರ ಬಾಯಿ ಮುಚ್ಚಲಿಕ್ಕೆ, ತಿನ್ನಲಿಕ್ಕಿಲ್ಲ ನಾಡ್ದು ಚಂದ್ರಗ್ರಹಣದಲ್ಲಿ. ಬೆಳಿಗ್ಗೆ 9:30. 9:30 ಮುಂಚೆ ತಿನ್ನುವ ಕೇಳಿದರೆ ತಿನ್ನಲಿಕ್ಕೆ ಹೇಳಿದಾರಾ? ಹೇಳಿದ್ದು 12:30 ನಂತರ ಅಲ್ವಾ ಹಗಲಿಗೆ. ಸೋತದ್ದಲ್ಲಿ ನಾವು 9 ಇವ್ರಿಗೆ ಹೇಳೋದು ಅದು 9 ಗಂಟೆ ಬಿಡ್ತೇನೆ, 9:30 ಮುಂಚೆ ತಿನ್ನುವುದಾ? 9:30 ಗಂಟೆ ಮುಂಚೆ ತಿನ್ನುವುದು ಅಂತ ಆಯ್ತು ಹೇಳಿದೆ ಉಂಟಲ್ಲ, ಇವರು 7ವರೆಗೆ ಕೂತ್ಕೊಳ್ತಾರೆ ತಿನ್ನಲಿಕ್ಕೆ. 2 ಗಂಟೆ ಫೀಡಿಂಗ್. ಅಬ್ಬಾ ಅದ್ಭುತ. ಎಂತ ಕೇಳಿದ್ರೆ 12 ಚಪಾತಿ, 4-8 ವಡೆ, ಬಿಸ್ಕುಟ್ ಅಂಬಡೆ ಇದೆಲ್ಲ ಹೇಳಿಕೊಂಡು. ಇದು 3ನೇ ದಿನ ಗ್ರಹಣ ಬಂದರೆ ಏನಾಗೋದಿಲ್ಲ, ಅಷ್ಟು ಗಟ್ಟಿ ಉಂಟು ಒಳಗೆ. ಇದು ಪ್ರಯೋಜನ ಇಲ್ಲ. ಆದ್ದರಿಂದ ಊಟ ಯಾವಾಗ ಉಂಟು ಲೆಕ್ಕ ಹಾಕಿ ಮೊದಲು ಲೆಕ್ಕ ಇರುವುದೇ ಊಟ 1ಕ್ಕೆ 12:30 ಮಿನಿಮಮ್ 1 ಗಂಟೆ ಸಾಮಾನ್ಯ. 1 ಗಂಟೆ ಮಧ್ಯಾಹ್ನದ ಊಟ, ರಾತ್ರಿ ಸುಮಾರಾಗಿ 8-8:30 ನಕ್ಷತ್ರ ಕಂಡ ಬಳಿಕ, ಅದಕ್ಕಿಂತ ಮೊದಲಿಲ್ಲ. ಇದು ಕೆಲವೊಮ್ಮೆ ವೇರಿಯೇಷನ್ಟು ಚಂದ್ರೋದಯ ಅಲ್ಲ, ಇದಕ್ಕೆ ಸೂರ್ಯಾಸ್ತಕ್ಕೆ ಡಿಫರೆನ್ಸ್ ಅಷ್ಟೇ. ಹೇಳಿಲ್ಲ ಗಡಿಯಾರ ಸೂರ್ಯ, ಕೆಲವೊಮ್ಮೆ ಸೂರ್ಯ 6ಕ್ಕೆ ಕಂತುತ್ತಾನೆ, 9ಕ್ಕೆ ಊಟ ಮುಗಿಸ್ಬೋದು. ಕೆಲವೊಮ್ಮೆ 7ಕ್ಕೆ ಅಸ್ತ ಆಗ್ತಾನೆ, 10ಕ್ಕೆ ಹೋಗ್ಬೇಕು. ಅದಕ್ಕೆ ನನಗೆ 10 ಗಂಟೆ ನಂತರ ಮ್ಯಾಕ್ಸಿಮಮ್ ಮುಚ್ಚಿ ಬಾಯಿ ಅಂತೇಳಿ ಇದಿಷ್ಟು ಕ್ರಮ ಆಗ್ತದೆ. ಅದರಿಂದ ಊಟ ಮಾಡುವಾಗ ಈ ಹೊಡೆತ ಉಂಟ ನೋಡಿ ಎಲ್ಲಿಂದ 9-12 ಗಂಟೆ ಮಾಡುವಾಗ ಅದು ಎಲ್ಲಿ ಬಂದು ಹೇಳಿ ಊಟ ಮಾಡಿ ಬಿಡೋದಲ್ಲ. 9:30 ಗಂಟೆ ಮೊದಲು ತಿನ್ನಲಿಕ್ಕಿಲ್ಲ, 9:30 ನಂತರ ತಿನ್ನಬಾರ್ದು ಅಂದರೆ ಮೊದಲು ತಿನ್ಬೋದು ಅರ್ಥ ಅಲ್ಲ, ಮೊದಲು ತಿನ್ನಲಿಕ್ಕಿಲ್ಲ. ಅಲ್ಲಿ ಹಗಲಿಗೆ ತಿನ್ನುವಂಥದ್ದು ಏನಿದ್ರು 12:30 ಆದ್ದರಿಂದ ಎಷ್ಟೋ ಜನರಿಗೆ ಊಟದ ಕಥೆ ಗೊತ್ತಾಗೋದಿಲ್ಲ. ಅದೆಂದು 9 ಗಂಟೆ ಆಯ್ತಲ್ಲ, 9:30 ತಿನ್ಬೋದಲ್ಲ ಮೊದಲಿಗೆ ಎಲ್ಲ ಹೇಳಿಬಿಟ್ಟಿದ್ದಾರೆ ಎಲ್ರಿಗೂ. 9:30 ಮೊದಲು ಏನು ಬೇಕಾದ್ರೆ ತಿಂದುಕೊಳ್ಳಿ ಅಂತ ಎಲ್ಲರೂ ಅಂತ ಹೇಳಿಬಿಟ್ಟಿದ್ದಾರೆ. ಯಾಕೆ ಈ ಗಂಟೆ ಲೆಕ್ಕಾಚಾರ ಮಾಡಿ. ಆದರೆ ಊಟ ಪ್ರಾಪ್ತಿಯಾದದ್ದೇ 12:30 ಎನ್ನುವುದವ್ರಿಗೆ ಗೊತ್ತೇ ಇಲ್ಲ ತಲೆಯಲ್ಲಿ. ಹೌದಾ, ಹಾಗೆ ಅದು ನಮ್ಮಲ್ಲಿ ಬಿಟ್ಟೇ ಹೋಗಿದೆ. ಮತ್ತೆ ಹೇಳಿದ್ದಾರೆ ನೀವು ಬಿಟ್ಟೇ ಹೋದದ್ದೇ ಮಾಡೋದು. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ತಿನ್ನೋರಿದ್ದಾರೆ, ಈಗ ಹೇಳುವಾಗಲೇ ತಿನ್ನೋರಿದ್ದಾರೆ ಪಾಪ. ಹಲ್ಲೂ ತೊಳೆಯೋದಿಲ್ಲ ಅದು ಮತ್ತೆ ಹೇಳ್ತಾರೆ ಅವ್ರು ಕೆಲವರೆಲ್ಲ. ಅದು ಬೆಡ್ ಫೀಡಿಂಗ್ ಅಂದರೆ ಭಾರಿ ಲಾಯಕ್. ಮಲಗಿದಾಗಲೂ ತಿಂತಾ ಇರೋದು, ಬೆಳಿಗ್ಗೆ ಆದಾಗಲೂ ತಿಂತಾ ಇರೋದು, ಎಂಥದ್ದು ಅರ್ಥ ಆಗೋದಿಲ್ಲ. ಇಂಥ ಪ್ರಾಣಿಗಳನ್ನು ಎಂತ ಹೇಳೋದು ನಾವು. ಆರೋಗ್ಯವನ್ನು ಕಾಪಾಡಿ ಮಾರಾಯರು. ಹೆಚ್ಚು ತಿನ್ನುವವ ನನ್ನು ಹೊತ್ತುಕೊಂಡು ಹೋಗಿ ಹಿಂದಿರು. 1 ಹೊತ್ತು ತಿನ್ನುವವ ಯೋಗಿ, 2 ಹೊತ್ತು ತಿನ್ನುವವ ಭೋಗಿ ಅಂತ ಅರ್ಥ, ಒಳ್ಳೆ ಸ್ಯಾಲರಿ ಉಂಟು ಅಂತ ಅರ್ಥ. 3 ಹೊತ್ತು ತಿನ್ನುವವ ಅವರು ರೋಗಿ, 4 ಹೊತ್ತು ತಿನ್ನುವವ ಹೊತ್ಕೊಂಡು ಹೋಗಿ ಅಂತ. ಪ್ರಯೋಜನ ಇಲ್ಲ. ಅದನ್ನು ಕಲಿಬೇಕು, ಆಹಾರದ ಕ್ರಮಕ್ಕೆ ಕಲಿಬೇಕು. ಯಾರನ್ನು ಬಿಟ್ಟು ಅಂದರೆ ಬಾಲವೃದ್ಧಾತುರ ಇರುವಿನ ಹೇಳಿಬಿಟ್ಟಿದ್ದಾರೆ. ಮಕ್ಕಳಿಗೆಲ್ಲ ಹಾಗೆಲ್ಲ ಆಗೋದಿಲ್ಲ, ಮಕ್ಕಳನ್ನು ಬಿಡಿ, ಅವ್ರಿಗೆ ಚೂರು ಕೊಡಲಿಕ್ಕೆ ತೊಂದರೆ ಇಲ್ಲ. ಅವ್ರು ಸ್ವಲ್ಪ ಒಂದು ಯಾಮವನ್ನು ಸಡಿಲು ಮಾಡಲಿಕ್ಕೆ ಆಗ್ತದೆ. 9:30 ಹೋಗಿ 12:30 ತನ್ನಿ, ಊಟ ಸಿಕ್ಕಿದ್ದಲ್ಲ ಅವರಿಗೆ. ಒಂದು ಯಾಮ ಸಿಕ್ಕಿದ ತಕ್ಷಣ ವೃದ್ಧರಿಗೂ ಊಟ ಸಿಕ್ಕಿದಲ್ಲ. ಆತುರ ಅಂದರೆ ಸಾಯ್ಲಿಕ್ಕೆ ಹೋದವ ಅಂತ ಅರ್ಥ. ಈಗ ಎಲ್ಲರೂ ನಾವೇ ಅಂತಾರೆ. ನಾನು ಎಲ್ಲಿದ್ದಾರೆ ಕೆಟಗರಿ ಎಲ್ಲ ನೋಡು. ನಾವು ಬಾಲಕರಲ್ಲ, ಹೌದು, ಮೆಚೂರ್ಡ್ ಮತ್ತು ವೃದ್ಧರಲ್ಲ, ನಾವು ಸರಿ ಇದ್ದೇವೆ. ಮತ್ತೆಂತ ನಾವು ಸಾಯ್ಲಿಕ್ಕೆ ಹೋಗಿದ್ದೇವೆ. ಆತುರದಲ್ಲಿ ಎಲ್ಲರೂ ಸೇರ್ತಾರೆ. ಆತುರ ಅಂದರೆ ಸಡಿಲು ಮಾಡಿ ಇಂದ ರೋಗಿಗಳು ಅಂತ ಹೇಳಿ ಇಂದ ಸಾಯುವ ರೋಗಗಳು. ಹೌದು, ಎಂಥ ರೋಗ? ಸಾಯುವ ರೋಗ ಇದ್ದರೆ ಮಾತ್ರ ಹೇಳೋದು ನಾವು ಆತುರ ಅಂತ. ಇವತ್ತೋ ನಾಳೆಯೋ ಅಂತ ಇದ್ದವನೇ ಆಗಬೇಕು. ಈಗ ಎಲ್ಲರೂ ಸಹ ಗೊತ್ತಿಲ್ಲ ಮಾರಾಯರು, ಯಾವಾಗ ಗೊತ್ತಿಲ್ಲ, ಕರಿತಾನೋ ಏನು ಎಲ್ಲ ಇಂದ ಧರ್ಮ ಮಾಡುವಾಗ ಎಲ್ಲರೂ ಸಾಯುವಾಗೇ ಮಾಡೋದು ಆ್ಯಕ್ಷನ್. ಮತ್ತು ದುಡ್ಡು ಮಾಡುವಾಗೆಲ್ಲ ಗಟ್ಟಿ ಇದ್ದೇವೆ ಅಂತಾರೆ ಅವರು. ಈ ನಮೂನೆ. ಆದ್ದರಿಂದ ಆತುರರು ಯಾರು ಎನ್ನುವುದು ಸರ್ಟಿಫಿಕೇಟ್ ನಾವೇ ಕೊಟ್ಟುಕೊಳ್ಳಿಕ್ಕೆ ಇನ್ನೊಬ್ಬರು ಕೊಡೋದಲ್ಲ. ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ನಾವು ಸರಿ ಇದ್ದೇವೆ ನೀವೇ ಹೇಳಿಕೊಳ್ಳಿ. ಇನ್ನೊಬ್ಬರ ಹತ್ರ ಕೇಳಿ ನಾನು ಸತ್ತಾಗಿ ಕಾಣ್ತೇನೆ ಕೇಳಿಕೊಂಡು ಅವನು ಹೇಳ್ತಾನೆ ನಾನು ಹೆಣವ ನೋಡು ಅಂತಾನೆ. ಅದು ಪ್ರಯೋಜನ ಇಲ್ಲದ ವಿಷಯ. ಸೂರ್ಯೇಂದುವೋ ಗ್ರಹಣೆ ದೃಷ್ಟೇ ವರ್ಜಯೇತ್ ದಿವಸತ್ರಯಂ. ಈಗ ಸ್ವಲ್ಪ ಜಾಸ್ತಿ ಮಾತಾಡ್ತೇನೆ, ಇದು ಯಾರು ಮಾತಾಡಿದ ಸಂಗತಿ. ಸೂರ್ಯ ಮತ್ತು ಇಂದು ಚಂದ್ರ ಇವರಿಬ್ಬರ ಗ್ರಹಣಗಳು ಕಂಡರೆ 3 ದಿನ ಬಿಡಬೇಕು. ಸೂರ್ಯಂದು ಗ್ರಹಣಾಭ್ಯಾಂತು ವರ್ಜಯೇತ್ ದಿನ ಪಂಚಕಂ, 3 ದಿನ. ಇನ್ನೊಬ್ಬರು ಹೇಳ್ತಾರೆ 3 ದಿನ, 5 ದಿನ ಬಿಡಬೇಕು. ಸಪ್ತಕಾನ್ಯುಪರಾಗತಃ ಮಾಧವೇದಿ ಹೇಳ್ತಾನೆ 7 ದಿನ ಬಿಡಬೇಕು ಅಂತ. ಉಪರಾಗತಃ ಗ್ರಹಣದ ನಂತರ 7 ದಿನ ಯಾವುದಕ್ಕೂ ಉಪಯೋಗಕ್ಕಿಲ್ಲ ಅಂತ, ಅದು ಹಾಳು ಅಂತ ಅರ್ಥ ಅಂತ, ಪೆಟ್ಟು ಹೊಡೆದಿದೆ ಅಂತ. 3 ದಿನ ಬಿಡಿ, 7 ದಿನ ಬಿಡಿ, 5 ದಿನ ಬಿಡಿ. ಗ್ರಹಣಾದ ದಿನ ಸಪ್ತಕಂ ವರ್ಜ್ಯಂ,
ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ ಒಂದು ವಾರ ಸಮಯ ಇಲ್ಲ ಅಂತ ಗ್ರಹಣ ಆದ ನಂತರ. ಗ್ರಹಣತಃ ಪೂರ್ವಂ ದಿನಾನಾಂ ತ್ರಯಂ. ಮುಹೂರ್ತ ಚಿಂತಾಮಣಿ ಹೇಳ್ತಾನೆ ಮೊದಲೇ 3 ದಿನ ಸಮಯ ಇಲ್ಲ ಅಂತಾನೆ. ಒಬ್ಬರು 3 ದಿನ ನಂತರ ಅಂದರು, ಒಬ್ಬರು 3 ದಿನ ಮೊದಲು ಅಂದರು, ಮೊದಲು 5 ದಿನ ಅಂದರು, 7 ದಿನ ಅಂದರು. ನಿಜವಾಗಿ ಒಂದು ಉಪವಾಸ ಇಡೀ ದಿನ ಗ್ರಹಣಕ್ಕೆ ಬಂದರೆ ಮಾಡಬೇಕು. ತಿನ್ನುವುದು ಯಾವಾಗ ಅಂತ ಕೇಳಲೇಬಾರದು. ಮತ್ತು ನಾಳೆ ಏನು ಹೇಳಬೇಕಲ್ಲ. ಮೊದಲು ಸರಿ 9 ಗಂಟೆ ಬಿಟ್ಟಿದ್ದೇವೆ, 9:30 ತಿನ್ನಲಿಲ್ಲ, ನೀವು ಹೇಳಿದ್ದೀರಿ ಇಟ್ಟುಕೊಳ್ಳುವ. ಬೆಳಿಗ್ಗೆ ತಕ್ಷಣ ಬಾಯಿ ಮುಚ್ಚಿದ್ದೇವೆ. ಚಂದ್ರಗ್ರಹ ಮುಗಿದ ನಂತರ 6:15 6:45 ಮುಗಿತದೆ, ಶುದ್ಧ ಸ್ನಾನ ಆಗ್ತದೆ, ಮತ್ತೆ ತಿನ್ನಿ ಆಯ್ತಲ್ಲ. ಯಾಕೆ ಚಂದ್ರ ನಕ್ಷತ್ರ ಇರುವಾಗ ತಿನ್ಬೋದು ಹೇಳಿದ್ದೇನೆ. ರಾತ್ರಿ ಊಟ ಪ್ರಶಸ್ತ ಉಂಟಲ್ಲಿ ಬಂದಿದೆ, ಅದನ್ನು ರಾತ್ರಿ ಊಟ ಮಾಡ್ಬೋದು. ಆದರೆ ಬೆಳಿಗ್ಗೆ ತೆಗೆದಿಟ್ಟು ಮಾತ್ರ ಅದಲ್ಲ, ಹೊಸತ್ತು ಮಾಡಿ ಅಂಥದ್ದೇ ಪ್ರಿಪೇರ್ ಮಾಡೋ. 2 ಗಂಟೆಯಲ್ಲಿ ತಯಾರು ಮಾಡುವಂಥದ್ದೇನು ಇಲ್ಲ ಅಂತಲ್ಲ. ಮತ್ತೆ ಹೋಗಿ ಬೇಕರಿಂದ ತರಬೇಡಿ, ಸತ್ತೋಗಲಿ, ಅದು ಒಂದು ಗ್ರಹಣದ್ದೇ. ಪ್ರಿಪೇರ್ಡ್ ಫುಡ್ ಆಗೋದಿಲ್ಲ, ನೀವು ತಯಾರು ಮಾಡೋದ್ರಲ್ಲಿ ಅಡ್ಡಿಲ್ಲ. ನೀವು ಅಸೆಂಬಲ್ ಮಾಡೋದಾದ್ರೆ ತೊಂದರೆ ಇಲ್ಲ. ಎಲ್ಲ ತಂದಿಟ್ಟಿದ್ದೇವೆ, ಅವಲಕ್ಕಿ ಒಂದು ತಂದಿಟ್ಟಿದ್ದೇವೆ, ಮೆಣಸಿನ ಹುಡಿ ತಂದಿಟ್ಟಿದ್ದೇವೆ, ಉಪ್ಪು ಕೊತ್ತಂಬರಿ ಸೊಪ್ಪೆಲ್ಲ ತಂದಿದ್ದೇವೆ. ಆಯಿತು ಮಾರ್ಯಾರ, ಕತ್ತರಿಸಿ ಹೊತ್ತು ಹಾಕಿಕೊಂಡು ತಿಂದು ಮತ್ತೆಂದು ಮಾಡಿ ಮಾತ್ರ ಇಡಬೇಡಿ. ಮಂಗೋಪವಾಸದಂತೆ ನಾಳೆ ಹೇಳಲಿಕ್ಕೆ ಆಗೋದಿಲ್ಲ ಹೇಳಿ ಇವತ್ತೇ ಬಾಳೆ ತೋಟದಲ್ಲಿ ಕೂತು ಮತ್ತೆ ಕಚ್ಚಲಿಕ್ಕೂ ಕಷ್ಟ ಹೇಳಿಕೊಂಡು ಕಚ್ಚಿಕೊಂಡು ಅಲ್ಲಿ ಉಪವಾಸ ಮುಗಿಸಿ ಮತ್ತೆ ನಾಳೆ ಹೇಳೋದಲ್ಲ. ಆದ್ದರಿಂದ ನಾಳೆ ಮಾತ್ರ ಸುಲಭ. ನಾಡಿನ ಗ್ರಹಣದಲ್ಲಿ ಗ್ರಹಣ ಮುಗಿದ ನಂತರ 7 ಗಂಟೆ ನಂತರ ತಯಾರು ಮಾಡಿ 8-8ವರೆಗೆ ತಿನ್ನುವುದರಲ್ಲಿ ತಪ್ಪಿಲ್ಲ. ಯಾಕೆ ರಾತ್ರಿ ಊಟ ಉಂಟಲ್ಲಿ, ಅದು ಡಿನೈನ್ ಆಗಲಿಲ್ಲ. ಆದರೆ ವಾಸ್ತವವಾಗಿ ಗ್ರಹಣ ಬಂದರೆ ಆ ದಿನ ಇಡೀ ತಿನ್ನಬಾರ್ದು ಎನ್ನುವುದು ಕ್ರಮ. ಶುದ್ಧೋಪವಾಸ, ನೀರಾದರೂ ಕುಡೀರಿ ಅಂತಾರೆ. ಇದೆಲ್ಲ ಕಷ್ಟ. ಒಂದಿನೇನು 3 ದಿನ ಇಲ್ಲ ಅಂತಾರೆ, ಹಿಂದೆ ಮುಂದೆ ಎಲ್ಲ ಸೇರಿ 5 ದಿನಕ್ಕೂ ಒಳ್ಳೆಯದು ಅಂತಾರೆ. ಸಾಯಲಿಕ್ಕಲ್ಲ, ಕಮ್ಮಿ ತಿನ್ನಿ ಅಂತ, ಎಫೆಕ್ಟ್ ಇರ್ತದೆ ಅಂತ, ದೋಷ ಬರ್ತದೆ ಅಂತ ಅವ್ರು ಹೇಳೋದು ನೋಡಿ. ಮೊದಲು 3 ದಿನ ಅಂತ ಹೇಳಿಬಿಟ್ಟ ಮೂರ್ತಿ ಚಿಂತಾಮಣಿಕಾರ. ಗುರು ಬಂದ ಎದ್ದು ಬೃಹಸ್ಪತ್ಯಾಚಾರ್ಯ ಎಂಥದ ಮೊದಲೆಂತ ಹೇಳೋದು ಅಂದ. ಮತ್ತೆ ಹೇಳೋದ್ರಲ್ಲಿ ನಾವು ಕಷ್ಟದಲ್ಲಿದ್ದೇವೆ, ನೀವು ಮೊದಲು ಹೇಳ್ತಾ ಇದ್ದೀಯಲ್ಲ ಅಂತಾನೆ. ಪಶ್ಚಾದೇವ ಉಪರಾಗೇಣ ದೋಷ ಸ್ಯಾತ್. ದೋಷ ಬರೋದು ಮತ್ತೆ ಅಲ್ವಾ, ಮೊದಲೆಂತ ಬರ್ತದೆ? ನೈವ ಪೂರ್ವತಃ, ಮೊದಲು ಬರಲಿಕ್ಕಿಲ್ಲ ಅವನದ್ದು ತರ್ಕ. ಯಾಕೆ ಕೇಳಿದರೆ ಗೃಹದಾಹಾದಯೋ ದೋಷ ಯಥಾಸ್ಯು ಅವನ ದಹನಾತ್ವ ಪರಂ. ಮನೆ ಸುಟ್ಟೋದ್ರೆ, ಎಲ್ಲಿಯಾದರೂ ಬೆಂಕಿ ಬಿದ್ದರೆ, ಯಾವುದಾದ್ರು ಎಫೆಕ್ಟ್ ಆದರೆ, ಯಾವ ಲೈಟ್ನಿಂಗ್ ಎಲ್ಲ ಹೊಡೆದ್ರೆ ಅದರಿಂದ ಏನು ಮತ್ತೆ ಮಾಡೋದಲ್ಲ ನಾವು ಶಾಂತಿಯಲ್ಲ, ಗೃಹ ಶಾಂತಿಯಲ್ಲ, ವಿದ್ಯುತ್ ಪತನ ಶಾಂತಿಯೆಲ್ಲ ಮಾಡೋದು ಮೊದಲು ಮಾಡ್ತೇವೆ. ತಲೆ ಸರಿ ಇಲ್ಲ ನಿನಗೆ. ಅನ್ಯಾಯ ಆದ ತಕ್ಷಣ ಸರಿ ಮಾಡಲಿಕ್ಕೆ ಇರೋದಷ್ಟು. ಏನಾದರೂ ಮಲ ಮೆಟ್ಟಿದ ಮತ್ತೆ ಸ್ನಾನ ಮಾಡಲಿಕ್ಕೆ ಕಾಲು ತೊಳಿಲಿಕ್ಕೆ ಮೊದಲೇ ಕಾಲು ತೊಳೆಯುವುದಾ? ಸಮಯ ಇಲ್ಲ ಇವನಿಗೆ ಅಂದ. ಭಾಳ ಚೆನ್ನಾಗಿದೆ ಅವನು ವಾದ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆದರೆ ಇದೆಂತ ಗೊತ್ತುಂಟ, ಗೃಹದಾಹ ಎನ್ನುವುದು ಕಣ್ಣಿಗೆ ಕಾಣುವುದಿಲ್ಲ. ನಾಳೆ ಸುಡ್ತದೆ ಎಂದು ಯಾರಾದರೂ ಹೇಳುತ್ತಾರ? ಗೊತ್ತಿಲ್ಲ ಅವನಿಗೆ. ಆದ ನಂತರ ದೋಷ ಸರಿ. ಆದರೆ ಮೊದಲೇ ಗೊತ್ತಿದ್ದಾಗ ಗ್ರಹಣ ರೆಡಿ ಆಗೋದು ಬೇಡ ನಾವು, ಅದು ತಲೆ ಸರಿ ಇಲ್ಲ ಅವನಿಗೆ. ವಾಸ್ತವ ಹಾಗೆ. ನಮ್ಮ ತಂದೆಯ ತಾಯಿಯ ತಿಥಿ ಉಂಟು ಅಂತ ಎಂಡ್ಕೊಳ್ಳಿ, ಫಾಲ್ಗುಣ ಮಾಸದಲ್ಲಿ, ಈ ಮಾಸದಲ್ಲಿ ಉಂಟು. ಯಾವಾಗ? ನಾಡ್ದು ಕೃಷ್ಣ ಪಕ್ಷದಲ್ಲಿ ಎಷ್ಟನೇ ತಿಥಿಯಲ್ಲಿ ಉಂಟು ಅಂತ ಗೊತ್ತುಂಟಲ್ಲ. ಈ ತಿಂಗಳಿನಿಂದಲೇ ಅವನು ಏನು ಮಾಡಲಿಕ್ಕಿಲ್ಲ. ಎಲ್ಲಿವರೆಗಿಂದ ಬಾರ್ಬರ್ ಶಾಪಿಗೆ ಹೋಗಲಿಕ್ಕಿಲ್ಲವ, ಕೂದಲು ಗಡ್ಡ ಕತ್ತರಿಸಲಿಕ್ಕಿಲ್ಲ. ಯಾಕೆ? ಅವನ ಆ ತಿಂಗಳಿನಲ್ಲಿ ತಂದೆ ತಾಯಿಗಳ ಶ್ರಾದ್ದ ಪಿಂಡ ತರ್ಪಣೆ ಇದೆ ಅಂತ ಅರ್ಥ. ಅದು ಗೊತ್ತಿಲ್ಲ ಅವನಿಗೆ. ಎಂಥದ ಪಿಂಡ ಆದ ನಂತರ ಅಲ್ವ ಹೇಳೋದು ಬೇಡ. ಅಡ್ವಾನ್ಸ್ ಆಗಿ ರೆಡಿ ಆಗ್ತಾನವ. ಎಕ್ಸಾಮ್ ಉಂಟು ಹೇಳಿದ ತಕ್ಷಣ, ಎಕ್ಸಾಮ್ ನಾಳೆ ಅಲ್ವಾ, ಓದಿದ್ರೆ ಆಯ್ತಲ್ಲ, ಎಕ್ಸಾಮ್ ಉಂಟು ಗೊತ್ತಾಯ್ತಲ್ಲ, ರೆಡಿಯಾಗಿ ಹೋಗ್ಲಿಕ್ಕುಂಟು ಗೊತ್ತುಂಟಲ್ಲ, ಈಗಲೇ ಬುತ್ತಿ ಮಾಡು. 1 ವಾರ ಪ್ಯಾಕೇಜ್ ಉಂಟು ಅವನಿಗೆ, ಈಗಲೇ ಹಪ್ಪಳ ಮಾಡಿ ತಗೊಂಡು ಹೋಗೋದಿಲ್ವೋ? ಅದು ಹೋಗುವಾಗ ಮಾಡಿದರೆ ಆಯ್ತು ಹೇಳ್ತಾನೆ, ಆಗೋದಿಲ್ಲ. ಆದ್ದರಿಂದ ಅವನ ವಾದಕ್ಕೆ ಪೆಟ್ಟುಂಟು. ಸ್ಮೃತ್ಯತ್ಸಾರ್ಗದಲ್ಲಿ ಇಟ್ಟಿದ್ದೇನೆ ನಾನು. ಇದು ದೊಡ್ಡ ವಿಷಯ. ಎಲ್ಲಿಂದ ನಿಜವಾಗಿ ಗ್ರಹಣ ಬರ್ತದೆ ಅಂತ. ವಾಸ್ತವವಾಗಿ ದ್ವಾದಶಿಯಿಂದ ಶುರುವಾಗುತ್ತೆ. ದ್ವಾದಶಿಯಾದಿ ತೃತೀಯಾಂತಹ ವೇದ ಇಂದು ಗ್ರಹೇ. ಚಂದ್ರಗ್ರಹಣ ಬಂದರೆ ದ್ವಾದಶಿಯಿಂದ, ಇವತ್ತಿನಿಂದ ಹೊಡೆತ. ನಾಡಿನ ಚಂದ್ರಗ್ರಹ ಹುಣ್ಣಿಮೆಗೆ ಇವತ್ತಿನಿಂದ ವೇದ. ಮಂಗಳ ಕೆಲಸ ಆಗುವುದಿಲ್ಲ ಇವತ್ತಿನಿಂದ, ದ್ವಾದಶಿಯಿಂದ ಹಿಡಿದು ಮೊದಲು 3 ದಿನ, ಮತ್ತೆ 3 ದಿನ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ 3 ದಿವಸ ಮೊದಲು. ಮತ್ತೆ ಹುಣ್ಣಿಮೆ ಮಾಮೂಲಿ ಆಗುವುದೇ ಇಲ್ಲ. ಪಾಡ್ಯ, ಬಿದಿಗೆ, ತದಿಗೆ. ಯಾರು ಕೊಟ್ಟಿಲ್ಲದ ಗೆರೆ ಇದು. ನಾನು ಗ್ರಹ ಸಮೀಕ್ಷೆಯಲ್ಲಿ ಹಾಕಿದ್ದೇನೆ ಅದನ್ನು ಯಾವತ್ತು ಹೇಗಿರ್ತದೆ ಅಂತ. ಯಾರು ಹೇಳುವುದಿಲ್ಲ. ಗ್ರಹಣದ ಬಂದರೆ 7 ದಿನ ಸರಿ ಇಲ್ಲ. ಯಾವಾಗ? ಮಿಡ್ಲ್ ಗ್ರಹಣದ ದಿನ ಇಟ್ಟುಕೊಂಡು ಆಚೆ ಈಚೆ 3 ದಿನ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಉಪನಯನ, ಮತ್ತೆ ಮದುವೆ, ನಿಶ್ಚಯ, ಇದು ಯಾವ ಕರ್ಮಗಳಿಗೂ ಅವಕಾಶ ಇಲ್ಲ. ಇದು ಯಾವಾಗ? ಚಂದ್ರಗ್ರಹಕ್ಕೆ, ಸೂರ್ಯಗ್ರಹಕ್ಕೆ 1 more ಹೆಚ್ಚಿಗೆ ದಿನ. ಅವನಿಗೆ ಲೆಕ್ಕ ಏಕಾದಶಿ ಆದಿತಃ ಸೌರೇ ಚತುರ್ಥ್ಯಂತಹ ಪ್ರಕೀರ್ತಿತಃ. ಏಕಾದಶಿಯಿಂದ ಶುರು, ನಿನ್ನೆಯಿಂದಲೇ ಸೂರ್ಯಗ್ರಹಣ ಆದರೆ ಅಮಾವಾಸ್ಯೆಗೆ ಆಗುವಾಗ ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ 4 ಅಡ್ವಾನ್ಸ್ ಡೇಸ್. ಮತ್ತು ಆವತ್ತು ಅಮಾವಾಸ್ಯೆ, ಮತ್ತು ಪಾಡ್ಯ, ಬಿದಿಗೆ, ತದಿಗೆ, ಚೌತಿ. ತನ್ನಿ ನೋಡುವ ಪ್ರಮಾಣ. ಈಗ ಬೃಹಸ್ಪತ್ಯಾಚಾರ್ಯ ಎದುರು ಬರಲಿ, ನಾವು ಸಾಗರವನ್ನೇ ಕೊಡ್ತೇವೆ ಅವನಿಗೆ ಅಡ್ಡ. ನೋಡಿ ಇಲ್ಲೇ ಹೇಳ್ತೇವೆ. ಮೊದಲು ಇಲ್ಲೇ ಹೇಳ್ತೀರಲ್ಲ, ಮೊದಲು ಗೊತ್ತಿಲ್ಲದಿದ್ದಾಗ ಮೊದಲು ಇಲ್ಲ. ಮನೆಗೆ ಬೆಂಕಿ ಬೀಳೋದು ಗೊತ್ತಿಲ್ಲ, ಸರಿ,
ಹೊಂಡಕ್ಕೆ ಬೀಳದೆ ಯಾರಾದರೂ ಕಾಲಿಗೆ ಬ್ಯಾಂಡೇಜ್ ಹಾಕ್ತಾರಾ? ಇವತ್ತು ಹಾಕೊಂಡು ಹೋಗೋದು ದಾರಿಯಲ್ಲಿ, ಯಾಕೆ ಅದು ನಾಳೆ ಬೀಳ್ತೇನೆ ಅಂತ ಹಾಕಿದ್ದು. ಕರ್ಮ ಹೇಗೆ ಗೊತ್ತಾಯ್ತು ಅವನಿಗೆ? ಆದ್ದರಿಂದ ಗೊತ್ತಾದ ನಂತರ ಬ್ಯಾಂಡೇಜ್ ಅದು ಸಮ. ಗೊತ್ತಾಗದೆ ನಿಮಗೆ ಪ್ರೆಡಿಕ್ಟ್ ಇದ್ದರೆ, ವಿಷಯ ಗೊತ್ತಿದ್ದರೆ ಬರ್ತದೆ ಅಂತ ಆದರೆ ಗ್ರಹಣ ಗೊತ್ತುಂಟು ಜನರಿಗೆ, ಯಾವಾಗ ಆಗ್ತದೆ ಅಂತ ಅರ್ಥ ಆಗ್ತದೆ, ಲೆಕ್ಕಾಚಾರ ಮಾಡಿದ್ದಾರೆ, ಹೇಳಿರ್ತಾರೆ ಮೊದಲಿಗೆ ಗ್ರಹಣ 10-12 ವರ್ಷದ್ದು ಪ್ರೆಡಿಕ್ಟ್ ಮಾಡಿದ್ದಾರೆ ನಾಸಾದವರೆಲ್ಲ ಗ್ರಹಣ ಯಾವತ್ತು ಏನಾಗ್ತದೆ ಅಂತ. ಗೊತ್ತಿಲ್ಲ ಅಂದರೆ ಏನು ಹೇಳೋದು ನಾವು? ಅದನ್ನು ನಾವು ಬರೋ ವರ್ಷಕ್ಕೆ ಕಾರ್ಯಕ್ರಮ ಇಟ್ಟಿದ್ದೇವೆ ಹೇಳಿಬಿಡೋದು, ಈಗ ನೋಡಿಕೋ ಆವತ್ತು ಗ್ರಹಣ ಉಂಟಾ ಅಂತ. ಆದ್ದರಿಂದ ಉತ್ಸವಗಳನ್ನೆಲ್ಲ ಇಡ್ತಾರಲ್ಲ, ಈ ಲೆಕ್ಕಾಚಾರ ಮಾಡಿಕೊಂಡು ಸಂಕ್ರಾಂತಿ ಅನ್ನೋದು ಇಷ್ಟು ದಿವಸ ಆಗಿ ಅಂತ ಹೇಳಿಕೊಂಡು ಅದು ತಪ್ಪು. ಮುಂದೆ ಏನಾಗ್ತದೆ ಅವರಿಗೆ ಗೊತ್ತಿದೆ. ಸಂಕ್ರಾಂತಿ ಬರ್ತದ, ಗ್ರಹಣ ಬರ್ತದ, ಏಕಾದಶಿ ಬರ್ತದ, ಲೆಕ್ಕ ಉಂಟು, ಗೊತ್ತಾಗ್ತದೆ. ಆದ್ದರಿಂದ ಉತ್ಸವಗಳನ್ನಾಗಲಿ ಇಡುವುದು ತಪ್ಪು. ದೇವರು ಹೇಳ್ತಾರೆ ನನ್ನ ಸೇವೆ ಮಾಡಬೇಡ, ಯೋಚನೆ ಮಾಡು, ಅಡ್ವಾನ್ಸ್ ಆಗಿ ನೋಡು. ಅದರಿಂದ 10 ಮೊದಲು 4 ದಿವಸ ಮೊದಲೇ ಕೆಲಸ ಆಗೋದಿಲ್ಲ. ಕಂಗಣ ಬಂದ ಆಗುವುದಿಲ್ಲ, ಅಂಕುರಾರ್ಪಣೆ ಆಗುವುದಿಲ್ಲ, ಧ್ವಜಾರೋಹಣ ಆಗುವುದಿಲ್ಲ. ಎಂಥ ವಾಕ್ಯ ನೋಡಿ ಇದು, ಎಷ್ಟು ಚೆನ್ನಾಗಿದೆ ಅಂತ. ಇಷ್ಟು ಸ್ಪಷ್ಟವಾಗಿ ಗ್ರಹಣ ಅಡ್ವಾನ್ಸ್ ಗೊತ್ತಾಗುವುದರಿಂದ ನೀವು ಮಾಡೋದು ತಪ್ಪು ಅಂತಾರೆ. ಧಾರ್ಮಿಕ ಕರ್ಮಗಳು ನಡೆಯುವುದಿಲ್ಲ. ದೇವರು ಹೇಳುವಂಥದ್ದು ನಾವು ಕೇಳುವಂಥದ್ದಲ್ಲ, ಅವನ ಸೇವೆಯನ್ನು ಹೇಗೆ ಮಾಡಬೇಕೆನ್ನುವುದು. ಹಾಗಾಗಿ ರಾಶಿಚಕ್ರದಲ್ಲಿ ತೋರಿಸಿಕೊಟ್ಟಿದೆ. ನೆಕ್ಸ್ಟ್ ಈಗ ಎಲ್ಲ ಕಡೆ ದರ್ಭೆಯನ್ನು ಉಪಯೋಗಿಸಬೇಕೆನ್ನುವುದು. ಪದಾರ್ಥಗಳ ಮೇಲೆ ಬೆಲ್ಲ ಆಗಲಿ ಅಥವಾ ಇನ್ನಿತರ ವಸ್ತುಗಳಾಗಲಿ ಮನೆ ಅಲ್ಲಿ ಚೊಕ್ಕವಾಗಿ ಇರಬೇಕಾದ್ರೆ ಮಾಡಿದ ಪದಾರ್ಥಗಳ ಮೇಲೆ ಅಲ್ಲ, ಮತ್ತೆಲ್ಲ ತೊಗೊಂಡೋಗಿ ಚಪಾತಿಯ ಮೇಲೆ, ಹುಳಿಯ ಮೇಲೆ, ಎಲ್ಲ ಅನ್ನದ ಮೇಲೆ ಎಲ್ಲ ಇಟ್ಟು ಬರಬೇಡಿ. ಇದು ರಾ ಮೆಟೀರಿಯಲ್ಸ್ಗಳ ಮೇಲೆ ಪಾವಿತ್ರ್ಯಕ್ಕಾಗಿ, ಪವಿತ್ರಂ ವೈ ದರ್ಭಾಹ ಅಂತ ವೇದ ಬ್ರಾಹ್ಮಣಗಳೆಲ್ಲ ಹೇಳುತ್ತವೆ. ಆನಂತರ ವಿಷ್ಣೋರ್ದೇಹ ಸಮುದ್ಭೂತಾ ಕುಶಾಹ ಕೃಷ್ಣತಿಲಾಸ್ತತ ಮತ್ಸ್ಯಪುರಾಣದಲ್ಲಿ ಹೇಳ್ತಾರೆ. ಅದು ವಿಷ್ಣುವಿನ ವರಾಹನ ರೂಪದ ದೇಹದಿಂದ ಹುಟ್ಟಿದ ವಸ್ತುಗಳು ದರ್ಭೆಗಳು ಅಂತ. ಕುಶೋಸ್ಮಿ ದರ್ಭಜಾತೀನಾಮ್ ಅಂತ ಕೃಷ್ಣ ಹೇಳಿಕೊಳ್ತಾನೆ ಉದ್ಧವನ ಹತ್ರ. ನಾನು ದರ್ಭೆಯಲ್ಲಿ ಇದ್ದೇನೆ, ವಿಶೇಷವಾಗಿ ದರ್ಭ ಜಾತಿಗಳು 10 ಪ್ರಕಾರ ಇದೆ, ಅದರಲ್ಲಿ ನಾನು ಇದ್ದೇನೆ ಅಂತಾನೆ. ದರ್ಭ ಸ್ಥಾನ ವಿಶೇಷೇಷು ಪವಿತ್ರತ್ವಂ ಪ್ರಯಾತಿ ಅಂತೇಳಿ ಬೃಹತ್ ಬ್ರಹ್ಮ ಸಂಹಿತೆ ಹೇಳ್ತದೆ. ಕೆಲವು ವಿಶೇಷವಾದ ಸಂದರ್ಭಗಳಲ್ಲಿ ದರ್ಭೆ ಹೆಚ್ಚು ಪ್ರಾಶಸ್ತ್ಯ ಇದೆ. ಗ್ರಹಣ ಕಾಲದಲ್ಲಿ ಅದನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಬರ್ತದೆ. ಪದಾರ್ಥಗಳ ಮೇಲೆ ಹಾಕಿದರೆ ಅದರ ಎಫೆಕ್ಟ್ ಆಗುವುದಿಲ್ಲ. ಅದನ್ನು ನಾವು ಕಲೀಲಿಲ್ಲ, ನೋಡಲಿಲ್ಲ. ತುಳಸಿಯಲ್ಲಿ ಸಾವಿರಾರು ವೈಜ್ಞಾನಿಕವಾದ ಅಂಶಗಳ ಚಿಂತನೆಗಳು ಇವತ್ತು ಆಗಲಿಲ್ಲ, ಉಪಯೋಗಿಸಿಕೊಡುತ್ತಾರೆ ಆಯುರ್ವೇದದವರು. ಯುರಾನಿ ಪದ್ಧತಿಯಲ್ಲಿ ಅದೂ ಇಲ್ಲ, ಕಮ್ಮಿ ಆಗಿದೆ. ಹಾಗೆ ದರ್ಭೆಯ ಬಗ್ಗೆ ಇವತ್ತು ಆಗಲಿಲ್ಲ, ಎಷ್ಟು ಮಹತ್ವ ಉಂಟು ಅಂತ. ಅದ್ಭುತವಾದ ಕೆಲಸ ದರ್ಭೆಯಲ್ಲಿದೆ ಅಂತ ನಾನು ಕೆಲವು ವಿಷಯಗಳನ್ನೆಲ್ಲ ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ ಆಸನದ ಬಗ್ಗೆ ಮಾತಾಡಿದಾಗ. ಹಾಗಾಗಿ ಕುಶಮೂಲೆ ಸ್ಥಿತೋ ಬ್ರಹ್ಮ, ಕುಶ ಮಧ್ಯೇತು ಕೇಶವ, ಕುಶಾಗ್ರೆ ಶಂಕರಂ ವಿದ್ಯಾ, ಸರ್ವೇ ದೇವ ಸಮಂತತಃ ಅಂತ ಪದ್ಮಪುರಾಣದಲ್ಲಿ ದರ್ಭೆಯ ತುದಿ ಮೊದಲು ಕಡೆಯಲ್ಲಿ 3 ಜನರ ಮತ್ತು ಎಲ್ಲ ದೇವತೆಗಳ ಆವಾಸವನ್ನು ದರ್ಭೆಯಲ್ಲಿ ಹೇಳ್ತಾರೆ. ನಾವು ಅತ್ಯಂತ ಸೋತದ್ದು ಇಲ್ಲಿ. ಶುದ್ಧವಾಗಿ ಸಿಗುವ ದರ್ಭೆಯನ್ನು ಉಪಯೋಗಿಸಿಕೊಳ್ಳದೆ ಏನೇನೋ ಮ್ಯಾಟ್ ಹಾಕ್ಕೊಂಡು ಆಸನ ಮಾಡಿಕೊಂಡು ಹಾಳಾಗ್ತಾ ಇದ್ದೇವೆ. ನಿಜವಾಗಿ ದರ್ಭೆಯ ಮೇಲೆ ಕೂತು ಮಾಡಿದ ಎಲ್ಲ ಜಪಗಳು, ಎಲ್ಲ ಅನುಷ್ಠಾನಗಳು 100ಕ್ಕೆ 100 ಸಕ್ಸಸ್. ಕೃಷ್ಣ ಮುಟ್ಟಿದ ವಾಕ್ಯ ಅದು. ಚೇಲಾಜಿನ ಕುಶೋತ್ತರಂ ನಾತ್ಯುಚ್ಛ್ರಿತಂ ನಾತಿನೀಚಂ ಅಂತ ಅರ್ಜುನನಿಗೆ ಯೋಗ ಮಾರ್ಗ ಹೇಳಿಕೊಡುವಾಗ ಎಲ್ಲಿ ಕೂತ್ಕೊಳ್ಬೇಕು ಕೇಳಿದ್ದಕ್ಕೆ, ಮಾರಾಯ ಬಟ್ಟೆ ಹಾಕು, ಸಿಕ್ಕಿದರೆ ಅಜಿನ ಹಾಕಿಕೋ, ಕೃಷ್ಣಾಜಿನ, ಅದರ ಮೇಲೆ ದರ್ಭೆ ಹಾಕು. ಅದು ಸಿಗುವುದಿಲ್ಲ ಹೇಳಬೇಡ, ದರ್ಭೆ ಸಿಗ್ತದೆ, ಹಾಕಿಕೋ, ಕೂತ್ಕೋ. ಖಾಲಿ ದರ್ಭೆ ಕಮ್ಮಿ ದುಡ್ಡಿನಲ್ಲಿ ಸಿಗುವಂಥದ್ದು. ರಿಚ್ಚಾಗಿ ನಾವು ದೇವರ ಕೆಲಸ ಮಾಡಲಿಕ್ಕೆ ಬರ್ತದೆ, ಆದರೂ ನಮಗೆ ಬೂಟಾಟಿಕೆ ಇಲ್ಲಿ ಬಿಡುವುದಿಲ್ಲ ನೋಡಿ, ಹಾಳಾಗುವುದಿಲ್ಲ ಅದು. ಮತ್ತೆ ಅದಕ್ಕೆಲ್ಲ ವಿಷಯಗಳು ಬರೆದಿದ್ದೆ ನಾನು. ಇಷ್ಟು ಚಂದವಾದ ದರ್ಭೆ ಚಿತ್ರ ಸಿಗುವುದು ನಿಮಗೆ ಕಡಿಮೆ. ಬಿಳಿಯಾದ ಅದರದ್ದು ತೆನೆ ಇರುವುದು ಮೇಲೆ. ಅರ್ಥ ಆಗಲಿಕ್ಕೆ, ಗೊತ್ತಾಗಲಿಕ್ಕೆ ಇನ್ನು ಯಾವುದನ್ನು ಕತ್ತರಿಸಿ ತರಬೇಡಿ ಹೇಳಲಿಕ್ಕೋಸ್ಕರ ನಾನು ಹಾಕಿದ್ದೇನೆ. ಆ ಕುಶ ಅಗ್ರದಲ್ಲಿ ಶಂಕರ ಇದ್ದಾನೆ, ಶಿವಪ್ಪ ಬರ್ತಾನಲ್ಲಿ ತುದಿಯಲ್ಲಿ. ಮತ್ತೆ ಕುಶಾಹ ಕಾಶಾಹ ತಥಾ ದೂರ್ವಾಹ ಯವಪತ್ರಾಣಿ ವ್ರೀಹಯ ಬಲ್ವಜಾಹ ಪುಂಡರೀಕಾಶ್ಚ ಕುಶಾಹ ಸಪ್ತ ಪ್ರಕೀರ್ತಿತ. 7 ಪ್ರಕಾರದಿಂದ ಗಮನಿಸಲಿಕ್ಕೆ ಬರ್ತದೆ. ಕುಶ ಕಾಶ ಅಂತ. ಕಾಶ ಎನ್ನುವುದು ಬೆಂಗಳೂರಲ್ಲಿ ಸಿಗ್ತದೆ, ಸಣ್ಣಗಿದೆ, ಗಿಡ್ಡಿಗಿದೆ, ಸಪ್ಪೂರಿದೆ, ಸ್ಟ್ರಾಂಗ್ ಇದೆ. ಅದು ಅಲ್ಲಿತ್ತು. ಇಲ್ಲೆಲ್ಲ ದರ್ಭೆಗಳೇ ಜಾಸ್ತಿ ಬರುವಂಥ ದರ್ಭೆಗಳು, ಕುಶಗಳು ಇಲ್ಲಿ ಸಿಗ್ತವೆ ಕರಾವಳಿಯಲ್ಲಿ, ಇದೆಲ್ಲ ಸಮುದ್ರ ಬದಿಯಲ್ಲೆಲ್ಲ ಸಿಗುವಂಥದ್ದು. ಮತ್ತು ದೂರ್ವವೇ ಆಗ್ತದೆ ಕೊನೆಗೆ. ಗರಿಕೆಯು ಒಂದು ಲೆಕ್ಕಾಚಾರದಲ್ಲಿ 7ರಲ್ಲಿ. ಆದ್ದರಿಂದ ಕೃಷ್ಣ ಹೇಳುವಾಗ ದರ್ಭ ಜಾತಿ ನಾಮಂದತ್ತು. ಈ ಜಾತಿ ದರ್ಭೆಗಳಲ್ಲಿ ನಾನು ಕುಶ ಎನ್ನುವುದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೇನೆ ಅಂತ. ಆದ್ದರಿಂದ ಕೃಷ್ಣ ಹೇಳುವಾಗ ಚೇಲಾಜಿನ ಕುಶೋತ್ತರಂ ಅಂದ. ದರ್ಭೆ ಶಬ್ದ ಹಾಕಲಿಲ್ಲವ. ಇದು ಗಮನಿಸಿ, ಅವನ ಮಾತು ಶಬ್ದವನ್ನು ಹಿಡಿದಿರ್ತಾನೆ. ವಸ್ತುವನ್ನು ಹಿಡಿಯುತ್ತಿಂದ ಮೊದಲು ಶಬ್ದದ ಮೇಲೆ ಅವನು ಗಮನ ಕೊಡ್ತಾನೆ. ಯಾವುದು ನೆಲದಲ್ಲಿ ಕೂತಾಗ ನಮಗೆ ಸುಖ ಕೊಡ್ತದೋ, ಕು ಅಂದರೆ ಭೂಮಿ, ಕುಜ ಅಂದರೆ ಭೂಮಿ ಮಗ, ಕುಜ ಅಂದರೆ ಕು ಅಂದರೆ ಭೂಮಿ, ಭೂಮಿಯಲ್ಲಿ ಶ ಅಂದರೆ ಸುಖ. ನೆಲದಲ್ಲಿ ಕೂತರೆ ಸುಖ ಕೊಡುವ ಸಂಗತಿ ಅಂದರೆ ಕುಶ, ದರ್ಭೆ ಅಲ್ಲ. ದರ್ಭೆ ಮತ್ತೆ ಅದು ಭಯಂ ದರತಿ ಅಂತ, ಹೆದರಿಕೆಯನ್ನು ದೂರ ಮಾಡುತ್ತದೆ ಅಂತ. ಹಾಗೆ ಅದರಲ್ಲಿ ಜಾತಿಯಲ್ಲಿ ನಾವು ವೆರೈಟಿ ನೋಡಲಿಕ್ಕೊಂಡು ಒಳ್ಳೆಯದನ್ನು, ನಾವು ಒಳ್ಳೆಯದನ್ನು ನೋಡಿ ಕಾರು ತಗೊಳ್ಳೋದಿಲ್ವ?
ಕಾರ್ಯಂತ ಕರ್ಮ ಮಾರೆ. ಚಪ್ಪಲಿ ತಗೊಳ್ಳುವಾಗಲೇ ನಾವು ಬ್ರ್ಯಾಂಡ್ ನೋಡ್ತೇವೆ, ಅದು ನೋಡಿದಾಗ ಏನು ಗೊತ್ತು, ಯಾರು ಬೇಕಾದ್ರೂ ಅಂಟಿಸಿ ಕೊಡ್ತಾರೆ ಬ್ರ್ಯಾಂಡನ್ನು ಚಪ್ಪಲಿಗೆ. ಇವಾಗ ಒಳ್ಳೆ ಬಾಟ ಉಂಟು ಮಾರೆ ಅಂತ ಬಾಟ ಕರ್ಮ ಪೆಟ್ಟು ತಿನ್ನಬೇಕಷ್ಟು. ಎಲ್ಲರೂ VAT ಬರೀಲಿಕ್ಕೆ ಯಾರಿಗೆ ಆಗೋದಿಲ್ವ? ಹೇಳೋದಷ್ಟು, ಅದು ಕಂಪ್ಲೇಂಟ್ ಮಾಡಿದ್ದು ದೊಡ್ಡ ಕೇಸ್ ಆಗ್ತದೆ. ಕೇಸ್ ಆಗುವಾಗ ಚಪ್ಪಲಿ ಹರಿದಿರ್ತದೆ, ಪ್ರಯೋಜನ ವಕೀಲರಿಗೆ ಖುಷಿ ಇರ್ತದೆ ಆಗ. ಮತ್ತೆಂದು ಬಿಡಿ. ನೆಕ್ಸ್ಟ್, ಈಗ ಗ್ರಹಣ ಕಾಲ ಪುಣ್ಯಕಾಲ ಹೇಳಿದ್ದಲ್ಲ, ಅದರ ದೊಡ್ಡ ಸಂಗತಿ ಇರುವುದು ಭಾಗವತದಲ್ಲಿ, ಮತ್ತೆಲ್ಲಿಲ್ಲ. ಅದು ಯಾರು ಹೇಳೋದಿಲ್ಲ, ಜ್ಯೋತಿಷ್ಯರು ಅದನ್ನು ಮುಟ್ಟಿಲ್ಲ. ನಾನು ಮಾತ್ರ ಹಿಂದಿನಿಂದಲೂ ಗ್ರಹಣದಲ್ಲಿ ಮುಟ್ಟಿಕೊಂಡು ಬಂದವ ಇದನ್ನು, ಮತ್ತು ಯಾರು ಹೇಳಿದ್ದು ಇಲ್ಲ ಕೇಳಿದ್ದು ಅಲ್ಲ. ಅದಕ್ಕೆ ದೊಡ್ಡ ಗೆರೆ ಹಾಕಿದ್ದೇನೆ. ಅದಸ್ಥ ಸವಿತು ಯೋಜನಾಯುಧೆ ಸ್ವರ್ಭಾನು ನಕ್ಷತ್ರವಚ್ಚರತಿ ಇತ್ಯೇಕೆ. ಕೆಳಗೆ ಸೂರ್ಯಮಂಡಲದ ಕೆಳಗೆ ಸ್ವರ್ಭಾನು ಅಂದರೆ ಕೇತು, ಅವನು ತಿರುಗ್ತಾನೆ ಅಂತ ಮೊದಲು ಹೇಳ್ತಾರೆ. ಕೆಳಗಿರುವುದು ಕೇತು, ಅದರಿಂದ ಮೇಲಿದ್ದವರು ನಮಗೆ ಕಾಣುವಾಗ ಅಡ್ಡಾಗ್ತದೆ ಇನ್ನೂ ಸತ್ಯ. ಈಗ ಮೇಲಿದ್ದವನು ನಕ್ಷತ್ರದಾಗಿ ಅವನು ತಿರುಗ್ತಾನೆ. ಯೋಸೌ ಅಮರತ್ವಂಗ್ರಹತ್ವಂಚಾಲ ಭಗವದ ಅನುಕಂಪಯ. ದೇವರ ವಿಶೇಷವಾದ ಅನುಕಂಪೆಯಿಂದ ಅವನಿಗೆ ಗ್ರಹತ್ವ ಬಂದಿದೆ, ಅಮರತ್ವವು ಬಂದಿದೆ, ಸಾಯುವುದೇ ಇಲ್ಲ ಪುಣ್ಯಾತ್ಮ. ಸ್ವಯಂ ಅಸುರ ಅಪಸದಃ, ನಿಜವಾಗಿ ಅವನು ಕೆಟ್ಟವನೇ, ಅಸುರನೇ. ಸೈಮಿಕೇಯ, ಸಿಮ್ಮಿಕೆಯ ಮಗ. ಶತದರ್ಹ, ನಿಜವಾಗಿ ಯೋಗ್ಯನಲ್ಲ, ಆದರೂ ದೇವರ ಅನುಕಂಪೆಯಿಂದ ಆಗಿದೆ. ತಸ್ಯತಾತ ಜನ್ಮ ಕರ್ಮಾಣಿ ಚೋಪರಿಷ್ಟಾದ್ ವಕ್ಷ್ಯಾಮ. ಅವನ ಬಗ್ಗೆ ಎಲ್ಲ ಮತ್ತೆ ಮಾತಾಡ್ತೇನೆ ಅಂತಾರೆ. ಈಗೇನು ಹೇಳುವ ಅಂದರೆ, ಯದದಃ ತರ ನಿರ್ಮಂಡಲಂ ತದ್ವಿಸ್ತರತೋ ಯೋಜನಾಯುತಮಾಚಕ್ಷತೆ 12,000 ಸೋಮಸ್ಯ 13,000 ರಾಹೋಹೋ. ಚಂದ್ರನದ್ದು 12 ಆದರೆ ಇವನದ್ದು 13,000 ಉಂಟು ಸುತ್ತಳತೆಯಲ್ಲಿ. ಆದ್ದರಿಂದ 12ರವ 13ರಲ್ಲಿ ಮುಚ್ಚಿ ಹೋಗ್ತಾನೆ. ದೂರದಲ್ಲಿದ್ದರೂ ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗ್ತದೆ. ಪರ್ವಣಿ ತದ್ವ್ಯವಧಾನಕೃತ ವೈರಾನವಂದಾತ್. ಪರ್ವಕಾಲದಲ್ಲಿ ಅವನು ಹಿಡಿತಾನೆ, ಅಡ್ಡ ಬರ್ತಾನೆ. ಯಾಕೆ? ವೈರವನಿಗೆ ಹಿಂದೆ ಅಮೃತ ಕೊಡುವಾಗ ಇವರು ಹೇಳಿಕೊಟ್ಟಿದ್ದಾರೆ ಅಂತೇಳಿ. ಸೂರ್ಯ ಚಂದ್ರಮಸೋ ಅಭಿಧಾವತಿ, ಇವರಿಬ್ಬರನ್ನೇ ಹುಡುಕುವುದವ. ತನ್ನಿಶಾಮ್ಯ ಉಭಯತ್ರಾಪಿ ಭಗವತ ರಕ್ಷಣಾಯ. ಹಾಗಾಗಿ ಎರಡು ಕಡೆಯಲ್ಲಿಯೂ ಚಂದ್ರನಿಗೂ ಸೂರ್ಯನಿಗೂ ರಕ್ಷಣೆ ಮಾಡಲಿಕ್ಕೆ ಪ್ರಯುಕ್ತಂ ಸುದರ್ಶನನ್ನಾಮ ಭಾಗವತಂ ಚಕ್ರಂ. ದೇವರು ಸುದರ್ಶನ ಚಕ್ರವನ್ನು ಕಳಿಸ್ತಾನೆ. ದುರ್ವಿಷಹಂ ಪರಿವರ್ತಮಾನಂ ಅಭ್ಯವಸ್ಥಿತ ಮುಹೂರ್ತಂ ಉದ್ವಿಜಮಾನಷ್ಟಕಿತ ಹೃದಯ ಆರಾದೇವ ನಿವರ್ತತೆ ತದುಪರಾಗ ಇತಿ ವದಂತಿ ಲೋಕಾ. ಅದನ್ನು ಜನರು ಗ್ರಹಣ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ರಾಹುಕೇತು ಓಡಿರ್ತಾರೆ ಅಂತ. ಸೂರ್ಯ ಮತ್ತು ಚಂದ್ರರ ರಕ್ಷಣೆಗಾಗಿ ಭಗವಂತ ಆವತ್ತು ಏನು ಮೋಹಿನಿಯಾಗಿ ಅಮೃತ ಕೊಡುವಾಗ ಇವನು ಅಲ್ಲ ಅಂತ ಹೇಳಿದಾಗ ಅಲ್ಲೇ ಚಕ್ರದಲ್ಲಿ ತಲೆ ಕತ್ತರಿಸಿದ. ಇವತ್ತು ಅದೇ ಚಕ್ರವನ್ನು ಉಪಯೋಗಿಸಿ ರಕ್ಷಣೆಗೆ ಬಂದಿದ್ದ. ನೀವು ಹೇಳಿಕೊಟ್ಟದ್ದು ಸರಿ, ತಪ್ಪು ಮಾಡಿದ್ದವರು ಹೌದು, ನಿಮ್ಮ ರಕ್ಷಣೆಗೆ ನನ್ನ ಚಕ್ರ ಇದೆ ಅಂತೇಳಿ. ಎಷ್ಟು ಚೆನ್ನಾದ ವಾಕ್ಯ ಇದು. ಭಾಗವತದ ಗೆರೆ. ಸುದರ್ಶನನ್ನಾಮ ಭಾಗವತಂ ಚಕ್ರಂ. ಭಗವಂತನ ಚಕ್ರ, ಇನ್ನು ಯಾರದ್ದೋ ಚಕ್ರ ಅಂತ ಹೇಳಿ. ಚಕ್ರ ಕುಮಾರ್ ಕೈಯಲ್ಲಿ ಉಂಟು, ಕೆಲವರ ಧರ್ಮದೇವತೆ ಹತ್ರ ಚಕ್ರ ಇರ್ತದೆ. ಇದು ಭಗವಂತನ ಕೈಯಲ್ಲಿ ಚಕ್ರ, ವಿಷ್ಣು ಚಕ್ರ. ಆದ್ದರಿಂದ ಆ ಕಾಲದಲ್ಲಿ ವೈಷ್ಣವ ಕಾಲ ಇದೆ, ಭಗವಂತನ ಕಾಲ ಇದೆ, ಸುದರ್ಶನ ಕಾಲ ಇದೆ, ರಕ್ಷಣೆ ಆಗಿದೆ. ಅದು ನಿಜವಾಗಿ ನಮಗೆ ಕ್ಯಾಶ್ ಔಟ್ ಮಾಡಲಿಕ್ಕೆ. ಅದು ಪುಣ್ಯಕಾಲ ಯಾಕಾಯಿತು ಕೇಳಿದರೆ ದೇವರ ಪವರಲ್ಲಿದೆ ಅಂತ. ಅದನ್ನು ಯಾರು ಗಮನಿಸುವುದಿಲ್ಲ, ಇದು ಯಾರು ಹೇಳೋದಿಲ್ಲ. ಅಧ್ಯಾತ್ಮ ವಿಷಯ ಇಲ್ಲಿರೋದು. ಇದು ಸೈಲೆಂಟ್ ಆಗಿದೆ. ಇವನು ಭಾಗವತ ಸಪ್ತಾಹ ಕಂಡಾಬಟ್ಟೆ 100 ಆಯಿತು 1000 ಆಯಿತು ಹೇಳೋರು ಇದ್ದಾರೆ. ಮಾಡಿಕೊಂಡು ಎಲ್ಲ ತನ್ನಾಗಿ ಅವರು ಗಮ್ಮತ್ತಾಗಿ ಬಿಟ್ಟಿದ್ದಾರೆ. ಆದರೂ ಇದು ಹೇಳಲಿಕ್ಕೆ ಹೇಳಿದ್ದಿಲ್ಲ ಜನರಿಗೆ, ಗೊತ್ತಿಲ್ಲ ಪಾಪ. ಅದು ವಿವರಿಸಲೇ ಇಲ್ಲ, ಹೇಳಿಕೊಟ್ಟದ್ದು ಇಲ್ಲ. ಗ್ರಹಣ ಬಂದಾಗದು ಹಾಗೆ ಆಗ್ತದೆ ಅಂತ ಹೇಳಲಿಕ್ಕೂ ಹೋಗಲಿಲ್ಲ. ಅದು ಮುಚ್ಚೋಗಿರ್ತದೆ. ನಿಜವಾಗಿ 5ನೇ ಸ್ಕಂದ ಓದುವವರೇ ಕಡಿಮೆ. ಯಾಕೆ ಅಲ್ಲಿ ಗದ್ಯೆ ಇರೋದು, ಓದಲಿಕ್ಕೆ ಬರ್ತಾನೆ ಇಲ್ಲ. ಪರಾಗ ಅವಲಂಬಮಾನ ಕಪಿಶಕೇಶ ಭೂರಿವಾರ ಅಂತೇಳಿ ಒಳ್ಳೆ ಗದ್ಯ ಮಯ ಆಗಿಬಿಟ್ಟಿದೆ. ಅರ್ಥ ಆಗುವುದು ಕಡಿಮೆ, ಓದುವುದು ಸ್ಪ್ಲಿಟ್ ಮಾಡೋದೆಲ್ಲೂ ಗೊತ್ತಿಲ್ಲ ಪುಣ್ಯಾತ್ಮನಿಗೆ. ಆಗಿರುವಾಗ ಮತ್ತೆ ಈಗೆಲ್ಲ ಕನ್ನಡ ಪುಸ್ತಕ ಬಂದಿದೆ, ಹೇಳುವುದೇ, ಎಲ್ಲರೂ ಹೇಳುವುದೇ. ನೆಕ್ಸ್ಟ್, ಚಕ್ರ ಯಾರು? ಅವನ ಬಗ್ಗೆ ಚಿಂತನೆ. ಸುಮ್ಮನೆ ಗ್ರಹಣ ಕಾಲದಲ್ಲಿ ಚಕ್ರದ ಚಿಂತನೆ ಮಾಡಿದರೆ ಅದು ಒಂದು ಕ್ಷೇಮ. ಕಾಲಶ್ಚಕ್ರಾಧಿಪೋಜ್ಞೇಯ, ಕಾಲಾಭಿಮಾನಿಯೇ ಚಕ್ರಾಧಿದೇವತೆ ಅಲ್ಲಿ ವಾಸ್ತವವಾಗಿ. ಹಾಗಾಗಿ ದುರ್ಗೆಯೂ ಹೌದೇ ಭಗವಂತನ ಕೈಯಲ್ಲಿ ನಿಂತಾಗ. ಮತ್ತು ದೇವರು ಹೌದು, ಮತ್ತೆ ನಾಡುವ. ಸುದರ್ಶನಂ ಚತುರ್ಹಸ್ತಂ ಹ್ರಸ್ವಕಾಯಂ ಜ್ವಲತ್ಪ್ರಭಂ. ಅವನ ಇಡೀ ಪಿಕ್ಚರ್ ಕೊಟ್ಟಿದ್ದೇನೆ ವಾಸ್ತವವಾಗಿ ಹೇಗಿದ್ದಾನೆ ಅಂತ. ಕ್ರೋಧ ರಕ್ತೇಕ್ಷಣಂ ದೈತ್ಯ ದಾನವಾಸ್ತ್ರವಿಲೇಪನಂ ನೃತ್ಯಂತಂ ಮದ ಮತ್ತಂಚ ಸಹಸ್ರಾರಾಂತರಸ್ಥಿತಂ ದಂಷ್ಟ್ರಾಕರಾಳವದನಂ ಕುಟಿಲಭ್ರೂಲತಾಯುತಂ ಕಲ್ಪಾಂತ ಪಾವಕಾಕಾರಂ ಸ್ವರಶ್ಮಿ ಪರಿವೇಷ್ಟಿತಂ ಹಾರ ಕೇಯೂರತಾಟಂಕ ಮಕುಟಾದಿ ವಿಭೂಷಣೈ ವಿಭೂಷಿತಂ ವಿಚಿತ್ರೈಸ್ತು ಶ್ವೇತಮಾಲ್ಯಾಂಬರಾದಿಕೈ ವಿಘ್ನಾನ್ ಉತ್ಪಾಟಯಂತಂತು ದೀಪ್ತೇನ ಸ್ವೇನ ತೇಜಸ. ತನ್ನ ವಿಶೇಷವಾದ ತೇಜಸ್ಸಿನಿಂದ ವಿಘ್ನಗಳೆಲ್ಲ ದೂರ ಮಾಡಿಕೊಳ್ಳುವಂತೆ ಹ್ರಸ್ವಕಾಯನಾದ ಸುದರ್ಶನ 4 ಕೈಯನ್ನು ಹೊತ್ತಿರುವವನು ಇದ್ದಾನೆ ಅಂತ ಹೇಳಿ
ಚಿಂತನೆ ಭಾರಿ ಜೋರಿದ್ದಾನೆ ಅಂತ ತೋರಿಸಿಕೊಟ್ಟಿದ್ದಾರೆ. ಸ್ಮರ್ತವ್ಯಂ ಧ್ಯಾನ ಕಾಲೇತು ಸರ್ವೇಷಾಮತ ಮಸ್ತಕೆ ಧ್ಯೇಯಂ ಸ್ವಕಂ ಸ್ವಕಂ ಚಿನ್ನಂ ಸುಪ್ರಸಿದ್ಧಂ ನರಾಕೃತಿ. ಈಶ್ವರ ಸಂಹಿತೆ ಹೇಳ್ತದೆ, ಚಿಂತನೆ ಮಾಡುವಾಗ ಅವನ ತಲೆಯಲ್ಲಿ ಆ ಚಿಹ್ನೆಯನ್ನು, ಚಕ್ರ ಚಿಹ್ನೆಯನ್ನು, ಶಂಖ ಚಿಹ್ನೆಯನ್ನು ಅವರವರ ಮೂರ್ತಿಗಳ ಚಿಂತನೆಯಲ್ಲಿ ಮಾಡಲಿಕ್ಕೆ ಉಂಟು ಅಂತ ಹೇಳ್ತಾರೆ. ಹಾಗಾಗಿ ಸುದರ್ಶನ ಭಗವಂತನ ರೂಪದಲ್ಲಿ ಅನೇಕ ತೋಳುಗಳಿವೆ, 4 ಮಾತ್ರ ಅಲ್ಲ. ಹಾಗಾಗಿ ಅನೇಕ ಬಾಹುಗಳಿಂದ ತುಂಬಿದ ಸುದರ್ಶನ ಚಕ್ರ ಸ್ವರೂಪನಾದ ನಾರಾಯಣನನ್ನು ಇಲ್ಲಿ ತೋರಿಸಿಕೊಟ್ಟಿದ್ದೇನೆ. ಅವನಿನ್ನು ಕೆಲವು ಮಾತುಗಳು ನೆಕ್ಸ್ಟ್ ಇವೆ. ದದರ್ಶ ತತ್ರ ಗೋವಿಂದಂ ಬ್ರಾಹ್ಮೇಣ ವಪುಷಾನ್ವಿತಂ. ಈಗ ತಾನೇ ನಾನು ಸುದರ್ಶನನ ಬಗ್ಗೆ ಚಿಂತನೆ ಕೊಟ್ಟೆ. ಹೇಗೆ ಬ್ರೂ ವಾರೆಯಾಗಿ ನಿಂತಿದೆ, ಕೆಂಪು ಕಣ್ಣು ಇದೆ, ದಂಷ್ಟ್ರ ಕರಾಳವಾದಂತಹ ಕೋರೆ ಹಲ್ಲುಗಳಿವೆ ಎಲ್ಲ ಅಂತ. ಇವನ್ನೆಲ್ಲ ನೋಡಲಿಕ್ಕೆ ಸಿಗ್ತದೆ ಕೇಳಿದರೆ, ಧರ್ಮರಾಜ ಮತ್ತೆ ಹೋದವ, ಕೃಷ್ಣ ಮೊದಲು ಹೋದವ ಅವತಾರ ಸಮಾಪ್ತಿ ಮಾಡಿದಾಗ. ಆಗ ಹೋಗುವಾಗ ಸ್ವರ್ಗದಲ್ಲಿ ಕೃಷ್ಣನನ್ನು ನೋಡ್ತಾನವ, ಪಾಂಡವರ ಜೊತೆಯಲ್ಲಿ ಇದ್ದಾನೆ ಎಲ್ಲ. ಧರ್ಮರಾಜ ಕೊನೆಗೆ ಬಂದದ್ದು, ಎಲ್ಲ ಮೊದಲು ಹೋಗಿದ್ದಾರೆ, ಇವ ಕೊನೆಗೆ ನಾಯಿ ಒಟ್ಟಿಗೆ ಬಂದವ. ಕೊನೆಗೆ ಬಂದದ್ದು ನೋಡ್ತಾನೆ ಕೃಷ್ಣನ, ಎಲ್ಲ ಇಲ್ಲಿದ್ದಾನೆ. ನೋಡುವಾಗ ಎಲ್ಲ ಉಂಟಂತೆ ಸುತ್ತ. ದದರ್ಶ ತತ್ರ ಗೋವಿಂದಂ ಬ್ರಾಹ್ಮೇಣ ವಪುಷಾನ್ವಿತಂ ದಿವ್ಯಮಾನಂ ಸ್ವಪುಷ ದಿವ್ಯೈ ಅಸ್ತ್ರೈ ಉಪಸ್ಥಿತಂ. ಎಲ್ಲ ಅಸ್ತ್ರಗಳು ಸುತ್ತ ನಿಂತಿವೆ. ಚಕ್ರ ಪ್ರಭೃತಿಭಿ ಘೋರೈ ದಿವ್ಯೈ ಪುರುಷ ವಿಗ್ರಹೈ. ಎಲ್ಲ ಪುರುಷ ರೂಪಗಳಿಂದ ನಿಂತಿದ್ದಾರೆ. ಆಯುಧಗಳು ಕೃಷ್ಣ ಹಿಡ್ಕೊಂಡದ್ದಲ್ಲ, ಚಕ್ರ, ಶಂಖ, ಗದೆ, ಮುಸಲ, ಹಲ ಎಲ್ಲ ಆಯಾ ರೂಪಗಳಲ್ಲಿ ಕೂತಿದ್ದಾರೆ. ಸುತ್ತ ದೇವತೆಗಳ ರೂಪಗಳು, ಆಯಾ ಅಭಿಮಾನಿಗಳು. ಕೇವಲ ಓಪನ್ ಹ್ಯಾಂಡಲ್ಲಿ ದೇವರಿದ್ದಾನೆ ಕೃಷ್ಣ ಇದ್ದ, ಖಾಲಿ ಕೈಯ ಕೃಷ್ಣ. ಅದ್ಭುತವಾಗಿ ಎಲ್ಲ ಆಯುಧಗಳು ಕೈಗೆ ಬರಬೇಕು. ಮತ್ತೆ ಕರೆದಾಗ ದೇವತೆಗಳು ಮತ್ತೆ ಆಯುಧ ರೂಪದಲ್ಲಿ ಬರ್ತಾರೆ, ಬಿಟ್ಟರೆ ಆಯುಧ ರೂಪವನ್ನು ಬಿಟ್ಟು ಕೂತಿರ್ತಾರೆ. ಅದ್ಭುತವಾದಂಥ ಭಗವಂತನ ದರ್ಶನದ ಕತೆ ಹೇಗಿರ್ತದೆ ಅಂದರೆ, ಎಲ್ಲ ದೇವತೆಗಳು ಆಯುಧ ರೂಪಗಳಲ್ಲಿ ದೇವತೆಗಳು ನಿಂತದ್ದು. ಹೀಗೆ ಚಕ್ರಕ್ಕೆ ದುರ್ಗೆ ಇದ್ದಾಳೋ, ಗದೆಗೆ ವಾಯುದೇವ ಇರ್ತಾನೋ ಹಾಗೆ ಅವರೇ ಅಲ್ಲ, ಇನ್ನು ಸುಮಾರು ಜನ ಇದ್ದಾರೆ. ದೇವರು ಇದ್ದಾನೆ ಅಂತ ಮತ್ತೆ ಹೇಳುತ್ತೆ ನೋಡಿ. ಭೂಷಣಾಯುಧ ಲಿಂಗಾಖ್ಯ ದತ್ತೇ ಶಕ್ತಿ ಸ್ವಮಾಯೆಯ. ಇದು ಭಾಗವತದಲ್ಲಿ ಬರತಕ್ಕ ನಾರಾಯಣನ ಚಿಂತನೆ. ದೇವರೇ ಅವರ ಆಯುಧಗಳಾಗಿ, ಆಭರಣಗಳಾಗಿ ನಿಂತಿದ್ದಾರೆ ಅಂತ. ಯಾರನ್ನೂ ದೇವರು ಹಾಕಿಕೊಂಡದ್ದಲ್ಲ. ಅವನು ಹೇಳೋದಲ್ಲ, ಮತ್ತೆ ನಾನು ಇರುವುದರಿಂದ ಚಂದ ಕಂಡೆ ಅವನಿಗೆ ಎಂದು ಹೇಳಿಕೊಂಡ್ರೆ, ಹೋಗು ಮಾರಾಯ ನೀನೊಂದು. ದೇವರು ತಾನೇ ಆಗಿರ್ತಾನೆ. ಅದನ್ನು ದೇವರು ಕೌಸ್ತುಭ ಚತುರ್ಮುಖನೇ ಆಗಬೇಕಾಗಿಲ್ಲ, ತಾನೇ ಆಗಿದ್ದಾನೆ. ಚಕ್ರ ದುರ್ಗೆ ಆಗಬೇಕಿಲ್ಲ, ತಾನೇ ಆಗಿದ್ದಾನೆ ಸುದರ್ಶನ. ಹಾಗಾಗಿ ದೇವರಿಗೆ ದೇವರೇ ಆಭರಣಗಳು, ದೇವರೇ ಆಯುಧಗಳು. ಅದು ವಿಶೇಷ. ಏಕ ಏವ ಪರಹ ವಿಷ್ಣು ಭೂಷಾ ಹೇತಿಧ್ವಜೇಶು ಅಜಃ. ವಾಹನವೂ ದೇವರೇ, ಮತ್ತೆ ಗರುಡ ಅಲ್ಲ, ದೇವರೇ ಗರುಡ. ಏನೇನು ಹೇಳುವ, ದೇವರೇ ಶಂಖ. ಭಗವಂತನ ಎಲ್ಲಾಗಿ ಬಿಟ್ಟಿದ್ದಾನೆ. ಅದು ಒಂದು ವಿಶೇಷ. ಪ್ರಾಕೃತವಾದದ್ದು ಯಾವುದೂ ಇಲ್ಲ, ಜೈವಿಕವಾದದ್ದು ಯಾವುದೇ ಇಲ್ಲ, ಪೂರ ದೈವಿಕವೇ. ತತ್ತಚ್ಛಕ್ತಿ ಸ್ವರೂಪೇಣ ಸ್ವಯಮೇವ ವ್ಯವಸ್ಥಿತ. ಆಚಾರ್ಯ ಮಧ್ವರು ಹೇಳ್ತಾರೆ, ಭಗವಂತನ ಎಲ್ಲವಾಗಿ ಬಿಟ್ಟಿದ್ದಾನೆ ಅಂತ. ಆದರೂ ಲಕ್ಷ್ಮಿಗೆ ಅನುಕೂಲವಾಗಲಿಕ್ಕೋಸ್ಕರ ಅವಳಾಗಲಿ ಬಿಟ್ಟಿದ್ದಾನೆ. ಆಗ ನೋಡುವಾಗ ಶಂಖವೂ ಲಕ್ಷ್ಮಿ, ಪದ್ಮವೂ ಲಕ್ಷ್ಮಿ, ಚಕ್ರ ಎಲ್ಲ ಅವಳೇ ಆಗಿದ್ದಾಳೆ. ಸ್ವಯಮಿಂದಿರೈವ ಪತಿಮಾನಗರಿ ಗೃಹಕರ್ಮ ಯತ್ರ ಕುರುತೆ ಸುತರಾಂ. ಎಲ್ಲ ಪ್ರಕಾರದಲ್ಲಿ ಆಸನಗಳು ಎಲ್ಲವೂ ಲಕ್ಷ್ಮಿ. ಅನಂತ ಇಲ್ಲ ಅಲ್ಲಿ, ಅನಂತನಾಗಿ ಅವಳೇ ಬರ್ತಾಳೆ. ಇದು ಒಂದು ವಿಚಿತ್ರ. ಅದು ಬಿಟ್ಟರೆ ದೇವರ ಅವಕಾಶ ಕೊಟ್ಟರೆ ಜೀವಗಳು ಬರ್ತಾನೆ. ಅನಂತ ಬರ್ತಾನೆ, ವಾಯು ಬರ್ತಾನೆ, ಗದೆಗೆ ಎಲ್ಲ. ಅದು ನೆಕ್ಸ್ಟ್ ಬರುವವರು. ಅದು ಮೊದಲು ದೇವರು, ಮತ್ತು ಲಕ್ಷ್ಮಿ, ಮತ್ತು ಜೀವರು. ಈ ಪ್ರಕಾರದಲ್ಲಿ ಭಗವಂತನ ಆಯುಧಗಳ ವ್ಯವಸ್ಥೆ ಇದೆ. ಅದರಿಂದ ಸುದರ್ಶನ ಚಿಂತನೆ ಮಾಡುವಾಗ ಮೊದಲು ದೇವರು ಅಂತ, ಮತ್ತು ಲಕ್ಷ್ಮಿ ಅಂತ, ಮತ್ತೆ ಸುದರ್ಶನಶ್ಚ ಭರತಃ ಪ್ರದ್ಯುಮ್ನಃ. ನಿಜವಾಗಿ ಯಾರು ರುದ್ರದೇವರ ಮಗ ಇದ್ದಾನೆ, ಸನತ್ಕುಮಾರ ಸ್ಕಂದ ಪ್ರದ್ಯುಮ್ನ, ಅವನು ಕಾಮ ಮನ್ಮಥ ಯಾರಿದ್ದಾನೆ, ಅವನೇ ಭರತನಾಗಿ ಬಂದವ. ಅವನೇ ನಿಜವಾಗಿ ಸುದರ್ಶನದ 3ನೇ ದೇವತೆ. ಫಸ್ಟ್ ದೇವರು, 2ನೇದು ಲಕ್ಷ್ಮಿ, 3ನೇದು ಪ್ರಾಣನ ನಂತರದಲ್ಲಿ ಭರತ ಇದ್ದ. ಪ್ರಾಣ ಎಲ್ಲವೂ ಆಗಿದ್ದಾನೆ ಲಕ್ಷ್ಮಿಯ ನಂತರದಲ್ಲಿ. ಆ ನಂತರದಲ್ಲಿ ಉಳಿದವರು ಬರ್ತಾರೆ ವಾಸ್ತವವಾಗಿ. ಹಾಗಾಗಿ 4ನೆಯ ಸುದರ್ಶನದ ಚಿಂತನೆಯಲ್ಲಿ ರಾಮನ ತಮ್ಮನಾಗಿ ಬಂದ ಭರತ ಅಂದರೆ ದೇವರ ಕೈಯಲ್ಲಿನ ಚಕ್ರ ಅಂತ ಅರ್ಥವನು. ಇತ್ತ ನೋಡಿಕೊಂಡ್ರೆ ಸಾತ್ಯಕಿ ಅವನೇ. ಮತ್ತು ನೋಡಲಿಕ್ಕೆ ಹೋದರೆ ಸಾತ್ಯಕಿ ಇತ್ತ ಕಡೆಯಲ್ಲಿ ಕೃತವರ್ಮ ಅವರು ಚಕ್ರರು ಆಗಿದ್ದರು. ಚಕ್ರಂ ಸುದರ್ಶನಂ ಘೋರಂ ಸಹಸ್ರಾರಂ ಮನೋರಮಂ. ಭಾಗವತದನ್ನು ಡಿಫೈನ್ ಮಾಡ್ತದೆ. ಚೆನ್ನಾಗಿದ್ದಾನೆ ಸುದರ್ಶನ ಅಂತ, ನೋಡಲಿಕ್ಕೆ ಚೆನ್ನಾಗಿದ್ದಾನೆ ಹೇಳಿಕೋಸಿ ಮನೋರಮಂ. ಆದರೂ ಘೋರ ಇದ್ದಾನೆ, ಜೋರಿದ್ದಾನೆ. 1000 ಅವನಿಗೆ ಸ್ಟ್ರೋಕ್ಸ್ಗಳಿವೆ ಅಂತ ಸಹಸ್ರಾರಂ. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಾಂತಸ್ತ್ಯ ಮೇನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ. ಕಣ್ಣಿಗೆ ಕಾಣುವುದಿಲ್ಲ ನನಗೆ, ದೇವರ ದಾರಿ ತೋರಿಸು, ನೀನು ಬೆಳಕಾಗಿ ಮೊದಲು ಹೋಗು ಅಂತ ಭಾಳ ಚಂದವಾಗಿ ಸುದರ್ಶನನ ಪ್ರಾರ್ಥನೆ. ವಿಹಗೇಂದ್ರ ಸಂಹಿತೆ ಇದ್ದೊಂದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ನಿತ್ಯ ಹಚ್ಚಿಕೊಳ್ಳುವವರೆಲ್ಲಿ ಹೇಳಿಕೊಳ್ತಾರೆ ಈ ಮಾತನ್ನು. ಆದರೆ ಇದನ್ನು ಕಟ್ ಪೇಸ್ಟ್ ಮಾಡಿ ಯಾರಿಗೂ ಆಗ್ತಾರೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅಂತ. ನಿಜವಾಗಿ ಗಣಪತಿ ಕೋಟಿ ಸೂರ್ಯ ಸಮಪ್ರಭ, ಒಂದು ಸೂರ್ಯ ಸಮಪ್ರಭನೂ ಅಲ್ಲ ಅವನು. ನಿಜವಾಗಿ ನೋಡಲಿಕ್ಕೆ ಹೋದರೆ ಸೂರ್ಯ 12ನೇ ಕಕ್ಷೆಯೋ 18ನೇ ಕಕ್ಷೆಯೋ,
ಮತ್ತು ಅದು ಕಟ್ ಪೇಸ್ಟ್ ಮಾಡಿದ್ದು ಇಲ್ಲಿ ತುಂಡ. ನಿಜವಾಗಿ ಏನು ಕೇಳಿದರೆ ವಕ್ರತುಂಡ ಮಹಾಕಾಯ ಬಾಲ ಸೂರ್ಯ ಸಮಪ್ರಭಾ ಅಂತ, ಉದಯಿಸುವ ಸೂರ್ಯನಂತೆ ಕೆಂಪುಳ್ಳವ ಅಂತ ಅವನು. ಕೆಂಪಿನ ಬಣ್ಣ ಹೇಳಿಕೊಡು, ರಕ್ತಾಂಬರೋ ರಕ್ತತನು ರಕ್ತ ಮಾಲ್ಯಾಲೇಪನ, ಅದು ಗೊತ್ತಿಲ್ಲದೆ ಯಾರೋ ಇದನ್ನು ಹೇಳಿ ಕೋಟಿ ಸೂರ್ಯ ಏನೋ ಸಮಪ್ರಭ ಬಂದಿದ್ದು ಗೊತ್ತುಂಟು ಅವ್ರಿಗೆ, ಸೂರ್ಯ ಸಮಪ್ರಭ ಕೋಟಿ ಅಂತ ಗೊತ್ತಿಲ್ಲ, ಇರಲಿ ಹಾಕಿಬಿಟ್ರು ಕೋಟಿ ಇರಲಿ ಬಾಲ ಮಾರ್ಯಾರೆ, ಕೋಟಿ ಇಲ್ಲ. ಬಾಲ ಅಂದರೆ ಸಣ್ಣದು, ಉದಯಿಸುವಾಗ ಬಂದ ಉದ್ಯದ್ ಬಾಲ ದಿವಾಕರ ದ್ಯುತಿನಿಬಮ್ ಅಂತ ಹೇಳೋದುಂಟು. ಬಾಲ ದಿವಾಕರ ಅಂದರೆ ಉದಯಿಸುವ ಸೂರ್ಯ ಅಂತ, ಬಾಲ ಅಂದರೆ ಸಣ್ಣದು ಅಂತ ಮತ್ತೊಂದಿಲ್ಲ. ಹಾಗಾಗಿ ಗಣಪತಿಯ ಬಣ್ಣ ಹೇಳಲಿಕ್ಕೆ ಹೊರಟ ಶಬ್ದ ಅದು. ಇವತ್ತು ನೀವು ಕೇಳಿದರೆ ಯಾರು ಹೇಳಿದ್ರು ಗಟ್ಟಿ ಹೇಳ್ತಾರೆ ಮಾತ್ರ, ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ. ಎಂಥ ಕರ್ಮ ಕೋಟಿ ಸೂರ್ಯ ಅಂತದ್ದು, ಸೂರ್ಯನ ನಗ್ತಾ ಇರ್ತಾನೆ, ಇವನಿಗೆ ಮರ್ಯಾದೆ ಇಲ್ಲ ಬರಲಿ ಗೊತ್ತಿಲ್ಲ ಅಂತೇನು, ಕೋಟಿ ಸಂಖ್ಯೆ ಅಂದರೆ ಎಷ್ಟು ಗೊತ್ತಿದ್ರೆ ಅಲ್ಲ. ಗಣಪತಿಯಿಂದ ಕಾಡ್ತಾ ಇರ್ತಾರೆ, ನಾನು ಕೆಂಪಿರುವುದು ಮಾರಿ ಇವತ್ತು ಕೋಟಿ ಕೋಟಿ ಹೇಳ್ತಾನೆ, ಕರ್ಮ ಇವನು ಕೋಟಿ ಮಾಡಿ ಗೊತ್ತು ಅಂತ. ಸ್ವಲ್ಪ ತಿದ್ದಿಕೊಳ್ಳಿ ಮಾರ್ಯಾರೆ, ಮರ್ಯಾದೆ ಇಲ್ಲದವರು. ಯಾವುದು ಏನೊಂದು ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಲ್ಲ, ಇರುವುದೇನು ನಾ ಹೇಳಿದ್ದಲ್ಲ. ತಮ್ ಯಥಾ ಉಪಾಸ್ಯ ತದೇವ ಭವತಿ ಇಂದ ಇದ್ದಾಗ ಹೇಳಬೇಕು. ಯೋನ್ಯತಾ ಸಂತಮಾತ್ಮಾನಂ ಅನ್ಯತಾ ಪ್ರತಿಬದ್ಧತೆ ಕಿಂತೇನ ನಗರದಂ ಕಾರ್ಯಂ. ಅವರು ರಾಷ್ಟ್ರಪತಿಗಳಿದ್ದಾರೆ, ಇವ ದೊಡ್ಡ ಸಂಗತಿ ಇಲ್ಲಿ ರಾಜ್ಯಪಾಲರು. ಕರ್ಮ ಮಾರೆ, ರಾಜ್ಯಪಾಲರಲ್ಲ ರಾಷ್ಟ್ರಪತಿಗಳು ಮಾರೆ. ಇಲ್ಲಿ ಏನಾದರೂ ಒಂದಲ್ಲ, ಅದು ಅದುವೇ. ಪಿ ಸಿ ಅಂದರೆ ಎರಡು ಅರ್ಥ ಆಗ್ತದೆ, ಪೊಲೀಸ್ ಕಾನ್ಸ್ಟೇಬಲ್ ಅಂತ ಅರ್ಥ ಆಗ್ತದೆ. ಅರ್ಥ ಆಗೋದು ಯಾರ ಹತ್ರ ಕೇಳಬೇಕು. ಆದ್ದರಿಂದ ವಾಸ್ತವವಾಗಿ ಎಂತ ಅಂತ ತಿಳ್ಕೊಳ್ಳಿಕ್ಕೆ ಸರಿ, ಅವರದ್ದು ಸ್ಟಾರ್ ಎಲ್ಲ ನೋಡಿ, ಮಾರ್ಕ್ ಎಲ್ಲ ನೋಡಿ, ಯಾರು ಅಂತ ಹೇಳಿ ಸರಿಯಾಗಿ. ಯಾರೋ ಹೇಳುವುದಲ್ಲ, ಅದನ್ನು ಅರ್ಥ ಮಾಡಿಕೊಂಡ್ರೆ ದೇವತೆಗಳಲ್ಲಿ ಅವರೇ ಹೇಳಿಕೊಂಡಿದ್ದಾರೆ ನಾನು ಯಾರೋ ಹೀಗಿದ್ದೇನೆ ಅಂತ. ಅದನ್ನು ಅರ್ಥ ಮಾಡಲಿಕ್ಕೋಸ್ಕರ ಈ ಶ್ಲೋಕವನ್ನು ಮತ್ತೆ ಪ್ರೆಸೆಂಟ್ ಮಾಡಿದ್ದೇನೆ. ಏನೇವೋ ಗ್ರಹಣ ಕಾಲದಲ್ಲಿ ಇದು ಒಂದು ಗೆರೆಯನ್ನಾದರೂ ಹೇಳಿ ಸುದರ್ಶನನ ನೆನಪು ಮಾಡಿಕೊಂಡು ಆ ಕಾಲದಲ್ಲಿ ನಮಗೆ ಒಳ್ಳೆಯ ಭಗವಂತನ ಇನ್ಫ್ಲುಯೆನ್ಸ್ ಆಗುವ ಹಾಗೆ ನೋಡ್ಬೋದು. ನೆಕ್ಸ್ಟ್ ಈಗ ಏನು ಕೊಡುವ ಅಂತ ಕೇಳಿದರೆ, ದಾನದಲ್ಲಿ ಒಂದಿಷ್ಟು ಕಾಳುಗಳು, ಸೂರ್ಯನಿಗೆ ಸಂಬಂಧಪಟ್ಟಂತೆ ಗೋಧಿ, ಚಂದ್ರನಿಗೆ ಸಂಬಂಧಪಟ್ಟಂತೆ ಅಕ್ಕಿ, ಒಂದು ಚಪಾತಿ, ಒಂದು ಅನ್ನ. ಇದು ಮಾಮೂಲಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ, ಸೂರ್ಯ ಮತ್ತು ಚಂದ್ರ ಎಂತ ಹೇಳೋದಂಥದ್ದು ಎಲ್ಲ ಗಮ್ಮತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕ್ರಮ ಪ್ರಕಾರವಾಗಿದೆ. ಕೆಲವರಿಗೆ ಏಕಾದಶಿದಂದು ಗೋಧಿಯೇ, ಚಪಾತಿ ಮತ್ತು ಇನ್ನೊಂದು ಎಲ್ಲ ಪೂರಿ ಎಲ್ಲ ಮಾಡಿ ತಿಂತಾವೆ, ಮತ್ತು ಉಳಿದ ದಿವಸ ಅಕ್ಕಿ ಅಂತ. ಹಾಗೆಲ್ಲ ಸರಿ ಇಲ್ಲ, ಏಕಾದಶಿ ಉಪವಾಸ ಮಾಡಿ. ಈಗ ನಾಳೆ ಮಾಡುವಂಥದ್ದು ಸೂರ್ಯಗ್ರಹಣ ಅಲ್ಲ, ಆದ್ದರಿಂದ ಗೋಧಿಯ ವಿಷಯ ಬೇಡ. ಹಾಗಾಗಿ ಚಂದ್ರನ ವಿಷಯದಲ್ಲಿ ಅಕ್ಕಿ ರಾಶಿ ಜಾಸ್ತಿ ಹಾಕಿದ್ದೇನೆ. ಆನಂತರ ನಾಳೆ ಬರುವಂಥ ಗ್ರಹಣದಲ್ಲಿ ರಾಹು ಅಲ್ಲ, ಕೇತು ಅಡ್ಡ ಬರುವಂಥದ್ದು. ರಾಹುವಿಗೆ ಆದರೆ ಉದ್ದು ಅಂದರೆ ಅದು ನಮ್ಮದುಂಟಲ್ಲ ಇಡ್ಲಿ ಎಲ್ಲ, ಅದೇ ಇಡ್ಲಿ ದೋಸೆ ಎಲ್ಲ ಉದ್ದಿನಲ್ಲಿ. ನಮಗೆ ಬೆಳಗ್ಗೆ ಆಗುವುದೇ ರಾಹುವಿನ ಜೊತೆಯಲ್ಲಿ, ಅದಿಲ್ಲದೆ ಬೆಳಗ್ಗೆ ಆಗುವುದಿಲ್ಲ ಪುಣ್ಯಕ್ಕೆ, ಏನು ಮಾಡುವ. ಆದರೆ ಉದ್ದಿನ ರಾಶಿಯನ್ನು ಕಮ್ಮಿ ಮಾಡಿದ್ದೇನೆ. ನಾಳೆ ಬರೋದು ಕೇತು, ಆದರೆ ಕೇತುವಿಗೆ ಹುರುಳಿ 6 ಗ್ರಾಮ್ ಅದು ಪಕ್ಕದಲ್ಲಿ ಹಾಕಿದ್ದೇನೆ. ಹಾಗೆ ಉದ್ದು ಕೆಳಗೆ ಉಂಟು, ಗೋಧಿ ಕೆಳಗೆ ಉಂಟು, ಸಣ್ಣದುಂಟು. ಅದು ಸೂರ್ಯನಿಗೆ ಮತ್ತು ರಾಹುವಿಗೆ. ವಾಸ್ತವವಾಗಿ ಚಂದ್ರನಿಗೆ ಮತ್ತು ಅವನಿಗೆ ಅರ್ಥ ಆಗುವಾಗೆ ಹುರುಳಿ ಮತ್ತು ಅಕ್ಕಿಯ ರಾಶಿ ಹಾಕಿದ್ದೇನೆ. ಇದನ್ನು ಆದಷ್ಟು ದಾನ ಮಾಡಲಿಕ್ಕೆ ವಾಸ್ತವವಾಗಿ ಅವರಿಗೆ ಇಷ್ಟವಾದಂಥ ಧಾನ್ಯ ಇತ್ತು. ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಧಾನ್ಯ ಇದೆ ಒಂದೊಂದು ಗ್ರಹಗಳಿಗೆ. ಅದು ಗ್ರಹಗಳ ಪಟ್ಟಿಯಲ್ಲಿ ನಾನು ಗ್ರಹ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ. ಆದ್ದರಿಂದ ಆಪದಿ ಅನಗ್ನವು ತೀರ್ಥೇಚ ಚಂದ್ರಸೂರ್ಯ ಗ್ರಹೇ ತತ ಆಮಶ್ರಾದ್ದಂ ಪ್ರಕುರ್ವೀತ ಹೇಮಶ್ರಾದ್ದಂ ಅತಾಪಿವ. ಯಾವಾಗಲೂ ಕಷ್ಟದಲ್ಲಿದ್ದರೆ ಪಿಂಡ ಹಾಕಲಿಕ್ಕೆಲ್ಲ ಓಡಬೇಕಾಗಿಲ್ಲ, ಹೇಳಲಿಕ್ಕೆ ಕೊಡುವುದಿಲ್ಲ, ತಂದೆ ತಾಯಿಗಳ ಸೇವೆ ಮಾಡಬೇಕು. ಹಾಗಾದರೆ ಒಂದಿಷ್ಟು ದವಸ ಧಾನ್ಯಗಳನ್ನು ಕೊಟ್ಟು ಬಿಡಿ, ತರಕಾರಿಗಳು ದಾನ ಮಾಡಿ, ಅವರು ಊಟ ಮಾಡಿಕೊಳ್ತಾರೆ, ಸಾಕು, ತೊಂದರೆ ಇಲ್ಲ. ಅವರೇ ಪಿಂಡ ಹಾಕ್ತಾರೆ, ತೊಂದರೆ ಇಲ್ಲ, ಅವರೇ ಪಿಂಡ ಮಾಡಿ ಬಾಯಿಗೆ ಹಾಕ್ತಾರೆ. ನೀನು ಕೊಡುವ ಕೆಲಸ ಮಾಡು, ಆಗುವುದಿಲ್ಲಲ್ಲ ನಿಲ್ಲಿಸಬೇಡ. ಆಪದಿ ಅನಗ್ನವು, ಜನ ಸಿಗಲಿಲ್ಲ, ಬೆಂಕಿ ಸಿಗಲಿಲ್ಲ, ಹೋಮವನ ಆಗಲಿಲ್ಲ, ಯಾರಿಗಾದರೂ ಕೊಟ್ಟು ಬಿಡು, ತಯಾರು ಮಾಡಿ ಕೊಡಬೇಕಾಗಿಲ್ಲ. ಆಪದಿ ಅನಗ್ನವು ತೀರ್ಥೇಚ, ನೀನು ತೀರ್ಥಕ್ಷೇತ್ರ ಸಂಚಾರದಲ್ಲಿದ್ದಿ, ಕೊಡಬೇಕು ಅಂತ ಕಂಡಿತು. ಈಗ ಯಾರು ಮಾರ್ಯಾರು ಪೂರಿ ಮಾಡಿ ಹಾಕೋದು ಎಲ್ಲ ಮಾಡೋದು ಬೇಡ ಮಾರ್ರೆ, ಗೋಧಿ ಇಟ್ಟೆ ಕೊಡು, ತೊಂದರೆ ಕೊಡಲಿಕ್ಕೆ ಬರ್ತದೆ ಅಂತಾರೆ. ಆಮಶ್ರಾದ್ದ ಅಂದರೆ ಹಾಗೆ ಕೊಡಲಿಕ್ಕೆ, ತಯಾರು ಮಾಡದೆ ಕೊಡುವಂಥದ್ದು. ಸೂರ್ಯಚಂದ್ರಗ್ರಹೇ ತತ, ಸೂರ್ಯಚಂದ್ರಗ್ರಹಣದಲ್ಲಿಯೂ ಚಂದ್ರ ಸೂರ್ಯಗ್ರಹಣದಲ್ಲಿಯೂ ಮಾಡಬೇಕಾದ ಶ್ರಾದ್ದ ಅಂದರೆ ಬನ್ರೋ ಹೇಳಿ ಕುಳ್ಳಿರಿಸಿಕೊಂಡು ಪಿಂಡ ಹಾಕಿ ಕಲಸಿ ಅಡಿಗೆಯವರನ್ನು ಕಳಿಸಿ ಒಂದಿಷ್ಟು ಊಟ ಹಾಕೋದು, ತವೆ ಹಾಕೋದು ಎಲ್ಲ ಅಲ್ಲ, ಅದು ಮಾಡಲಿಕ್ಕಿಲ್ಲ. ಅದಲ್ಲ ಹೇಳಿದ್ದಿಲ್ಲಿ. ಆ ಸಂದರ್ಭಗಳು ಎಷ್ಟೆಲ್ಲ ಹೇಳ್ತಾ ಇದ್ದಾರೆ ನೋಡಿ, ಅಷ್ಟೆಲ್ಲ ಸಂದರ್ಭಗಳಲ್ಲಿ ಹಾಗೆ ಕೊಡಲಿಕ್ಕೆ, ಆಮಶ್ರಾದ್ದ ತನ್ನಷ್ಟು ಇದ್ದಾಗೆ ಕೊಡಲಿಕ್ಕೆ, ಪದಾರ್ಥಗಳನ್ನು ತಯಾರು ಮಾಡದೇ ಕೊಡಲಿಕ್ಕೆ ಅವರು ತಯಾರು ಮಾಡಿ ತಿಂತಾರೆ. ಅದು ಬೇಡ ಅಂತಾದರೆ ಹೇಮಶ್ರಾದ್ದ, ಚಿನ್ನವನ್ನು ಕೊಡಲಿಕ್ಕೆ ಯಾರು ಕೊಡೋದಿಲ್ಲ. ಅತಾಪಿವ ಇಲ್ಲ, ಈಗ ಅದು ಬೇಡ ಮಾರೇ, ಹೀಗೆ ಕೊಡುವ ಅಂತಾನೆ. ಆಮಶ್ರಾದ್ದ ಕಿಟ್ ಕೊಟ್ಟರೆ ಆಯಿತು. ಗ್ರಹಣೋದ್ವಾಹ ಸಂಕ್ರಾಂತವು ಸ್ತ್ರೀಣಾಂಚ ಪ್ರಸವೇತದ ದಾನ ನೈಮಿತ್ತಿಕಂ ನ್ಯಾಯವ ರಾತ್ರೋ ಚಾಪಿ ಪ್ರಶಸ್ಯತೆ. ರಾತ್ರಿ ದಾನ ಮಾಡಬಹುದಾ ಅಂದರೆ ಆಗ್ತದೆ, ಗ್ರಹಣ ಸಮಯದಲ್ಲಿ ಆಗ್ತದೆ, ಮತ್ತೆ ಯಾವಾಗಲೂ ಅಲ್ಲ. ರಾತ್ರಿ ಹೋಗಿ ಬಾಗಿಲು ತರಡುವುದು ಅವರಿಗೆ, ಇದು ಶ್ರಾದ್ದ ಲೆಕ್ಕದಲ್ಲಿ ನಿಮಗೆ ಕೊಡೋದು, ನೀವು ಮೊದಲೇ ಕಂಗಾಲಾಗಿ ಹೋಗ್ತಾನೆ. ಅಲ್ಲ, ನಾವು ಇದೆಲ್ಲ ತಂದಿದ್ದೇವೆ, ಬೆಲ್ಲ ಎಲ್ಲ ತಂದಿದ್ದೇವೆ, ಉಪ್ಪು ಚೂರೇ ಇರೋದು, ಬೇಡ ಮಾರೇ ದಮ್ಮೆ, ಹಗಲಿಗೆ ಎಲ್ಲ ಕೊಡಿ ಏನಿದ್ರು, ಕುತಬ ಕಾಲ ಅವರಿಗೆ ಬಿಟ್ಟದ್ದು, ಮಧ್ಯಾಹ್ನದ ನಂತರ ಕೊಡಿ, ಈಗ ಕೊಡಬೇಡಿ. ಈಗ ಕೊಡುವುದಾದರೆ ನೈಮಿತ್ತಿಕಕ್ಕೆ ಅಂದರೆ ಗ್ರಹಣ ನಿಮಿತ್ತ ರಾತ್ರಿ ಕೊಡಬಹುದು, ಗ್ರಹಣ ರಾತ್ರಿಯೇ ಬರೋದ್ರಿಂದ. ಮತ್ತು
ಗ್ರಹಣ ಮಾತ್ರ ಅಲ್ಲ, ಹುಟ್ಟು ಎಲ್ಲಿಯಾದರೂ ಆದರೆ ಯಾರಾದರೂ ಮಗು ಹುಟ್ಟಿದೊಂದು ಖುಷಿಯಲ್ಲಿ ಹೋಗಿ ಯಾರಿಗಾದರೂ ರಾತ್ರಿ ಹುಟ್ಟುವಾಗಲೂ ಕೊಡಲಿಕ್ಕೆ ಬರ್ತದೆ. ಹಾಗೆ ವಸುದೇವ ಕೃಷ್ಣ ಹುಟ್ಟಿದ ಅಂದ ತಕ್ಷಣ ಆಗಲೇ 10,000 ಧನವನ್ನು ದಾನ ಮಾಡಿದ್ದೇನೆ ಅಂತ ಸಂಕಲ್ಪ ಮಾಡಿಬಿಟ್ಟ. ಮತ್ತು ಕೊಟ್ಟದೋ 8-10 ವರ್ಷದ ನಂತರ ನೀವು ಮಾಡಿ ಸಂಕಲ್ಪ ಮಾಡಿ ಕೊಡಲಿಕ್ಕೆ ಈಗ ಅದು ಗ್ಯಾರಂಟಿ ಆಗಲಿ. ಈಗೆಲ್ಲ ಫೋನ್ಪೇ ಇರೋದ್ರಿಂದ ರಪಕ್ಕ ಮಾಡಲಿಕ್ಕೆ ಬರ್ತದೆ, ನಾಳೆವರೆಗೆ ಕಾಯಬೇಕಾಗಿಲ್ಲ. ದಾನ ನೈಮಿತ್ತಿಕನ್ಯೇಯಂ ರಾತ್ರೋ ಚಾಪಿ ಪ್ರಶಸ್ತಿದೆ. ಗ್ರಹಣ ಉದ್ವಾಹ ಸಂಕ್ರಾಂತಿ. ಉದ್ವಾಹ ಅಂದರೆ ಮದುವೆ, ಸಂಕ್ರಾಂತಿ ಮಧ್ಯರಾತ್ರಿ ಕೆಲವೊಮ್ಮೆ ಬರ್ತದೆ, ಆಗಲೇ ಕೆಲವರಿಗೆ ಕೊಡಬೇಕು ಕಾಣ್ತದೆ, ತೊಂದರೆ ಇಲ್ಲ. ಇಂಥ ಸಂದರ್ಭ ಮತ್ತೆ ಸ್ತ್ರೀಣಾಂಚ ಪ್ರಸವೇತದ, ಹುಟ್ಟು ಬಂದಾಗಲೂ ಕೊಡಲಿಕ್ಕೆ ಬಂದರೆ ಖುಷಿಯಲ್ಲಿ ವಸುದೇವ ಕೊಟ್ಟಾಗ ಹೇಳಿ ದಾನ ಯಾವತ್ತೂ ಕೊಡಲಿಕ್ಕೆ ಬರ್ತದೆ, ರಾತ್ರಿಯೂ ನಡೀತದೆ. ಸಮಂ ಅಬ್ರಾಹ್ಮಣೇ ದಾನಂ, ಬ್ರಾಹ್ಮಣ ಅನ್ನದವನಿಗೆ ಕೊಟ್ಟರೆ ಕೊಟ್ಟದ್ದು ಅಂತ ಅರ್ಥ. ದ್ವಿಗುಣಂ ಬ್ರಾಹ್ಮಣ ಬ್ರುವೆ, ಬ್ರಾಹ್ಮಣ ಅಂತ ಹೇಳಿಕೊಳ್ಳುವವನಿಗೆ ಕೊಟ್ಟರೆ ಡಬಲ್ ಕೊಟ್ಟ ಹಾಗೆ. ಶ್ರೋತ್ರಿಯೇ ಶತಸಹಸ್ರಂ, ಒಳ್ಳೆ ವೇದಾಂತ ಓದಿದವನಾದರೆ ಅವನಿಗೆ ಕೊಟ್ಟರೆ ಅದು 1,100 ಅಂದರೆ ಲಕ್ಷ ಕೊಟ್ಟಾಗೆ ಆಗ್ತದೆ. ಹಾಗೆ ಹೇಳಿ 1 ರೂಪಾಯಿ ಕೊಟ್ಟು ಲಕ್ಷ ಕೊಟ್ಟಿದ್ದೇನೆ ಹೇಳಿಕ್ಕೆ ಹೋಗಬೇಡಿ. ಮತ್ತೆ ಅಲ್ಲ, ಪುಣ್ಯ ಬರ್ತದೆ ಹೇಳಿದ್ದು ನಾನು, ಕೊಟ್ಟದ್ದು ದುಡ್ಡಾಗಿ ಆಗುವುದಿಲ್ಲ. ಪಾತ್ರೆಯತು ಆನಂತೆ ಮಷ್ಣದೆ, ಒಳ್ಳೆ ಪಾತ್ರನಾದರೆ ಅದರಿಂದ ಪಾತ್ರನನ್ನು ಹುಡುಕಬೇಕು ಹೇಳೋದು. ಅದಕ್ಕೆ ಸಿಕ್ಕಿದವರಿಗೆಲ್ಲ ಕೊಡುವುದಲ್ಲ. ಅವು ನಾಳೆ ತೊಗೊಂಡೋಗಿ ಕಳ್ಳು ಕುಡಿದ್ರೆ ಅದರಲ್ಲಿ ದುಡ್ಡಲ್ಲಿ, ಅದನ್ನು ಯೋಚನೆ ಮಾಡಿ ಏನಾಗ್ತದೆ ಅಂತ. ಕಳ್ಳು ಕುಡಿದವ ಕಲ್ಲು ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಡಿದ್ರೆ ಅದು ಸರಿಯೇ, ಇವನಿಗೆ ಬರ್ತದೆ. ಇವ ಕುಡಿಯದೇ ಇದ್ದರೆ ಕಲ್ಲು ಹೊಡಿತಿರಲಿಲ್ಲ, ಕುಡಿಲಿಕ್ಕೆ ಕಾರಣ ನೀವು ಕೊಟ್ಟದ್ದು. ಅದರಿಂದ ಕೊಡುವಾಗ ನೋಡಿ ಅಂತಾರೆ ಯಾರಿಗೆ ಕೊಡಿ ಅಂತ. ನ ಸ್ವಪೇತ ನ ಚ ಮುಂಜೀತ, ಗ್ರಹಣದ ಹೊತ್ತಿನಲ್ಲಿ ಮಲಗಲಿಕ್ಕಿಲ್ಲ, ತಿನ್ನಲಿಕ್ಕಿಲ್ಲ. ಸೂರ್ಯೇಂದು ಗ್ರಹಣಂ ಯಾವತ್ತು ತಾವತ್ತು ಕೊರಿಯ ಜಪಾದಿಗಂ, ಗ್ರಹಣ ಮುಗಿಯುವವರೆಗೆ ಜಪ ಮಾಡಲಿಕ್ಕೆ ಹೇಳುವುದಲ್ಲ. ಇದು ಮಸ್ಟ್ ಆ್ಯಂಡ್ ಶುಡ್ ಹೇಳಿದವರು. ಎಷ್ಟು ಹೊತ್ತು ಗ್ರಹಣ ಉಂಟು ಅಷ್ಟು ಹೊತ್ತು ಜಪ ಮಾಡಲಿಕ್ಕೆ, ಮತ್ತೆ ಹೇಳಲಿಕ್ಕೆ. ಜಪಾದ ದಶಾಂಶತೋ ಹೋಮ, ಅದು 10 ಅಂಶ ಕಮ್ಮಿಯಲ್ಲಿ ಹೋಮ ಮಾಡಲಿಕ್ಕೆ ಉಂಟು, ಅದು ಮರುದಿನ. ತಥೋ ಹೋಮಾಚ್ಯ ತರ್ಪಣಂ, ಆನಂತರ ಅದಕ್ಕಿಂತ ಕಮ್ಮಿ ಅಂಶದಲ್ಲಿ ತರ್ಪಣ 10 ಅಂಶದಲ್ಲಿ ಕೊಡಲಿಕ್ಕೆ. ಹೋಮ ಮಾಡೋದಿಲ್ಲ ಆದರೆ ಹೋಮ ಶಕ್ತೋ ಜಪಂ ಕುರಿಯಾತ್ ಹೋಮ ಸಂಖ್ಯಾ ಚತುರ್ಗುಣಂ, ಎಷ್ಟು ಹೋಮ ಮಾಡಲಿಕ್ಕೆ ಬರ್ತದೆ ಅದರ 4 ಪಟ್ಟು ಜಪ ಮತ್ತೆ ಮಾಡಿದರೆ ಆಯಿತು. ಗ್ರಹಣ ಕಾಲದಲ್ಲಿ 10,000 ಜಪ ಮಾಡಿದ, 1,000 ಹೋಮ ಮಾಡಬೇಕು, ಅವನು ಮಾಡಲಿಕ್ಕೆ ಆಗುವುದಿಲ್ಲ. 4,000 ಜಪ ಮಾಡಿದರೆ ಆಯಿತು, ಮುಗೀತು. ಮತ್ತೆ ಮರುದಿನದ ಲೆಕ್ಕಾಚಾರ ಅದು. ಆದರೆ ಜಪ ಮಾಡುವಾಗ ಗ್ರಹಣ ಟೈಮನ್ನು ಪೂರ್ತಿ ಯುಟಿಲೈಸ್ ಮಾಡಿ ಅಂತಾರೆ. ಕೆಲವರು ಮಾಡಿದಾಗೆ ನಾಟಕ ಮಾಡಿ ಮತ್ತೆಲ್ಲ ಪ್ರದಕ್ಷಿಣೆ ಹೋಗೋದು, ತೀರ್ಥ ತಗೊಳ್ಳೋದು. ಒಂದು 10 ಕಡೆಯಲ್ಲಿ ತೀರ್ಥ ತಗೊಂಡ್ರೆ ಹೊಟ್ಟೆ ಫುಲ್ ಆಗ್ತದೆ. ತಿನ್ನಬೇಡ ಅಂದಿದ್ದಾನೆ, ವೇದ ಹೇಳಿದ್ದಾನೆ ಮಾರೆ, ಕುಡಿಬೇಡ ಅಂತಾನೆ, ಆಗಲೇ ಕೈ ಹಿಡಿಯೋದು. ಇನ್ನುಂಟ ನೋಡೋದು, ಒಂದಿಷ್ಟು ಸೆರೆ ಹಾಕ್ಕೊಂಡು ಬೇಡ, ದಮ್ಮಯ್ಯ ಬೇಡ ಹೇಳಲಿಲ್ಲ. ಶಾಸ್ತ್ರಕಾರರು ಎಲ್ಲಿಯೋ ದೇವಾಲಯಕ್ಕೆ ಹೋಗಿ ತೀರ್ಥ ತಗೊಳ್ಳಿ, ಸೇವೆ ಕೊಡಿರಿ, ಅಭಿಷೇಕ ಮಾಡಿ ಎಲ್ಲ ಹೇಳಲಿಕ್ಕೆ ಹೋಗಲಿಲ್ಲ. ಯಾಕೆಂದರೆ ಅದೆಲ್ಲ ಮುಟ್ಟು ಮೈಲಿಗೆ. ನಾವು ಮುಟ್ಟಿದ ನೀರು ಗ್ರಹಣ, ನಮಗೆ ಗ್ರಹಣ ಇರೋದ್ರಿಂದ ನಾವು ಮುಟ್ಟಿದ ನೀರನ್ನು ದೇವರಿಗೆ ಹಾಕುದಾ? ಇಲ್ಲೆಲ್ಲ ಸಂಪ್ರದಾಯ ಶಾಸ್ತ್ರಕ್ಕೆ ವಿರುದ್ಧವಾಗಿದ್ದರೆ ಅದಲ್ಲ ಅಂತ ಕೃಷ್ಣನ ಹೇಳಿಬಿಟ್ಟಿದ್ದಾನೆ, ಮಾತಾಡುವಾಗಿಲ್ಲ. ನೆಕ್ಸ್ಟ್ ಇನ್ನು ರಾಹುಗ್ರಹಕ್ಕೆ ಕೇತುಗ್ರಹಕ್ಕೆ ಗ್ರಹಣ ಬಂದಾಗ, ಸೂರ್ಯಗ್ರಹಣ ಅಂತಾದರೆ ಚಿನ್ನದ ನಾಗನನ್ನು ದಾನ ಮಾಡಲಿಕ್ಕೆ ಉಂಟು. ಚಂದ್ರಗ್ರಹ ಆದರೆ ಬೆಳ್ಳಿದ್ದುಂಟು. ನಾನು ಬೆಳ್ಳಿದು ದೊಡ್ಡದು ಮಾಡಿದ್ದೇನೆ, ಸ್ವಲ್ಪ ಕಮ್ಮಿಯಲ್ಲಿ ಸಿಗ್ತದೆ ಅಂತ. ಚಿನ್ನ ಕಮ್ಮಿ ಇಲ್ಲ ಆದ್ದರಿಂದ ಸಣ್ಣದು ಮಾಡಿ ಚಿತ್ರದಲ್ಲಿ ತೋರಿಸಬೇಕಲ್ಲ. ಸೌವರ್ಣಂ ಕಾರ್ಯೇತ ನಾಗಂ, ಅದು ಕಾಣಲಿಕ್ಕೆ ದೊಡ್ಡದು ಮಾಡಿದಷ್ಟೇ. ಪಣಾಯ ಮೌಕ್ತಿಗಂ ನೆಸೇತ್, ಅದರ ಪಣದಲ್ಲಿ ಮುತ್ತನ್ನಿಡಬೇಕು, ಚಂದ್ರಗ್ರಹ ಅಲ್ವ. ತಾಮ್ರಪಾತ್ರೆ ನಿಧಾಯಾತ್, ಅದನ್ನು ತಾಮ್ರದ ಪಾತ್ರೆಯಲ್ಲಿ ಇಟ್ಟುಕೊಡಬೇಕು. ಘೃತಪೂರ್ಣೆ, ಅದರಲ್ಲಿ ತುಪ್ಪ ಹಾಕಿರಬೇಕು. ಕಾಂಸ್ಯೇವ ಕಾಂತಲೋಹೇವ, ಅಥವಾ ತಾಮ್ರ ಅಲ್ಲದಿದ್ದರೆ ಕಂಚಿನ ಪಾತ್ರೆ ಆಗ್ತದೆ, ಮತ್ತು ಕಬ್ಬಿಣದ್ದು ಆಗ್ತದೆ ಬಾಣಾಲೆಯಲ್ಲಿ. ನೆಸ್ಯ ದದ್ಯ ಸದಕ್ಷಿಣಂ, ದಕ್ಷಿಣ ಕೊಡಬೇಕು. ಸತಿಲಂ ಚ ಸವಸ್ತ್ರಂಚ, ಬಟ್ಟೆ ಕೊಡಬೇಕು, ಎಳ್ಳು ಕೊಡಬೇಕು. ಇದಿಷ್ಟು ಚಂದ್ರಗ್ರಹೇತು ರೂಪ್ಯಸ್ಯ ಬಿಂಬಂ ದದ್ಯ ಸದಕ್ಷಿಣ. ಚಂದ್ರಗ್ರಹಕ್ಕಾಗೋದು ಸೌವರ್ಣ ಅಲ್ಲ, ರಾಜತ್ವ, ಬೆಳ್ಳಿತ್ತು. ನಾಳೆ ಚಂದ್ರಗ್ರಹ ಆದ್ದರಿಂದ ಬೆಳ್ಳಿದ್ದು ಕೊಡಲಿಕ್ಕಿದ್ರೆ, ಯಾರಿಗಾದರೂ ದಾನ ಮಾಡಲಿಕ್ಕಿದ್ರೆ ಗ್ರಹಣ ಶಾಂತಿ ಪ್ರಯುಕ್ತ. ಮತ್ತೆಲ್ಲ ಮಾಡಲಿಕ್ಕಿಲ್ಲ. ಇಷ್ಟೇ ಒಂದು ಮಾತು ಹೇಳಲಿಕ್ಕುಂಟು. ತಮೋಮಯ ಮಹಾಭೀಮ ಸೋಮಸೂರ್ಯ ವಿಮರ್ದನ ಹೇಮತಾರಾ ಪ್ರಧಾನೇನ, ಅಲ್ಲಿ ರೌಪ್ಯತಾರಾ ಪ್ರಧಾನೇನ ಮಾಡಿಕೊಂಡ್ರೆ, ಅದು ನಾನು ಹಾಕಲಿಲ್ಲ, ಅದು ಬಂಗಾರದ್ದಲ್ಲ, ಬೆಳ್ಳಿತ್ತು. ಮಮ ಶಾಂತಿ ಪ್ರದೋಭವ ವಿದುಂತುತ ನಮಸ್ತುಭ್ಯಂ ಸಿಮ್ಮಿಕಾ ನಂದನಾಚ್ಯುತ ದಾನೇ ನಾನೇನ ನಾಗಸ್ಯ ರಕ್ಷಮಾಂ ವೇದಜಾತ್ ಭಯಾತ್. ನೆಕ್ಸ್ಟ್ ಈಗ ಗ್ರಹಣ ಮುಗಿದಾಗ ಮಾಡಬೇಕಾದ ಏನು ಕೇಳಿದರೆ ಇದೊಂದು ವಿಷಯ. ಇದನ್ನು ನಾನು ಎಷ್ಟೋ ಕಡೆ ಹೇಳಿದ್ದೇನೆ, ಯಾರು ಮಾಡ್ತಾ ಇಲ್ಲ ಪಾಪ. ಗ್ರಹಣ ಮುಗಿದ ನಂತರದಲ್ಲಿ ಇಷ್ಟು ವಾದ್ಯಗಳನ್ನೆಲ್ಲ ಬಾರಿಸಲಿಕ್ಕೆ ಉಂಟು. ಶಂಖ ತೂರ್ಯ ಸ್ವನೈಶ್ಚೈವ, ಮಹಾಭಾರತ ಹೇಳಿದ್ದದು. ಕಾಂಸ್ಯ ಘಂಟಾ ಸ್ವನೈರಪಿ ಕಾರಯತ್ತು ಧ್ವನಿಂ ಭಕ್ತಿಯ ತಸ್ಯ ಪುಣ್ಯಫಲ ಮಿಶ್ರಣ. ಗಮ್ಮತ್ತಿನಲ್ಲಿ ಖುಷಿಯಲ್ಲಿ ಗ್ರಹಣ ಮುಗಿದಾಗ ಶಂಖ ಊದಿ, ಆನಂತರ ಇದು ಕೊಂಬು ಊದಿ, ಮತ್ತು ಕಂಚಿನ ಗಂಟೆಯನ್ನು ಬಾರಿಸಿ, ತಾಳವನ್ನೆಲ್ಲ ಬಾರಿಸಿ ಅಂತಾರೆ. ಯಾಕೆ ಕೇಳಿದರೆ ಅದು ಒಳ್ಳೆಯದು. ಗಾಂಧರ್ವೈಹಿ ಹೋಮ ಜಪ್ಪೇಶ್ಚ ಜಪ್ಪೈಹಿ ಉತ್ಕೃಷ್ಟ ನಾಮಭಿಹಿ ದುರ್ಬಲೋಪಿ ಭವೇದ್ ರಾಹು ಸೋಮಶ್ಚ ಬಲವಾನ್ ಭವೇತ್. ಇದು ನಾದ ವೈಭವ, ಇದು ಸೌಂಡ್ ಥೆರಪಿ. ಈ ಶಬ್ದ ಮಾಡಿದ್ರಿಂದ ನಿಮ್ಮದು ವಿಶೇಷವಾದ ದೇವರ ಜಪ
ಇಂತಹ ಒಂದು ವಾದ್ಯ ವಿಶೇಷದ ಸೌಂಡು ಅಂದರೆ ಪ್ರಣವದ ಧ್ವನಿ, ಇದರಿಂದ ರಾಹುವಿಗೆ ಎದೆ ಹೊಡಿತದೆ. ಗರ್ಭ ದೇವಾರಿ ನಾರೀಣಾಂ ಶೀರ್ಯಂತೆ ಸಹಸ್ರದ ಹೇಳುವುದಷ್ಟೆಯ ಶಂಖದ ಧ್ವನಿಯ ಕತೆ. ಚಂದ್ರನಿಗೆ ಬಲ ಬರ್ತದೆ ಅಂತ ಸುಲಭವಾಗಿ ನಾವು ಚಂದ್ರನಿಗೆ ಬಲ ಕೊಡಲಿಕ್ಕೆ ಆಗ್ತದೆ ನೋಡಿ. ಈಗೇನು ಗೊತ್ತುಂಟ, ಯಾರ ಮನೆಯಲ್ಲಿ ಗಂಟೆ ಉಂಟು ಶಂಖ ಉಂಟು ಗೊತ್ತಾಗ್ತದೆ. ಈಗ ಯಾರೆಲ್ಲ ಗ್ರಹಣ ಆಚರಿಸಿದ್ದಾರೆ ಅಂತಲೂ ಗೊತ್ತಾಗ್ತದೆ. ಕೆಲವರೆಲ್ಲ ಆಗ ಬೇರೆ ಕೆಲಸ ಮಾಡ್ತಾರೆ, ಗಡ್ದು ಮಲಗಿರ್ತಾರೆ. ಅದಕ್ಕೆ ಇದೆಲ್ಲ ಸುದ್ದಿ ಮಾಡಿದ್ದು ಭಾಳ ಚೆನ್ನಾಗಿದೆ ನೋಡಿ. ಎಲ್ಲ ಒಟ್ಟು ಮಾಡಿದ್ದೇನೆ ನಾನು. ನಮ್ಮ ಸಚಿನ್ ಒಟ್ಟು ಮಾಡಿ ಕೊಟ್ಟಿದ್ದಾರೆ. ಯಾವುದೆಲ್ಲ ಬೇಕಂದಾಗ ಎಲ್ಲೆಲ್ಲ ತಂದು ಹಾಕಿ ಚೆನ್ನಾಗಿ ಆ್ಯಂಟಿಕ್ ಪೀಸ್ಗಳಲ್ಲಿ ಸಿಗುವುದಿಲ್ಲ. ಚಕ್ರಾಂಕಿತೋವಾ ಅಂತ ಗಂಟಾಮಣಿ ಹೇಗಿರಬೇಕು ಅಂದರೆ ಚಕ್ರ ಅದರಲ್ಲಿರಬೇಕು, ದೇವರ ಚಿಹ್ನೆ ಬರಬೇಕು. ನಾವೆಲ್ಲ ಈಗ ಹನುಮಂತನನ್ನು ಪ್ರೀತಿಯಿಂದ ಕುಳ್ಳಿರಿಸಿ ಅಲ್ಲಾಡಿಸಿ ಅವನ ಕಾಲೆಲ್ಲ ಮುರಿದಾಕಿ ಎಲ್ಲ ಹಾಳು ಮಾಡ್ತೇವೆ. ಅವನನ್ನು ಕೈಯಲ್ಲಿ ಹಿಡ್ಕೊಂಡು ಅಲ್ಲಾಡಿಸಿ ಎಲ್ಲ ಎಂಥ ಕರ್ಮಕ್ಕೆ ಹೇಳಿದರೆ ತಾನೇ. ಹೇಳಲಿಲ್ಲ. ವಾಸ್ತವವಾಗಿ ಗಂಟಾಮಣಿಯಲ್ಲಿ ದಂಡ ಬೇಕು ಹಿಡಿಲಿಕ್ಕೆ, ತುದಿಯಲ್ಲಿ ಚಕ್ರ ಬೇಕು. ಚಕ್ರಾಂಕಿತಾವ ಗರುಡಾಂಕಿತಾವ, ಇಲ್ಲಾಂದರೆ ಗರುಡನನ್ನು ಕುಳ್ಳಿರಿಸಬೇಕು. ಅದಕ್ಕೆ ಅದೆಲ್ಲರೂ ಹುಡುಕಿ ಆಗಿದ್ದೇನೆ. ಒಳ್ಳೆಯ ತಾಳ, ಗಂಟೆ, ಜಾಗಟೆ, ಶಂಖ, ಕೊಂಬು ಎಲ್ಲ ಇದ್ದರೂ ನೋಡಲಿಕ್ಕಾದ್ರೂ ನೋಡಿದರೂ ಪುಣ್ಯ ಬರ್ತದೆ. ಎಷ್ಟು ಸರ್ತಿ ಊದಬೇಕು ಅಂತ ಕೆಲವರಿಗೆಲ್ಲ ನಮ್ಮ ಮನೇಲಿ ಶಂಖ ಊದ್ತೇ ಮಾರ ಎಷ್ಟೇ. ಏಕವಾರಂ ನ ಕರ್ತವ್ಯಂ, ಒಂದು ಸರ್ತಿ ಊದಿದರೆ ಹೊಟ್ಟೆ ಹೊಡೆದಾಗ್ತದೆ, ಸರಿ ಇಲ್ಲ. ದ್ವಿವಾರಂತು ಸುಶೋಭನಂ, 2 ಸರ್ತಿ ಊದಬೇಕು. ಸಂಗ್ರಾಮೇತು ತ್ರಿವಾರಂಜ, ಮತ್ತು 3 ಸರ್ತಿ ಊದೆ. 3 ಸರ್ತಿ ಯುದ್ಧಕ್ಕೆ ರೆಡಿ ಅಂತ ಅರ್ಥ ನೀವು, ಅದು ಪ್ರಯೋಜನ ಇಲ್ಲ. 3 ಸರ್ತಿ ಊದಲಿಕ್ಕೆ ಹೋಗಬೇಡಿ, ಮನೆಯಲ್ಲಿ ಹೋರಾಟ ಗ್ಯಾರಂಟಿ ಆಗ್ತದೆ ಅಂತ ಅರ್ಥ. ಚತುಃಪಂಚಶುಭಾವಹಂ, 4 ಅಥವಾ 5 ಊದಿ. 4 ಕೋಣೆ ಇದ್ದರೆ 4, ಬೆಡ್ರೂಮ್ ಒಂದು ಇರ್ತದೆ, ಅಡುಗೆ ಕೋಣೆ ಗ್ಯಾರಂಟಿ, ಮತ್ತು ಒಂದು ಹಾಲ್ ಊಟಕ್ಕೆ ಅಂತ ಇಟ್ಕೊಳ್ತಾರೆ, ಮತ್ತೊಂದು ದೇವರ ಕೋಣೆ ಅಂತ ಬರ್ತದೆ. ಇನ್ನು ಸ್ನಾನಗೃಹ ಎಲ್ಲ ಪ್ರತ್ಯೇಕವಾಗಿದ್ದರೆ ಅದನ್ನು ಸೇರಿಸಿಕೊಂಡ್ರೆ 5. ಅದರ ಆಚೆಗೆ ಇದ್ದರೆ ಅದು ಗೋಸ್ಟ್ ರೂಮ್ ಅಂತ ಅರ್ಥ, ಮತ್ತೆ ಅದು ಸರಿ ಇಲ್ಲ. ಸಾಕಿಷ್ಟು ಅಂದರೆ 5 ಕೋಣೆಗೆ ಹೋಗಿ ಊದಿದರೆ 5 ಕಡೆಯ ಕಶ್ಮರ ಹೋಗ್ತದೆ. ಸಂಧ್ಯೆಯೋ ಉಭಯೋ ಕಾಲೇ, ಸೂರ್ಯ ಮೂಡುವ ಮುಂಚೆ ಸೂರ್ಯ ತೆರಳುವ ಮುಂಚೆ ಸಂಧಿಕಾಲದಲ್ಲಿ ಜಪಕಾಲ ಅದು. ಸೂರ್ಯ ಬರುವ ಮುಂಚೆ ಸಂಧಿಕಾಲ, ರಾತ್ರಿ ಹೋಗಿ ಬೆಳಗ್ಗೆ ಬರುವಾಗ ಹಗಲಾಗುವಾಗ, ಹಗಲು ಹೋಗಿ ರಾತ್ರಿ ಬರುವಾಗ ಸೂರ್ಯಕಾಂತ ಮುಂಚಿನ ಸಂಧಿಕಾಲ. ಸಂಧ್ಯಾ ವಂದನೆ ಅಂದರೆ ಹಾಗೆ, ಸೂರ್ಯ ಬರುವ ಮುಂಚೆ ಸೂರ್ಯ ಹೋಗುವ ಮುಂಚೆ ಊದಲಿಕ್ಕೆ. ಎಷ್ಟೋ ಜನರು ಊದ್ತಾರೆ ಗೊತ್ತಿಲ್ಲ. ಕೆಲವರು ರಾತ್ರಿ ಆದ ತಕ್ಷಣ ಊದುದು, ಸೂರ್ಯ ಹೋದ ಕೂಗುದು. ಕೆಲವರು ಸೂರ್ಯ ಬಂದ ಅಂತ ಬೆಳಿಗ್ಗೆ ಕೂಗುದು. ಅದೂ ಅಲ್ಲ. ಸಂಧ್ಯೆಯೋ ಉಭಯೋರ್ಕಾಲೇ ಗೃಹೇ ದೇವಾಲಯ ಪಿಚ, ಕೆಲವು ಕಡೆ ದೇವಾಲಯದಲ್ಲಿ ಇವತ್ತು ಉಂಟು ಕಳೆದೋಗಿದೆ, ಕೆಲವು ಕಡೆಯಲ್ಲಿ ಮನೆಯಲ್ಲಿ ಇವತ್ತುಂಟು ಕಳೆದೋಗಿದೆ. 2 ಕಡೆ ಒಟ್ಟಾಗೋದು ಯಾವತ್ತುಂಟು ಗೊತ್ತಿಲ್ಲ, ಕಲಿಯುಗ ಕಳೆದಿರ್ತದಾಗ. ಗೃಹೇ ದೇವಾಲಯ ಪಿಚ ಶಂಕನಾಥಂ ಪ್ರಕರ್ತವ್ಯಂ ಪ್ರಣವಧ್ವನಿ ಸಂಹಿತಂ. ಒಳ್ಳೆಯ ಶಂಖ ತಗೊಳ್ಳಿ, ಮತ್ತು ಯಾವುದೋ ಕುಲೆ ಕೂಗಿದಾಗೆಲ್ಲ ಕೂಗುವಂಥ ಶಂಖ ಎಲ್ಲ ತರಬೇಡಿ. ಚಂದವಾದ ಶಂಖದಲ್ಲಿ ಓಂಕಾರ ಬರುವ ಹಾಗೆ, ಸೌಂಡ್ ಮಾಡುವ ಹಾಗೆ, ಇವತ್ತೇ ನಾಳೆ ಗ್ರಹಣಕ್ಕೆ ರೆಡಿ ಆಗುವ ಹಾಗೆ. ಕಮ್ಮಿ ಇಲ್ಲ, 1000ಕ್ಕಿಂತ ಮೇಲೆ ಇದೆ. ಚರ್ಚೆ ಮಾಡಿದರೆ 1000ದಲ್ಲಿ ಸಿಗ್ತದೆ. ಆದ್ದರಿಂದ ಅಂದರೆ ನಾನು ಹೇಳಿದೆ ಅಂದರೆ ವ್ಯಾಪಾರಿಗಳು ಮತ್ತೆ ಬೇಯಬೇಡಿ, ಅಷ್ಟಾದರೂ ವ್ಯಾಪಾರ ಆಯ್ತಲ್ಲ, ನೀವು ಊದುವುದರಿಂದ ಅವರಿಗೂ ಪುಣ್ಯ ಬರ್ತದೆ ಅಂತ ಹೇಳಿಕೊಳ್ಳುತ್ತೇನೆ. ಇದರ ನಡುವೆ ಶಂಖೆ, ಗಂಟೆ ಸಹ ಪುರಿಯಿಂದ ತನ್ನಿ, ಭಾರಿ ಚೆನ್ನಾಗಿರ್ತದೆ. ಜಗನ್ನಾಥ ಪುರಿಯ ಗಂಟೆ, ಒಳ್ಳೆ ಗಂಟೆ, ಜಾಗಟೆ ಇಲ್ಲಿಗಿಂತ 1/4 ರೇಟ್ ಕಮ್ಮಿಯಲ್ಲಿ ಇರ್ತದೆ. ಮತ್ತೆ ಅದು ಹೇಳಿದಲ್ಲಿ ಬೈತಾರೆ. ಮತ್ತೆ ತಾಳವೂ ಹಾಗೆ ಒಳ್ಳೆ ತಾಳ ಸಿಗುತ್ತೆ. ಗಂಟಾಮಣಿ ಚಂದ ಇದೆ. ನೆಕ್ಸ್ಟ್ ಸಾರಿ. ಈಗ ಭಚಕ್ರದ ಕಂಟ್ರೋಲರ್ ಯಾರು ಕೇಳಿದರೆ 9 ಗ್ರಹ ನೋಡಿಕೊಳ್ಳುವ ನಿಜವಾಗಿ ಶಿವಶಿವಾರ್. ಅವನಲ್ಲಿ ಗ್ರಹಗಳು ಎಲ್ಲಿದ್ದಾರೆ ಹೇಳುತ್ತೇನೆ ನೋಡಿ. ಮುಖೇ ಅಂಗಾರಕಃ, ಮೋರೆಯಲ್ಲಿ ಅಂಗಾರಕ ಇದ್ದಾನೆ. ಶನೈಶ್ಚರ ಉಪಸ್ಥೆ, ನಡುವಿನಲ್ಲಿ ಶನೈಶ್ಚರ. ಬೃಹಸ್ಪತಿ ಕಗುದಿ, ಕತ್ತಿನ ಹಿಂಬದಿ. ವಕ್ಷಸಿ ಆದಿತ್ಯ, ಎದೆಯಲ್ಲಿ ಸೂರ್ಯ. ಮನಸ್ಸಿ ಚಂದ್ರ, ಮನಸ್ಸಿನಲ್ಲಿ ಚಂದ್ರ. ನಾಭ್ಯಾಮುಷನಾಹ, ನಾಭಿಯಲ್ಲಿ ಶುಕ್ರ. ಬುಧ ಪ್ರಾಣ ಪಾನಯೋಸಿನಲ್ಲಿ ಬುಧ. ರಾಹು ಗಳೆ, ಕುತ್ತಿಗೆಯಲ್ಲಿ ರಾಹು. ಕೇತವ ಸರ್ವಾಂಗೇಶು, ಕೇತುಗಳು ಸುಮಾರಿದ್ದಾವೆ. ಹಾಗಾಗಿ ಇದೆಲ್ಲ ಕಡೆ ಕೇತು. ಇದು ಭಾಗವತ ಹೇಳಿದ್ದು. ಶಿಂಶುಮಾರ ಎನ್ನತಕ್ಕಂಥ ಭಚಕ್ರದ ಕಂಟ್ರೋಲರ್ ಭಗವಂತನ ರೂಪ. ಅದರಲ್ಲಿ ಇಷ್ಟು ಗ್ರಹಗಳು ಎಲ್ಲಿದ್ದಾವೆ ಅಂತ ಹೇಳಿದ್ದೇನೆ, ಬರೀಲಿಲ್ಲ. ನೆಕ್ಸ್ಟ್ ನಕ್ಷತ್ರಗಳು ನಿಮ್ಮದು ಎಲ್ಲಿಂದ ನೋಡಿಕೊಳ್ಳಿ. ಚಂದ್ರ ಎಲ್ಲಿದ್ದಾನೆ, ಮನಸ್ಸಿನಲ್ಲಿದ್ದಾನೆ. ರಾಹು ಎಲ್ಲಿದ್ದಾನೆ, ನಾಳೆ ಕೇತು ಇರೋದು. ಎಲ್ಲ ಕಡೆ ಕೇತು ಇದ್ದಾನೆ. ಕೇತುಗಳು ನಾಡಿಗಳಿದ್ದಾಗೆ. ಸ್ಟ್ರೋಕ್ಸ್ ಎಲ್ಲಿಯೂ ಬರ್ಬೋದು ನಮಗೆ. ಆದ್ದರಿಂದ ಮನಸ್ಸು ಕಂಟ್ರೋಲ್ ಇಲ್ಲಾದರೆ ಮನಸ್ಸು ಬಿದ್ದೋಗ್ತದೆ ಸ್ಟ್ರೋಕಿನಿಂದ. ಹಾಗಾಗಿ ಮನಸ್ಸು ಮತ್ತು ಕೇತುವಿನ ಸಂಪರ್ಕ. ನೆಕ್ಸ್ಟ್ ಯಾವ ನಕ್ಷತ್ರ ಎಲ್ಲಿ ಉಂಟು ಹೇಳಿಕೊಂಡು ಮತ್ತೆ ಭಾಗವತ ಹೇಳಿದ್ದನ್ನು ಗುರುತಿಸಿದ್ದೇನೆ. ಪುನರ್ವಸು ಪುಷ್ಯವು ದಕ್ಷಿಣ ವಾಮಯೋ ಶ್ರೋಣ್ಯವು. 2 ಸೊಂಟದ ಪಕ್ಕದಲ್ಲಿ ಪುನರ್ವಸು ಮತ್ತು ಪುಷ್ಯ. ನಿಮ್ಮ ನಕ್ಷತ್ರ ಎಲ್ಲಿ ಬರ್ತದೆ ನೋಡಿ. ಆರ್ದ್ರ ಆಶ್ಲೇಷ, ಇದು 2 ಕಾಲುಗಳಲ್ಲಿ. ಅಭಿಜಿತ್ ಉತ್ತರಾಷಾಢ. ಅಭಿಜಿತ್ತನ್ನು ಯಾರು ಗುರುತಿಸುವುದಿಲ್ಲ ಈಗ 28ರಲ್ಲಿ. ಉತ್ತರಾಷಾಢ ನಕ್ಷತ್ರ ಅದು ಮೂಗಿನಲ್ಲಿ. ಶ್ರವಣ ಪೂರ್ವಾಷಾಢ ಅದು ಕಣ್ಣಿನ 2ರಲ್ಲಿ. ಧನಿಷ್ಠ ಮತ್ತು ಮೂಲ ಅದು 2 ಕಿವಿಗಳಲ್ಲಿ. ಶತಬೀಜ ಮತ್ತು ಜ್ಯೇಷ್ಠ ಅದು 2 ಹೆಗಲುಗಳಲ್ಲಿ. ಆನಂತರ ಮಖದಿಂದ 8 ನಕ್ಷತ್ರ. ಶ್ರವಣ, ಆನಂದ್, ಧನಿಷ್ಠ, ಮಖದಿಂದ ಹಿಡಿದು 8 ನಕ್ಷತ್ರಗಳು ಎಡಬದಿಯಲ್ಲಿ. ಹಾಗೆ ಮೃಗಶೀರ್ಷದಿಂದ 8 ನಕ್ಷತ್ರಗಳು ಬಲಬದಿಯಲ್ಲಿ. ಮೃಗಶಿರ ಹಿಂದಕ್ಕೆ ಬಂದರೆ ಪೂರ್ವಭಾದ್ರ, ಉತ್ತರ ಭಾದ್ರ, ರೇವತಿ, ಅಶ್ವಿನಿ, ಭರಣಿ, ಕೃತ್ತಿಗ, ರೋಹಿಣಿ, ಮೃಗಶಿರ ಅಷ್ಟು ಎಡಬದಿಯಲ್ಲಿ.
ದಕ್ಷಿಣ ಬದಿಯಲ್ಲಿ ದೇವರ ಬಲಬದಿಯಲ್ಲಿ ಇದು 8 ನಕ್ಷತ್ರ, ಇಲ್ಲಿ ಮಕ, ಉಬ್ಬ, ಉತ್ತರ, ಹಸ್ತ, ಚಿತ್ರ, ಸ್ವಾತಿ, ವಿಶಾಖ, ಅನುರಾಧ, ಇಷ್ಟು ನಕ್ಷತ್ರಗಳು ಎಡಬದಿಯಲ್ಲಿ. ಹೀಗೆ ವಾಸ್ತವವಾಗಿರತಕ್ಕಂಥ ಲೆಕ್ಕಾಚಾರ. ನಮ್ಮ ನಕ್ಷತ್ರಗಳು ದೇವರ ಯಾವ ಜಾಗದಲ್ಲಿದೆ ಅಂತ ನೀವು ಗಮನಿಸಿಕೊಂಡ್ರೆ, ಭಗವಂತನ ಭಜಕ್ರದ ಸ್ವಾಮಿಯ ಶಿಂಶುಮಾರನ ವೃಶ್ಚಿಕಾಕಾರದಲ್ಲಿದ್ದಾನೆ, ಅದರ ತುದಿಯಲ್ಲಿ ಧ್ರುವ ಇದ್ದಾನೆ. ನೆಕ್ಸ್ಟ್ ಇದು ದೇವತೆಗಳು ಎಲ್ಲಿದ್ದಾರೆ ಅಂತ ಅಲ್ಲಿ, ಇದು ಮಹಾಭಾರತ ಹೇಳುವಂಥದ್ದು. ಒಂದು ಸರ್ತಿ ಹೇಳಿದ ಒಂದು ಕಡೆಯಲ್ಲಿ ಇಲ್ಲ, ನಿಜವಾಗಿ ಯಾರು ನೋಡೋದಿಲ್ಲ ಒಟ್ಟಿಗೆ. ಶಿಂಶುಮಾರದಲ್ಲಿ ಎಷ್ಟು ಜನ ಇದ್ದಾರೆ? 14 ಜನರಿದ್ದಾರೆ. ನಮಸ್ಯೇದ್ಯಸ್ತು ಮದ್ಭಕ್ತಾ ಶಿಂಶುಮಾರಂ ಪ್ರಜಾಪತಿಂ ಚತುರ್ದಶಾಂಗ ಸಂಯುಕ್ತಂ ತಸ್ಯ ಪಾಪಂ ಪ್ರಣಶ್ಯತಿ. 14 ದೇವತೆಗಳು ಉಳ್ಳ ಶಿಂಶುಮಾರನ ಯೋಚನೆ ಮಾಡಿದರೆ ಎಲ್ಲ ಗ್ರಹಗಳ ಶಾಂತಿಯಾದಾಗೆ ದೇವತೆಗಳು ಪ್ರಸನ್ನರಾಗ್ತಾರೆ. ತತಶ್ಚತುರ್ದಶಾಂಗಾನಿ ಶೃಣು ತಸ್ಯ ಯುಧಿಷ್ಠಿರ. 14 ಜಾಗಗಳು ಯಾವುದು ಅಂದರೆ, ಶಿರೋಧರ್ಮ, ತಲೆಯಲ್ಲಿ ಧರ್ಮ ಇದ್ದಾನೆ. ಹನುಹು ಬ್ರಹ್ಮ, ಕೆನ್ನೆಯಲ್ಲಿ ಬ್ರಹ್ಮದೇವ. ಪೃಷವು ಉತ್ತರ ದಕ್ಷಿಣವು ಧರ್ಮ ದೇವತೆ ಇನ್ನೊಂದು ರೂಪದಿಂದ ಬಲ ಮತ್ತು ಎಡದಲ್ಲಿದ್ದಾನೆ. ಹೃದಯಂಚ ಭವೇದ್ ವಿಷ್ಣು ಭಗವಂತ ಹೃದಯದಲ್ಲಿದ್ದಾನೆ. ಅಂಸೌ ಸ್ಯಾತ ಅಂತ ಅಶ್ವಿನವು ನಾಸತ್ಯದಸ್ತ್ರರಿಬ್ಬರು ಹೆಗುಲುಗಳಲ್ಲಿ. ಅತ್ರಿಹಿ ಮಧ್ಯದಲ್ಲಿ ಅತ್ರಿ ಇದ್ದಾನೆ. ಲಿಂಗಂ ಸಂವತ್ಸರ ದೇವತೆ ನಡುವಿನಲ್ಲಿದ್ದಾನೆ. ಮಿತ್ರಾವರುಣಕವು ಪಾದೋ, ಮಿತ್ರ ಮತ್ತು ವರುಣ ಇಬ್ಬರು ಪಾದದೇವತೆಗಳಾಗಿದ್ದಾರೆ. ಪುಚ್ಛಮೂಲಂ ಹುತಾಶನ, ಬಾಲದ ತುದಿಯಲ್ಲಿ ಬೆಂಕಿ. ತತಃ ಪಶ್ಚಾತ್ ಭವೇದಿಂದ್ರ, ಅದಕ್ಕೆ ಹಿಂದಕ್ಕೆ ಇಂದ್ರ. ತತಃ ಪಶ್ಚಾತ್ ಪ್ರಜಾಪತಿ, ಅದಕ್ಕೂ ಹಿಂದಕ್ಕೆ ಪ್ರಜಾಪತಿ. ಅಭಯಂಚ ತತಃ ಪಶ್ಚಾತ್, ಕೊನೆಗೆ ಅಭಯ ಅನ್ನುವನೇ ಧ್ರುವ. ಸ ಏವ ಧ್ರುವ ಸಂಜ್ಞಕ. ಏತಾನಿ ಅಂಗಾನಿ ಸರ್ವಾಣಿ ಶಿಂಶುಮಾರ ಪ್ರಜಾಪತಿ. ಶಿಂಶುಮಾರನ 14 ಕಡೆಯಲ್ಲಿ 14 ದೇವತೆಗಳು ಕೂತಿದ್ದಾರೆ. ಇದು ಅತ್ಯಂತ ಪ್ರಧಾನವಾದ ವಿಷಯ ಮಹಾಭಾರತ. ಮಹಾಭಾರತ ಅಂದರೆ ವೇದವೇ, ನಮಗೆ ಸಿಗುವ ವೇದ, ಮಾತಾಡುವ ವೇದ, ಓದಬೇಕಾದ ವೇದ, ಅದು ಎಲ್ಲರೂ ಓದಬೇಕಾದ ವೇದ. ಹಾಗಾಗಿ ಅಲ್ಲಿ ಹೇಳಿರತಕ್ಕಂಥ ಟ್ರೂ ಪಿಕ್ಚರ್. ಈ ಪಿಕ್ಚರು ಯಾರು ಕೊಡುವುದಿಲ್ಲ. ನಾನು ಗ್ರಹ ಸಮೀಕ್ಷೆಯಲ್ಲಿ ಹಿಂದೆ ಕೊಟ್ಟಿದ್ದೇನೆ, ಇದನ್ನು ಗಮನಿಸಿ, ಯಾವತ್ತೂ ಕೊಟ್ಟಿದ್ದೇನೆ. 20 ವರ್ಷದ ಹಿಂದೆಯೇ ಇದನ್ನೆಲ್ಲ ಕೆಲಸ ಮಾಡಿದವ. ಆದರೆ ಇವತ್ತು ಗ್ರಹಣಕ್ಕೆ ಬಂದಾಗ ಎಲ್ಲ ಗ್ರಹಗಳು ನಿಂತ ನೆಲೆ ಶಿಂಶುಮಾರ ಹೇಗಿದ್ದಾನೆ ಅಂತ ತೋರಿಸಬೇಕು ಅಂತ ಕೊನೆಯಲ್ಲಿ ಇಟ್ಟುಕೊಂಡಿದ್ದೇನೆ. ಇನ್ನು ಕೊನೆಗೆ ಶಿಂಶುಮಾರ ಶಾಂತಿ ಅಂತ ಮಾಡಬೇಕು ಅಂತ ಇಷ್ಟು ಕಡೆ ಬಂದಿದೆ. ಶಾಂತಿ ಕರ್ಮದಲ್ಲಿ, ಶಾಂತಿ ರತ್ನಾಕರದಲ್ಲಿ ಎಲ್ಲ. ಹಾಗಾಗಿ ಇದನ್ನು ನವಗ್ರಹದಲ್ಲಿ ಮಾಡಬೇಕಾದ್ದು ಶಿಂಶುಮಾರ ಪೂಜೆ, ನರಸಿಂಹ ಅಲ್ಲ. 10 ಅವತಾರ ಉಂಟಲ್ಲ, ಅದು ಬಿಟ್ಟು ಗ್ರಹಾಕ್ಷತಾರಾಮಯಂ ಆದಿದೈವಿಕಂ ರೂಪಂ ಹರೇಹೇ ಮಂತ್ರಕೃತಃ ತ್ರಿಕಾಲಂ ನಮಸ್ಯತಃ ಸ್ತುವತಃ ನಶ್ಯತೆ ವೈ ಸ್ವಯಂ ತ್ರಿಕಾಲಕೃತಮಾಶು ಪಾಪಂ. 3 ಹೊತ್ತು ಮಾಡಿದ ಪಾಪವನ್ನು ಪರಿಹಾರ ಮಾಡಲಿಕ್ಕೆ ಗ್ರಹ ನಕ್ಷತ್ರಗಳೆಲ್ಲ ನೆಲೆಗೊಂಡ ಶಿಂಶುಮಾರನನ್ನು ಉಪಾಸನೆ ಮಾಡಿ ಅಂತಾರೆ. ಯೋ ನಕ್ಷತ್ರಮಾಲಿ ಶಿಂಶುಮಾರ ರೂಪ ಸರ್ವ ವಿಶ್ವಮಿದಂ ಬಭಾರ ಜಠರೇ ಸನಃ ಸಹಸ್ರಾರ ಗರ್ಭಗೋಳ ವಾಸಿ ಗರ್ಭಂ ಯೋ ರೋಗಂ ಕ್ಷಿಪ್ರಂ ರಚೇತಾಂ. ನಮ್ಮ ಹುಟ್ಟಿನಿಂದ ಬಂದ ರೋಗವನ್ನು ತೆಗಿಲಿಕ್ಕೆ ಅವನು ಯೋಗ್ಯನಿದ್ದಾನೆ ಅಂತಾರೆ. ದಂಷ್ಟ್ರಾಕರಾಳ ಮುಖಲಗ್ನ ಸುಮೇರು ಶೃಂಗಂ, ಬಾಯಿಯಲ್ಲಿ ಕಚ್ಚಿಡಿದ ಮೇರು ಪರ್ವತ. ಇಂದು ಪ್ರಜಾಪತಿ ಮುಖೈಹಿ ಅನುವಿದ್ಧ ಗಾತ್ರಂ, ದೇಹದಲ್ಲಿ ಚಂದ್ರ ಪ್ರಜಾಪತಿಗಳೆಲ್ಲ ನೆಲೆಗೊಂಡಿದ್ದಾರೆ. 14 ಜನ ನೋಡಿದ್ದೇವೆ ನಾವು. ಪುಚ್ಛೇ ವಹಂತ ಮನಿಷಂ ಧ್ರುವ ಮೋಜಸಾಹಂ, ತುದಿಯಲ್ಲಿ ಬಾಲದುದಿಯಲ್ಲಿ ಧ್ರುವನನ್ನು ಹೊತ್ತುಕೊಂಡಿದ್ದಾನೆ ಅಂತ. ಧ್ಯಾಯಾಮಿ ಪುತ್ರ ಧನ ಧಾನ್ಯದ ಶಿಂಶುಮಾರಂ, ದುಡ್ಡು ಸಂಪತ್ತು ಎಲ್ಲ ಕೊಡುವ ಶಿಂಶುಮಾರನನ್ನು ನಾನು ಚಿಂತನೆ ಮಾಡುತ್ತೇನೆ ಅಂತ. ದುಡ್ಡು ಬೇಕು, ಅದನ್ನು ಉಪಯೋಗಿಸಿಕೊಳ್ಳತಕ್ಕ ಮಕ್ಕಳು ಬೇಕು. ದುಡ್ಡು ಕೊಟ್ಟರೂ ಸಿಗಲಾರದ ಸಂಪತ್ತು ನಮಗೆ ಕೃಷಿಯದ್ದು ಬೇಕು, ರೈತರು ಒಳ್ಳೆಯದಾಗಿರಬೇಕು. ಅವೆಲ್ಲ ಕೊಡತಕ್ಕಂಥ ಶಿಂಶುಮಾರನ ಚಿಂತನೆಯನ್ನು ಮಾಡ್ತದೆ. ಅವನ ಫಿಗರ್ ಮಾಡಿ ದಾನ ಮಾಡಲಿಕ್ಕೆ ಉಂಟು ಮೂರ್ತಿಯನ್ನು, ಅದಕ್ಕೂ ಮಂತ್ರ ಕೊಟ್ಟಿದ್ದಾರೆ. ಕಲಶವು ದಾನ ಮಾಡಲಿಕ್ಕೆ ಬರ್ತದೆ. ಯೋ ಹಿ ನಕ್ಷತ್ರಮಾಲಿ ಚ ಶಿಂಶುಮಾರ ಜಗತ್ಪ್ರಭು ಆವಯೋ ಪ್ರತಿಬಂಧಾನಿ ನಿವರ್ತಯತಿ ಪುತ್ರದಃ ಮೃತವಂಧ್ಯಾತ್ಮಕಂ ತಾಪಂ ಮಹಾದುಃಖ ನಿಮಗ್ನತಾಂ ಶಿಂಶುಮಾರ ವ್ಯಪೋಹ್ಯಾಶು ಜೀವಪುತ್ರಂಚ ದಾಪಯ. ಮಕ್ಕಳನ್ನು ಕೊಡು, ಬದುಕುವ ಮಕ್ಕಳನ್ನು ಕೊಡು, ಒಳ್ಳೆಯ ಮಕ್ಕಳಿರಲಿ, ಒಳ್ಳೆಯ ಸಂತಾನ ಬರಲಿ ಎನ್ನುವ ನೆಲೆಯಲ್ಲಿ ಬಹಳ ಸುಂದರವಾಗಿ ಶಿಂಶುಮಾರನ ಪ್ರಾರ್ಥನೆ. ನಮಗೆಲ್ಲ ಪೆಟ್ಟಾಗುವುದೇ ಹೇಳಿದ್ರಿ ಕೇಳಿದರೆ ಇಲ್ಲಪ್ಪ ಅಂತಾರೆ. ಭವಿಷ್ಯ ಪುರಾಣ ಹೇಳ್ತದೆ, ಅಹಿಂಸಕಸ್ಯ, ಬದುಕಿನಲ್ಲಿ ಯಾರಿಗೂ ಅನ್ಯಾಯ ಮಾಡದವನಿಗೆ ಏನು ಗ್ರಹಗಳು ಪೆಟ್ಟು ಮಾಡುವುದಿಲ್ಲ. ದಾಂತಸ್ಯ, ಚಾಪಲ ಇಲ್ಲದವನಿಗೆ ಇಂದ್ರಿಯ ಕಂಟ್ರೋಲ್ ಉಂಟು, ಅದು ಸಿಕ್ಕಾಬಟ್ಟೆ ಸಿಕ್ಕಿದ್ದನ್ನೆಲ್ಲ ಮುಕ್ಕುವುದು ತಿನ್ನುವುದೆಲ್ಲ ಮಾಡುವುದಿಲ್ಲ, ಆದರೆ ಅಂಥವನಿಗೆ ಏನಾಗುವುದಿಲ್ಲ. ಧರ್ಮಾರ್ಜಿತ ಧನಸ್ಯ ಚ, ವೈಟ್ ಮನಿ ಯಾರದ್ದುಂಟೋ ಅವನು ಕ್ವೈಟ್ ಆಗಿರ್ತಾನೆ. ಕೈ ಅಡಿಯಲ್ಲಿ ಆಗಿದ್ದಾಗಲೇ ಕಪ್ಪಾಗಿ ಹೋಗ್ತಾನೆ, ರಾಹು ಹಿಡಿತದೆ ಅವನಿಗೆ. ಸರ್ವದಾ ನಿಯಮಸ್ತಸ್ಯ, ಇನ್ನು ನಿಯಮಗಳುಂಟಲ್ಲ, ಮಡಿವಂತಿಗೆ, ಶೌಚಂ, ತಪಃ, ತುಷ್ಟಿ, ಸ್ವಾಧ್ಯಾಯ, ಹರಿಪೂಜನೆ, ಇದು ನಿಯಮ ಆಯಿತು ನಮ್ಮದು. ನಿತ್ಯ ಆಗಬೇಕಾದ ಮೀಬೇಕು, ಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು. ಮೇರಾ ಭಾರತ್ ಮಹಾನ್, ಸ್ವಚ್ಛ ಆಗಬೇಕು, ನಾನು ಸ್ವಚ್ಛ ಆಗಬೇಕು ಅದರಲ್ಲಿ. ಆದ್ದರಿಂದ ಶೌಚಂ, ತಪಃ, ಒಳ್ಳೆಯ ಚಿಂತನೆ,
ತುಷ್ಟಿ ಸಾಕು ಎನ್ನುವ ಯೋಚನೆ, ಅದರ ಜೊತೆಯಲ್ಲಿ ಸ್ವಾಧ್ಯಾಯ ಒಳ್ಳೆಯ ಅಧ್ಯಯನ ಓದುವಿಕೆ, ಕೊನೆಗೆ ದೇವರ ಆರಾಧನೆ. ಇದಿಷ್ಟು ನಿಯಮದಲ್ಲಿದ್ದವನಿಗೆ ಯಾವಾಗಲೂ ಸಾನುಗ್ರಹ ಗ್ರಹ, ಗ್ರಹಗಳು ಎಂದೂ ಅನ್ಯಾಯ ಮಾಡುವುದಿಲ್ಲ, ಅನುಗ್ರಹವೇ ಮಾಡ್ತಾರೆ. ಇಷ್ಟು ಸಾಕು ಅಂತಾರೆ. ಯಾರಿಗೂ ತೊಂದರೆ ಮಾಡಬೇಡಿ, ಒಳ್ಳೆ ಕಂಟ್ರೋಲ್ ಆಗಿರಿ, ಸೆಲ್ಫ್ ಕಂಟ್ರೋಲ್ ಇರಲಿ, ಜೊತೆಯಲ್ಲಿ ಒಳ್ಳೆ ಧರ್ಮದಿಂದಲೇ ನ್ಯಾಯದಿಂದಲೇ ಸಂಪಾದನೆ ಮಾಡಲಿಕ್ಕೆ ನೋಡಿ, ಅದರ ಜೊತೆಯಲ್ಲಿ ನಿಯಮವನ್ನು ಪಾಲಿಸಿ. ಹಾಗಾಗಿ ಗ್ರಹಗಳು ಎಲ್ಲಿದ್ದಾರೆ ಹೇಳುತ್ತೇನೆ. ನವಗ್ರಹಗಳು ಇರುವ ಕ್ರಮ ಸ್ಮೃತ್ವಾ ಗುರುಂ, ಮೊದಲು ಗುರುಸ್ಥಾನದಲ್ಲಿ ಗುರು ಇದ್ದಾನೆ, ಮೊದಲು ಅವನು ಎತ್ತರದಲ್ಲಿದ್ದಾನೆ. ಸೂರ್ಯನ ನಂತರದಲ್ಲಿ ಬರುವವ, ನಿಜವಾಗಿ ಸೂರ್ಯಕ್ಕಿಂತ ಮೊದಲು ಬರುವವ, ಆ ನಂತರ ಚಂದ್ರ ಮತ್ತು ಸೂರ್ಯ. 10ನೇ ಕಕ್ಷೆಯಲ್ಲಿ ಗುರು ಇದ್ದಾನೆ, 2 ಮೆಟ್ಟಲು ಕೆಳಗೆ ಚಂದ್ರ ಸೂರ್ಯರು, ಅದರಲ್ಲಿ ಚಂದ್ರ ಮೊದಲು ಸೂರ್ಯ ಮತ್ತೆ. ಆನಂತರವಿರುವವ ಶುಕ್ರ 19ನೇ ಕಕ್ಷೆಯವ, ಮತ್ತೆ ಬರುವವ ಬುಧ 23, ಆನಂತರ ಕುಜ 25, ಶನಿ 26, ಮತ್ತೆ ರಾಹುಕೇತುಗಳು ಬರುವಂಥದ್ದು. ಹಾಗಾಗಿ ಆ ಪ್ರಕಾರದಲ್ಲಿ ನವಗ್ರಹ ಇವತ್ತು ಬರುವುದೆಂಥದ್ದು ಹೇಳೋದು ನಾವೆಲ್ಲ, ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಜಾಯತ ಗುರು ಶುಕ್ರ ಶನಿ ಬೆಚ್ಚರ ವೇಕೇತವೇ ನಮಃ ಅಂತ ಹೇಳಿಕೊಂಡು ಕ್ರೊನಾಲಜಿಕಲ್ಲಿ ನಾವು ವಾರ ಪ್ರಕಾರ ಹೇಳಿದರೆ, ವಾರ ಪ್ರಕಾರ ಅವರು ಇರುವುದಲ್ಲ, ಅವರ ಯೋಗ್ಯತೆ ಪ್ರಕಾರ ಏನು ಕೇಳಿದರೆ ಸ್ಮೃತ್ವಾ ಗುರುಂ ಚಂದ್ರ ಸೂರ್ಯವು ಪ್ರಣಮಾಮಿ ಚ ಭಾರ್ಗವಂ ಬುಧಂ ಕುಜಂ ಶನಿಂ ನತ್ವ ರಾಹುಕೇತು ಭಜೆ ಕ್ರಮಾತು ಅಂತ. ಅದರಲ್ಲಿ ಪ್ರತ್ಯೇಕತೆ ಏನು ಕೇಳಿದರೆ, ಗುರುಗಳು ಮೊದಲು ಚಿಂತನೆಗೆ ಸಿಗ್ತಾರೆ, ಮತ್ತು ಚಂದ್ರ ಸೂರ್ಯರಿಬ್ಬರು ಸೇಮ್ ಯೋಗ್ಯತೆಯಲ್ಲಿ, ಸ್ವಲ್ಪ ಮೇಲಕ್ಕೆ ಮನಸ್ಸಿನಲ್ಲಿ ಚಂದ್ರ ಇದ್ದಾನೆ, ಕಣ್ಣಿಗೆ ಸೂರ್ಯ ಇದ್ದಾನೆ. ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ, ಆದರೆ ಮನಸ್ಸು ಅದಕ್ಕಿಂತ ಪ್ರಧಾನ. ಆಗ ಅವರಿಬ್ಬರು ಒಂದೇ ಇದ್ದಾರೆ, ಅದರಿಂದ ಒಟ್ಟು ಮಾಡಿ ಹೇಳಿದ್ದೇನೆ ಅವರಿಬ್ಬರು. ಇದು ನನ್ನದೇ ಶ್ಲೋಕ, ಎಲ್ಲಿದ್ದು ಕೇಳಬೇಡಿ, ಎಲ್ಲಿದ್ದು ಹಾಕಲಿಲ್ಲ, ಅರ್ಥ ಮಾಡಿಕೊಳ್ಳಿಕ್ಕೆ ಮಾಡಿದ್ದದು. ಸ್ಮೃತ್ವಾಗುರುಂ ಚಂದ್ರ ಸೂರ್ಯೋ ಪ್ರಣಮಾಮಿ ಚ ಭಾರ್ಗವಂ ಬುಧಂ ಕುಜಂ ಶನಿಂ ಅಂತ ಅವ್ರು ಪ್ರತ್ಯೇಕ ಕೆಟಗರಿಯಲ್ಲಿದ್ದಾರೆ. ರಾಹುಕೇತು ಭಜಕ್ರಮ ಅವರಿಬ್ಬರು ಒಂದೇ ಆಗಿದ್ದರಿಂದ ಕೊನೆಗೆ ಹಾಕಿದ್ದೇನೆ, ಕೊನೆಯಲ್ಲೇ ಇದ್ದಾರೆ ಅವರು, ಸಮಷ್ಟಿಯಾಗಿ ಹಾಕಿದ್ದೇನೆ. ಹೀಗೆ ಕ್ರಮಾತ್ ಭಜೆ, ಕ್ರಮವಾಗಿ ನಾನು ಯೋಚನೆ ಮಾಡೋದಾದರೆ ಹೀಗೆ ಉಂಟು ಅಂತ ಹೇಳಿ ಅವರನ್ನು ಸಿಕ್ಕಿಸಿದ್ದೇನೆ. ಇಲ್ಲಿ ಇದು ಕ್ರಮವಾಗಿ ಸಿಕ್ಕಿಸಲಿಲ್ಲ. ಸೂರ್ಯ ಚಂದ್ರ ಅಲ್ಲಿದ್ದಾನೆ, ಕೇತುವಿಗೋಸ್ಕರ ಹತ್ತಿರ, ಆದ್ದರಿಂದ ಚಂದ್ರ ಮತ್ತು ಕೇತುಗಳನ್ನು ಹತ್ತಿರ ಹಾಕಿದ್ದೇನೆ, ಮತ್ತು ಸೂರ್ಯನಿಂದ ಕುಜ ಬುಧ ಗುರು ಶುಕ್ರ ಶನಿ ಹಾಕಿ ರಾಹುವನ್ನು ಹಾಕಿ ನಿಲ್ಲಿಸಿದ್ದೇನೆ. ಇಲ್ಲಿ ಸುಮ್ಮನೆ ಇವತ್ತು ನೀವು ನೋಡೋದಾದರೆ ಈಗ ಅವರ ಸೈನ್ಗಳೆಲ್ಲ ಇದೆ, ಅದೆಲ್ಲ ಸಿಂಬಾಲಿಕ್ಸ್ಗಳೆಲ್ಲ ನನ್ನ ಗ್ರಹ ಸಮೀಕ್ಷೆಯಲ್ಲಿ ಹಾಕಿದ್ದೇನೆ. ಹಾಗಾಗಿ ಇಷ್ಟು ಸಾಕು ಅಂತ ಹಾಕಿ ಕೊನೆಗೆ ಧನ್ಯವಾದಗಳನ್ನು ಎಲ್ಲರಿಗೂ ಕೊಟ್ಟಿದ್ದೇನೆ. ನಾನು ಹೇಳೋ ಮುಂಚೆ ಸ್ಲೈಡ್ ಚೇಂಜ್ ಮಾಡಿದ್ದಾರೆ, ಮೊದಲು ಧನ್ಯವಾದ ಕೊಡುವ ಅಂತ. ಇಲ್ಲಿ ಮುಂದಿನ ಶನಿವಾರ ಶಿವಚಿಂತನೆಗೆ ಮತ್ತೆ ಬನ್ನಿ ಅಂತ ಹೇಳುತ್ತಾ, ಇದರಲ್ಲಿ ಸೇರಿದವರಿಗೆ, ಬಂದವರಿಗೆ, ಉಳಿದವರಿಗೆ ಎಲ್ಲರಿಗೂ ಸಹ, ಸ್ವಾಮಿಗಳಿಗೂ ಸಹ ಮತ್ತೆ